ನಮ್ಮ ಜೀವನ ಆರಂಭವಾಗುವುದು ನಾವು ಬಯಸದೇ ಬಂದ ಒಂದು ಹುಟ್ಟಿನಿಂದ ಅಲ್ವಾ? ಇಬ್ಬರು ವ್ಯಕ್ತಿಗಳು ತಮ್ಮ ಸಂತತಿಯನ್ನ ಮುಂದುವರಿಸುವ ಉದ್ದೇಶದಿಂದ ಹುಟ್ಟಿಸಿದ ಮಗುವೇ ನಾವು ಆಗಿರ್ತೇವೆ. ಅಂದರೆ ಕೇವಲ ಆಕಸ್ಮಿಕವಾಗಿ ಈ ಹುಟ್ಟನ್ನ ಪಡೆದಿರ್ತೇವೆ. ನಂತರ ಬಾಲ್ಯ, ಶಾಲೆ, ಕಾಲೇಜ್ಗೆ ಹೋಗ್ತೀವಿ. ಅಲ್ಲಿನ ಒತ್ತಡಗಳು, ವೃತ್ತಿಯ ತೊಳಲಾಟಗಳು, ವೃತ್ತಿಲಿ ಹೇಗೋ ಸೆಟ್ಲ್ ಆಗ್ತಿದ್ದೀವಿ ಅಂದರೆ ಅದ್ರ ಜೊತೆಗೆ DVG ಅವರು ಹೇಳೋ ಹಾಗೆ ಚಿನ್ನದಾತುರಕ್ಕಿಂತ ಹೆಣ್ಣು ಗಂಡೊಲವು. ಹಾಗಾಗಿ ಡೇಟಿಂಗು, ರಿಲೇಷನ್ಶಿಪ್ಪು, ಅದರ ನಂತರ ಮಕ್ಕಳು, ಈ ರೀತಿಯ ಒತ್ತಡಗಳು ಇಷ್ಟೆಲ್ಲ ಆಗಿ ನಾವು ಜೀವನದಲ್ಲಿ ಸ್ವಲ್ಪ ಆರಾಮಾಗಿರೋಣ ಅನ್ನೋಷ್ಟೊತ್ತಿಗೆ ವಯಸ್ಸು ಆಗಿರುತ್ತೆ. ತೇಜಸ್ವಿ ಅವರ ಅದ್ಭುತ ಕತೆ, ತಬರನ ಕತೆ, ಕಾದಂಬರಿಯ ತಬರನ ಹಾಗೆ ಎಲ್ಲ ಸರಿ ಹೋಗುತ್ತೆ ಅನ್ನೋಷ್ಟೊತ್ತಿಗೆ ಜೀವನದ ನರಳಾಟಗಳು, ಬೆಡ್ರಿಡನ್ ಆಗ್ತೀವಿ. ನಂತರ ಈ ಜೀವನ ಮುಕ್ತಾಯ ಹೊಂದುತ್ತೆ. ಈ ಹುಟ್ಟು ಮತ್ತು ಸಾವುಗಳ ಮಧ್ಯ ಎಷ್ಟೆಷ್ಟು ಹೋರಾಟಗಳು, ಎಷ್ಟೆಷ್ಟು ತೊಳಲಾಟಗಳು, ದ್ವೇಷ, ಅಸೂಯೆಗಳು ನಮ್ಮಲ್ಲಿ ಅನುಭವಕ್ಕೆ ಬರುತ್ತವೆ. ಅಷ್ಟೇನಾ? ಹೋರಾಟಗಳು, ಹತ್ತಿರದವರ ಸಾವು, ಅಗಲಿಕೆಗಳು, ಇಷ್ಟೆಲ್ಲ ಅನುಭವಿಸಿದ ಮೇಲೆ ನಮಗೆ ಒಂದು ಪ್ರಶ್ನೆ ಎದ್ದೇ ಹೇಳುತ್ತೆ. ಇಷ್ಟೆಲ್ಲವನ್ನೂ ನಾವು ಅನುಭವಿಸಬೇಕು ಅಂತನೂ ಅಲ್ಲ. ಸುತ್ತಮುತ್ತಲಿನವರ ಜೀವನವನ್ನು ನೋಡ್ತಿದ್ದಾಗ ನಮಗೆ ಒಂದು ನಗ್ನ ಸತ್ಯ ಅರಿವಾಗತ್ತೆ. ನನ್ನ ಜೀವನವೂ ಇಷ್ಟೇ ಅಲ್ವಾ? ಎಷ್ಟೆಷ್ಟೋ ಸಾಧಿಸ್ಬೋದು, ಎಷ್ಟೆಷ್ಟೋ ದುಡಿಬೋದು, ಆದರೂ ಕೊನೆಗೆ ಇಷ್ಟೇ ಅಲ್ವಾ ಜೀವನದ ಅರ್ಥ? ಹಾಗಾದರೆ ಸತ್ಯ ಅನ್ನೋದೇನಾದರೂ ಇದೆಯಾ? ಭೈರಪ್ಪನವರ ಅದ್ಭುತ ಕಾದಂಬರಿ ತಬ್ಬಲಿಯು ನೀನಾದೆ ಮಗನೆಯಲ್ಲಿ ಆ ಪಾತ್ರ ಸಾಯುವಾಗ ಒಂದು ಅದ್ಭುತವಾದಂತಹ ವಿಷಯವನ್ನ ಭೈರಪ್ಪನವರು ಹೇಳ್ತಾರೆ. ಆ ಸಮಯ ಸತ್ಯವೆಂದುಕೊಂಡಿದ್ದೆಲ್ಲ ಸುಳ್ಳಾಗುವ ಸಮಯ, ಮತ್ತೊಂದು ಹೊಸ ಸತ್ಯದ ಅರಿವಾಗುವ ಸಮಯ. ನಾವು ಅಂದ್ಕೊಂಡಿದ್ದೆಲ್ಲವೂ ಮುಗ್ದಿರತ್ತೆ. ನಮ್ದು ಇನ್ವೆಸ್ಟ್ಮೆಂಟ್ಸು, ನಮ್ದು ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶು, ನಮ್ದು ಹೊಸ ಮನೆ ಮುಂದೆ ತೆಗೆಸ್ಕೊಂಡ್ ಫೋಟೋಗಳು, ಅವೆಲ್ಲವೂ ಮಿಥ್ಯವಾಗಿ ಹೊಸ ಸತ್ಯದ ಅರಿವಾಗ್ತಿರತ್ತೆ. ಹಾಗಾದರೆ ಇದಾ ಸತ್ಯ, ಅದಾ ಸತ್ಯ? ಯಾವುದು ಈ ಸತ್ಯ? ಎಲ್ಲಿದೆ ಈ ಸತ್ಯ ಅನ್ನುವುದಕ್ಕೆ ಕನಕದಾಸರು ಅದ್ಭುತವಾಗಿ ಒಂದು ಕಡೆ ಹೇಳಿದ್ದಾರೆ. ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ. ಮಾಯೆ ಎಂಬುದು ನಮ್ಮೆಲ್ಲರಿಗೂ ಕಾಡಿದಂತ ವಿಷಯ ಅಲ್ವಾ? ನನಗ್ ಬೀಳತ್ತಲ್ಲ ಅದೇ ಕನಸಿನ ರೀತಿ ನಾನೇ ಯಾರ್ದಾದ್ರೂ ಕನಸಿನ ಪಾತ್ರವಾ? ಇದೇ ಚಿಂತನಾ ಲಹರಿಯಲ್ಲಿ DVG ಅವರ ಕಗ್ಗ ಹೇಳೋದು, ಸತ್ಯವೆಂಬುದದೆಲ್ಲಿ ನಿನ್ನಂತರಂಗದೊಳೋ, ಸುತ್ತ ನೀನನುಭವಿಪ ಬಾಹ್ಯ ಚಿತ್ರದೊಳೋ, ಯುಕ್ತಿಯಿಂದೊಂದನೊಂದಕ್ಕೆ ತೊಡಿಸಿ ಸರಿ ನೋಡೆ ತತ್ವದರ್ಶನಬಹುದು ಮಂಕುತಿಮ್ಮ. ಸತ್ಯವೆಂಬುದದೆಲ್ಲಿ? ಎಲ್ಲಿದೆ ಈ ಸತ್ಯ? ನಮ್ಮ ಮುಂದೆ ಅನುಭವ ಆಗ್ತಾ ಇದೆಯಲ್ಲ ವಸ್ತು ಜಗತ್ತು, ದ ಫೆನಾಮಿನಲ್ ವರ್ಲ್ಡ್, ಅದು ಸತ್ಯವಾ ಅಥವಾ ಇನ್ಯಾವುದಾದ್ರೂ ಸತ್ಯವಿದೆಯಾ? ಅದಕ್ಕೆ DVG ಹೇಳೋದು, ಸತ್ಯವೆಂಬುದದೆಲ್ಲಿ ನಿನ್ನಂತರಂಗದೊಳೋ. ನಿನಗೆ ಯಾವುದೋ ಒಂದು ವಿಷಯವನ್ನ ಕಂಡಾಗ, ಅನುಭವಿಸಿದಾಗ ಆಗುವುದು ಸತ್ಯವೋ, ಅಥವಾ ಸುತ್ತ ನೀನು ಅನುಭವಿಪ ಬಾಹ್ಯ ಚಿತ್ರದೊಳು. ಒಂದು ಕೆರೆ ಇದೆ ಅಂತ ತಿಳ್ಕೊಂಡ್ರೆ ಆ ಕೆರೆ ಬಾಹ್ಯ ಚಿತ್ರ, ಹೊರ ಜಗತ್ತಿನಲ್ಲಿ ಕೆರೆನೇ ಎಲ್ಲರಿಗೂ. ಹೌದಾ? ಅದನ್ನ ಮತ್ತೆ ನಾವು ಆಳವಾಗಿ ಪರಾಮರ್ಶೆ ಮಾಡಿದಾಗ ಗೊತ್ತಾಗೋದು, ಈ ಕೆರೆ ಎಲ್ಲರಿಗೂ ಕೇವಲ ಕೆರೆ ಅಲ್ಲಲ್ಲ. ಒಬ್ಬ ಮೀನು ಹಿಡಿಯುವ ವ್ಯಕ್ತಿಗೆ ಅದು ಜೀವನೋಪಾಯವಾದ ಕೆರೆ ಆದರೆ, ಒಬ್ಬ ಝೂಯಾಲಜಿಸ್ಟ್ಗೆ ಅಲ್ಲಿ ಯಾವ್ಯಾವ ರೀತಿಯ ಮೀನುಗಳು, ಕಪ್ಪೆಗಳು, ಹಾವುಗಳು ಬದುಕಿವೆ ಅದರ ಬಗ್ಗೆ ಆಸಕ್ತಿ. ಒಬ್ಬ ಬಾಟನಿಸ್ಟ್ಗೆ ಯಾವ ರೀತಿ ಪಾಚಿ ಬೆಳೆದಿದೆ, ಅದು ಎಷ್ಟು ಗಿಡಕ್ಕೆ ಪೋಷಣೆ ಕೊಡ್ತಿದೆ. ಒಬ್ಬ ದೋಣಿ ಓಡಿಸುವ ವ್ಯಕ್ತಿಗೆ ಇದನ್ನ ದಾಟಕ್ಕೆ ಎಷ್ಟು ಸಮಯ ಬೇಕು. ಒಬ್ಬ ರೈತಂಗೆ ಈ ನೀರು ತನ್ನ ಹೊಲಕ್ಕೆ ಎಷ್ಟು ದಿನ ಉಪಯೋಗಕ್ಕೆ ಬರುತ್ತೆ. ನಮ್ಮಂತಹ ಸಾಮಾನ್ಯ ಜನಕ್ಕೆ ಸ್ನೇಹಿತರು, ಸಂಗಾತಿಯ ಜೊತೆ ನೀರಿಗೆ ಇಳಿದು ಆಟವಾಡುವ ಅವಕಾಶಕ್ಕೆ ಒದಗುವ ಒಂದು ಮೋಜು. ಹಾಗಾದರೆ ಯಾವುದು ಸತ್ಯ? ಇದು ಕೇವಲ ಈ ಒಂದೇ ಉದಾಹರಣೆಗೆ ಅನ್ವಯ ಅಲ್ಲ ಅಲ್ವಾ? ಜೀವನದ ಎಷ್ಟೋ ಅನುಭವಗಳು ಸಹ ಅವುಗಳದೇ ವರ್ಷನ್ ಆಫ್ ರಿಯಾಲಿಟಿ, ಸತ್ಯದ ಹಂತಗಳನ್ನು ಹೊಂದಿರುತ್ತವೆ ಅಲ್ಲ. ಹಾಗಾಗಿ DVG ಹೇಳ್ತಿರೋದು, ಸತ್ಯವೆಂಬುದದಲ್ಲಿ ನಿನ್ನಂತರಂಗದೊಳು, ಸುತ್ತ ನೀನನುಭವಿಪ ಬಾಹ್ಯ ಚಿತ್ರದೊಳು. ಹೊರಜಗತ್ತು ಸತ್ಯವಾ? ಇಸ್ ದರ್ ಅನ್ ಆಬ್ಜೆಕ್ಟಿವ್ ವರ್ಲ್ಡ್ ಆರ್ ಇಟ್ ಈಸ್ ಪ್ಯೂರ್ಲಿ ಸಬ್ಜೆಕ್ಟಿವ್? ಆಬ್ಜೆಕ್ಟಿವ್ ವರ್ಲ್ಡ್ ಅನ್ನೋದು ಇಲ್ವೇ ಇಲ್ಲ ಅನ್ನೋದಾದರೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು? ಶಿವರಾಮ್ ಕಾರಂತರ ಸುಮಾರು 45ನೇ ಇಸ್ವಿಯಲ್ಲಿ ಬರೆದಿರುವ ಕಾದಂಬರಿಗಳಲ್ಲಿ ವಿಶ್ವ ಮಹಾಯುದ್ಧದ ಸಂದರ್ಭಗಳು ಬಂದಾಗ ಅಲ್ಲಿ ಹೇಳ್ತಾರೆ, ವಿಶ್ವ ಮಹಾಯುದ್ಧದಲ್ಲಿ ಖಾರ ಪುಡಿ ಬೆಲೆ ಏರಿಕೆ ಆಗತ್ತೆ, ಹಾಗಾಗಿ ಮೆಣಸಿನಕಾಯಿ ಬೆಳೆದ್ರೆ ನಮಗೆ ಲಾಭ ಬರುತ್ತೆ ಅಂತೆಲ್ಲ ಯೋಚನೆ ಮಾಡ್ತಿರುವ ಸಂದರ್ಭಗಳು ಬರುತ್ತವೆ. ಅಲ್ಲಿ ಎಷ್ಟೋ ಜನ ವಿಶ್ವ ಮಹಾಯುದ್ಧದಲ್ಲಿ ಸಾಯ್ತಿದ್ರೆ ಆನ್ ಆವರೇಜ್ ಒಂದು ದಿನಕ್ಕೆ 10,000 ಜನ ಸಾಯ್ತಿದ್ರಂತೆ. ಇಲ್ಲಿ ನಮಗೆ ಅದರಿಂದ ಆಗುವ
ಲಾಭ ಏನು ಅನ್ನುವುದು ಜನರು ಯೋಚನೆ ಮಾಡ್ತಿರ್ತಾರೆ. ಇಲ್ಲಿ ಸರಿತಪ್ಪುಗಳ ಪರಾಮರ್ಶೆಗಿಂತ ಹಾಗಾದ್ರೆ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು, ಇನ್ನೊಬ್ಬರಿಗೆ ಕೆಟ್ಟದು ನಮಗೆ ಒಳ್ಳೇದಾದ್ರೆ ನಮಗೆ ಆಗುವ ಕೆಟ್ಟದು ಇನ್ನೊಬ್ಬರಿಗೂ ಒಳ್ಳೇದಿರ್ಬೋದಲ್ವಾ? ಹೆನ್ರಿ ಮಿಲ್ಲರ್ನ ಅದ್ಭುತ ಕಾದಂಬರಿ ಕ್ಯಾಚ್ 22 ನಲ್ಲಿ ಇದೇ ರೀತಿ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಅದೇ ದೇಶದ ಲಾಬಿ ಬಂಡವಾಳತನ ದೇಶದ ಜನರ ವಿರುದ್ಧ ತಿರುಗಿರುತ್ತೆ ಅನ್ನೋದು ಗೊತ್ತಾಗತ್ತೆ. ಹಾಗಾದ್ರೆ ಯುದ್ಧ ಕೆಟ್ಟದ ಒಳ್ಳೇದ ಅಂದ್ರೆ ಇಟ್ ಡಿಪೆಂಡ್ಸ್ ಅಪಾನ್ ವೇರ್ ಯು ಸ್ಟ್ಯಾಂಡ್. ಸೊ ಹಂಗಾಗಿ DVG ಅವರಲ್ಲಿ ಪ್ರಶ್ನೆ ಮಾಡ್ತಿರೋದು, ನೀನು ಒಂದು ರೀತಿ ಜಗತ್ತನ್ನ ನೋಡ್ತಿದ್ಯಲ್ಲ, ಇನ್ನೊಂದು ರೀತಿ ನೋಡಬಹುದಾ? ಇವತ್ತು ಹಲವಾರು ಕಡೆ ಯುದ್ಧ ನಡೀತಾನೆ ಇದೆ. ಯುದ್ಧ ನಡೀತಿದ್ರೆ ಅಥವಾ ಆರಂಭ ಆದ ಕೂಡಲೇ ಲಾಕ್ಹೀಡ್ ಮಾರ್ಟಿನ್ ಅನ್ನುವ ಜಗತ್ತಿನ ಅತಿ ದೊಡ್ಡ ಆಮ್ಯುನೇಷನ್ ಸಪ್ಲೈಯರ್ದು ಶೇರ್ ಮಾರ್ಕೆಟ್ ಇಂಪ್ರೂವ್ ಆಗುತ್ತೆ. ಅದರಲ್ಲಿ ಬಂಡವಾಳವನ್ನ ಹೂಡಿರೋರ್ಗೆ, ಇನ್ವೆಸ್ಟರ್ಸ್ಗೆ ಯುದ್ಧ ಆರಂಭ ಆದರೆ ಸಾಕು ಅಂತ ಅನಿಸ್ತಿರ್ಬೋದಲ್ವಾ? ತಮ್ಮದು ಸ್ಟಾಕ್ ಪ್ರೈಸಸ್ ಜಾಸ್ತಿ ಆಗುತ್ತೆ. ಹಾಗಾದ್ರೆ ಯಾವುದು ಕೆಟ್ಟದು ಯಾವುದು ಒಳ್ಳೆಯದು ಅಂದ್ರೆ DVG ಹೇಳ್ತಿರೋದು, ಯುಕ್ತಿಯಿಂದ ಒಂದನೊಂದಕ್ಕೆ ತೊಡಿಸಿ ಸರಿ ನೋಡೆ ತತ್ವದರ್ಶನಬಹುದು ಮಂಕುತಿಮ್ಮ. ನಾವು ಯಾವುದಾದರೂ ಒಂದು ಸಮಸ್ಯೆಯನ್ನ, ಸಂದರ್ಭವನ್ನ ಆಳವಾಗಿ ನೋಡ್ತಾ ಹೋದ್ರೆ, ಇಫ್ ಯು ಕ್ಯಾನ್ ಸಿ ಲಾಂಗ್ ಎನಫ್ ಯು ವಿಲ್ ಸಿ ಇಂಟರ್ ಕನೆಕ್ಟೆಡ್ನೆಸ್. ನಮ್ಮ ಜೀವನದ ಯಾವುದೋ ಸಮಸ್ಯೆಗೆ ಪರಿಹಾರವನ್ನ ಆತುರತೆಯಿಂದ ಹುಡುಕೋದನ್ನ ಬಿಟ್ಟು ವೆನ್ ವಿ ರೆಸಾರ್ಟ್ ಬ್ಯಾಕ್ ಅಂಡ್ ಅಬ್ಸರ್ವ್, ಅದು ನಮ್ಮ ಯಾವುದೋ ಒಂದು ತಪ್ಪಿನಿಂದ ಹುಟ್ಟುತ್ತಾ ಇರುತ್ತೆ, ಅಥವಾ ನಾವು ಅದನ್ನ ಆತುರತೆಯಿಂದ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸ್ತಿದ್ದಾಗ ಅದು ಇದ್ದಿದ್ದು ಕ್ಲಿಷ್ಟಕರವಾಗ್ತಿರುತ್ತೆ. ವಿಲ್ ಬಿ ಫೀಡಿಂಗ್ ಇನ್ ಟು ದ ಪ್ರಾಬ್ಲಮ್. ಹಂಗಾಗಿ ಒಂದನ್ನ ಇನ್ನೊಂದಕ್ಕೆ ತೊಡಿಸಿ ಸರೆ ನೋಡೆ, ಹತ್ತತ್ರ ತರಿಸಿ ಈಕ್ವೇಟ್ ಮಾಡಿ ನೋಡಿದ್ರೆ ತತ್ವದರ್ಶನಬಹುದು ಮಂಕುತಿಮ್ಮ. ಒಂದೇ ಸಂದರ್ಭವನ್ನ ಐಸೋಲೇಟೆಡ್ ಆಗಿ ನೋಡಿದ್ರೆ ಅದು ಕೆಟ್ಟದು ಒಳ್ಳೆಯದು ಅನ್ನುವ ಧ್ರುವೀಕರಣ ಆಗತ್ತೆ. ಆದ್ರೆ ಆ ಸಂದರ್ಭ ಹೇಗೆ ಉದ್ಭವ ಆಯಿತು ಅಂದ್ರೆ, ಎಷ್ಟೋ ಸೀರೀಸ್ ಆಫ್ ಸಂದರ್ಭಗಳು ಸರಣಿಯಾಗಿ ಉದ್ಭವ ಆಗಿರುತ್ತೆ. ಆ ಸರಣಿಯನ್ನ ಒಂದಕ್ಕೊಂದು ಪೋಣಿಸಿ ತೊಡಿಸಿ ಸರಿ ನೋಡೆ ತತ್ವದರ್ಶನಬಹುದು ಮಂಕುತಿಮ್ಮ. ಈ ಶಕ್ತಿ, ಕೆಪಾಸಿಟಿ ನಮ್ಮಲ್ಲಿ ಬೆಳಿಬೇಕಂದ್ರೆ ನಾವು ಸಂದರ್ಭವನ್ನ ಆಳವಾಗಿ ನೋಡುವುದನ್ನ ಕಲ್ತ್ಕೋಬೇಕು. ಅಬ್ಸ್ಟ್ರಾಕ್ಟ್ ಎಕ್ಸ್ಪ್ರೆಷನಿಸಂ ಅನ್ನುವ ಕಲಾ ಚಿಂತನೆಯ ಭಾರಿ ಪ್ರಖ್ಯಾತ ಕಲಾವಿದರಾಗಿದ್ದ ಮಾರ್ಕ್ ರಾತ್ಕೋ ಅಥವಾ ರಷ್ಯಾದ ಶ್ರೇಷ್ಠ ಚಿತ್ರಗಾರರೊಬ್ಬರಾಗಿದ್ದ ಆಂಡ್ರೇ ತಾರ್ಕೋಸ್ಕಿ ಇವರ ಸಿನಿಮಾಗಳಲ್ಲಿ ಈ ವಿಷಯವನ್ನ ಹೇಳ್ತಾ ಹೋಗ್ತಾರೆ. ಡೋಂಟ್ ಜಸ್ಟ್ ಲುಕ್ ಲಾಂಗರ್ ಅಂತ. ಏನೂ ಆಗ್ತಿಲ್ವಲ್ಲ, ಏನು ಜಂಪ್ ಕಟ್ಸಿಲ್ಲ, ಸಿಕ್ಕಾಬಟ್ಟೆ ಫ್ಲಾಶಿ ಲೈಟ್ಸ್ ಇಲ್ಲ, ಎಡಿಟ್ ಆಗ್ತಿಲ್ಲ, ನಂಗೇನು ಸಿಗ್ತಿಲ್ಲ, ಸೆನ್ಸೇಷನಲಿಸಮ್ ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಚಿಂತಕರು ಹೇಳೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿರೋ ಚಿಂತಕರು ಹೇಳೋದು, ಶಾಂತವಾಗಿ ಆಳವಾಗಿ ಹೆಚ್ಚು ಹೊತ್ತು ನೋಡಿದಾಗ ಅದರ ಸಮನ್ವಯ ನಮಗೆ ಸಾಧ್ಯವಾಗತ್ತೆ. ಆ ಸಮನ್ವಯವೇ ತತ್ವದರ್ಶನ. ಇಂದಿನ ಆಧುನಿಕ ಮನುಷ್ಯನ ಫ್ರೆನ್ಸಿಡ್ ಲೈಫ್, ಆತುರತೆಯಿಂದ ತುಂಬಿರೋ ಜೀವನದಲ್ಲಿ ಹೆಚ್ಚು ಆಳವಾಗಿ ಯಾವುದೇ ಸಮಸ್ಯೆಯನ್ನ ನೋಡೋದನ್ನ ಮರಿತಾ ಇದ್ದೀವಿ. ಹಾಗಾಗಿ ಆ ಸಮಸ್ಯೆಯ ಸಂಕೀರ್ಣತೆ, ಅದರಲ್ಲಿರುವ ನಮ್ಮ ಪಾತ್ರ ನಮಗೆ ಗೋಚರ ಆಗೋದೇ ಇಲ್ಲ. ಮುಖ್ಯವಾಗಿ ಇನ್ಯಾರ್ದೋ ತಪ್ಪು ಅನ್ನುವ ನಂಬಿಕೆಗಳ ಮೇಲೆ ನಾವು ಆಕ್ಟ್ ಮಾಡಕ್ ಹೋಗಿ ಸಮಸ್ಯೆಯನ್ನ ಇನ್ನಷ್ಟು ಸಂಕೀರ್ಣಗೊಳಿಸ್ಕೋತಾ ಇರ್ತೀವಿ. ಅದಕ್ಕೆ ಯುಕ್ತಿಯಿಂದ ಒಂದನೊಂದಕ್ಕೆ ತೊಡಿಸಿ ಸರಿ ನೋಡೆ ತತ್ವದರ್ಶನ. ಯಾವುದು ಸತ್ಯ ಅಂದ್ರೆ, ಹೊರ ಜಗತ್ತಿನಲ್ಲಿ ಎಲ್ಲವೂ ಬೇರೆ ಬೇರೆ, ಆದರೆ ಒಳಗೆ ಆ ತತ್ವದರ್ಶನ ಆದಾಗ ಗೊತ್ತಾಗೋದು ಸಮನ್ವಯ ಸಾಧ್ಯ. ಹಲವಾರು ಜನ ಹಲವಾರು ರೀತಿ ಬದುಕ್ತಾರೆ, ಆಹಾರ ಪದ್ಧತಿಗಳು ಬೇರೆ ಬೇರೆ, ಉಡುಗೆ ತೊಡುಗೆಗಳು ಬೇರೆ ಬೇರೆ, ಆದರೆ ಯುಕ್ತಿಯಿಂದ ಒಂದನೊಂದಕ್ಕೆ ತೊಡಿಸಿ ಸರಿ ನೋಡೆ ಎಲ್ಲರನ್ನೂ ಈಕ್ವೇಟ್ ಮಾಡ್ತಾ ಆಬ್ಜೆಕ್ಟಿವ್ ಆಗಿ ಈಕ್ವಿಡಿಸ್ಟೆಂಟ್ ಆಗಿ ನಿಂತ್ಕೊಂಡು ನೋಡಿದಾಗ ಅನುಭವಕ್ಕೆ ಬಾರದು ಎಲ್ಲರಲ್ಲೂ ಯಾವುದೋ ಒಂದು ಸಮಾನವಾದ ಅಂಶ ಇದೆ. ಈ ಎಲ್ಲ ವ್ಯಕ್ತಿಗಳು, ಎಲ್ಲ ಜನರು ಮೇಲ್ಮಟ್ಟದಲ್ಲಿ ಬೇರೆ ಬೇರೆ ಆದರೂ ಅವರಲ್ಲಿ ಹರಿತಿರುವ ರಕ್ತದ ಬಣ್ಣ ಒಂದೇ. ಆಹಾರ ಬೇರೆ ಬೇರೆ ರೀತಿ ತಗೊಳ್ತಿದ್ರು, ಆಹಾರದ ಅವಶ್ಯಕತೆ ಬದುಕುವುದು ಒಂದೇ. ಅದರಿಂದ ಈ ಕಗ್ಗದಲ್ಲಿ ನಾವೇನ್ ತಿಳ್ಕೋಬೇಕು ಅಂದ್ರೆ ಸ್ನೇಹಿತರೆ, ಯಾವುದೋ ಒಂದು ಕ್ಲಿಷ್ಟಕರವಾದ ಸಂದರ್ಭವನ್ನ, ಸಮಸ್ಯೆಯನ್ನ ಸ್ಟೋಯಿಕ್ ಅಬ್ಸರ್ವೇಷನ್ ಮಾಡೋದನ್ನ ಕಲ್ತ್ಕೋಬೇಕು. ಅಂದ್ರೆ ಸಮಚಿತ್ತತೆಯಿಂದ ಕಾಣೋದನ್ನ ಮೊದಲು ಕಲ್ತ್ಕೊಂಡಾಗ ಪರಿಹಾರ ಗೋಚರವಾಗತ್ತೆ. ತತ್ಕ್ಷಣ ನಮಗೆ ಸೆನ್ಸೇಷನಲ್ ಮೂವೀಸ್ ಥರ ನಾವು ಪರಿಹಾರ ಮಾಡ್ಕೊಳಕ್ ಹೋದ್ರೆ ಜೀವನ ಸಿನಿಮಾದ ರೀತಿ ಪರಿಹಾರವಾಗಲ್ಲ. ಕುವೆಂಪುರವರು ಕಾನೂರು ಹೆಗ್ಗಡತಿ ಕಾದಂಬರಿಯಲ್ಲಿ ಆರಂಭದಲ್ಲೇ ಹೇಳ್ತಾರೆ, ಈ ಕಾದಂಬರಿ ಪ್ರತಿ ಸಾಲನ್ನು ಶಾಂತವಾಗಿ ಪ್ರಕೃತಿಯ ರೀತಿ ಸವಿಯುವವರಿಗೆ ಮಾತ್ರ ಅಂತ. ಅಂದ್ರೆ ಕಥೆಯ ಗೋಜು ಮುಖ್ಯ ಅಲ್ಲ, ಏನೋ ಒಂದು ಅದ್ಭುತವಾದಂತಹ ಟ್ವಿಸ್ಟ್ ಆಗುತ್ತೆ, ಇವ್ರ ಮಗ ಆಗಿರ್ತಾನೆ, ಅವ್ರಿಗೇನೋ ಹಿಂದ್ಗಡೆಯಿಂದ ಚುಚ್ತಾರೆ, ಮೇಲ್ಗಡೆಯಿಂದ ಒಬ್ರು ಬಂದು ಗನ್ನಲ್ಲಿ ಶೂಟ್ ಮಾಡ್ತಾರೆ. ಇದಲ್ಲ, ಪ್ರಕೃತಿಯಾಗೇ ಇದ್ದಾಗ ನಾವು ಮೇಲ್ಮಟ್ಟಕ್ಕೆ ಹೋಗಿ ಅದರಿಂದ ದರ್ಶನ ಪಡೆದುಕೊಳ್ಳೋದು ಮುಖ್ಯ. ಅದು
ನಾವು ಕುವೆಂಪುರವರ ಕಾದಂಬರಿಗಳಲ್ಲಿ ಕಾಣೋದಷ್ಟೇ ಅಲ್ಲದೆ ಕುವೆಂಪುರವರು ಆ ಹೂವಯ್ಯ ಅನ್ನುವ ಪಾತ್ರದ ಮೂಲಕ ಜೀವನವನ್ನ ಪ್ರಕೃತಿಯನ್ನ ಕಾಣುವ ರೀತಿ ನಮಗೆ ಅನುಭವಕ್ಕೆ ಬರುತ್ತೆ. ಏನು ಒಂದನ್ನೊಂದಕ್ಕೆ ತೊಡಿಸಿ ಸರಿ ನೋಡೆ, ಒಂದು ಟೆಂಪ್ಲೇಟ್ನ ಇನ್ನೊಂದು ಟೆಂಪ್ಲೇಟ್ ಹತ್ರ ತಂದು ಈಕ್ವೇಟ್ ಮಾಡಿ ನೋಡಿದಾಗ ನಮಗೆ ಕಾಣತ್ತೆ, ಗೋಚರ ಆಗತ್ತೆ ಆ ಸಮನ್ವಯ. ಕಾರಂತರು ಜನಜೀವನದ ಮಧ್ಯ ಕಂಡುಕೊಂಡದ್ದು ಆ ಸಮನ್ವಯ. ಆ ಸಾಮ್ಯತೆಯನ್ನ ನಾವು ನಮ್ಮ ಜೀವನದ ಕ್ಲಿಷ್ಟಕರವಾದ ಸಂದರ್ಭಗಳಿಗೂ ಅನ್ವಯ ಮಾಡಿಕೊಂಡು ನೋಡಬಹುದು. ಯಾವುದೋ ಒಂದು ಸಮಸ್ಯೆ ಉಲ್ಬಣ ಆಗ್ತಾ ಇದೆ ಅಂದ್ರೆ ಆ ಸಮಸ್ಯೆಯ ಅನುಭವದಕ್ಕಿಂತ ಎಷ್ಟೋ ಮೊದಲೇ ಅದರ ಬೀಜ ಬಿತ್ಬಿಟ್ಟಿರ್ತೀವಿ ನಾವೇ. ಹಂಗಾಗಿ ಆ ತತ್ವ ದರ್ಶನದ ಕಡೆ ನಾವು ನಮ್ಮ ಗಮನವನ್ನ ಹರಿಸೋಣ ಅಂತ ಹೇಳ್ತಾ ಈ ಕಗ್ಗವನ್ನ ಮತ್ತೆ ಓದೋಣ. ಸತ್ಯವೆಂಬುದೆಲ್ಲಿ ನಿನ್ನಂತರಂಗದೊಳೋ, ಸುತ್ತ ನೀನನುಭವಿಪ ಬಾಹ್ಯ ಚಿತ್ರದೊಳೋ, ಯುಕ್ತಿಯಿಂದೊಂದನೊಂದಕ್ಕೆ ತೊಡಿಸಿ ಸರಿ ನೋಡೆ, ತತ್ವ ದರ್ಶನಬಹುದು ಮಂಕುತಿಮ್ಮ. ಮುಂದಿನ ಕಗ್ಗದಲ್ಲಿ ನಮ್ಮ ಇರ್ರೆಸ್ಪಾನ್ಸಿಬಿಲಿಟಿ, ನಾವು ಇದೇ ರೀತಿ ನಮ್ಮ ಜೀವನದಲ್ಲಿ ನಡ್ಕೊಂಡಿರ್ತೇವೆ ಅಲ್ವಾ? ಏನು ಒಂದೇನೋ ಕಮಿಟ್ ಆಗ್ತೀವಿ ನಾವು ಮಾಡ್ಬೇಕಿದನ್ನ ಅಂತ, ಆದರೆ ಅದನ್ನ ನೆರವೇರಿಸೋ ಹೊತ್ತಿಗೆ ನಮಗೆ ಕಮಿಟ್ಮೆಂಟ್ ಹೋಗ್ಬಿಟ್ಟಿರತ್ತೆ. ಅದರಲ್ಲೂ ನಮ್ಮ ಸುತ್ತಮುತ್ತಲಿನ ಜೀವನ ನಾವು ನೋಡ್ತಿದ್ದಾಗ ಎಕ್ಸೆಸಿವ್ ವಿಕ್ಟಿಮೈಸೇಷನ್, ನಮ್ಮ ಪ್ರೈಮರಿ ಎಮೋಷನ್ಸ್ನ ಓವರ್ ವ್ಯಾಲಿಡೇಷನ್ ಮಾಡ್ತಾ ಇದೀವಿ ಅಂತ ಮನಃಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ. ಅಂದರೆ ನನಗೇನೋ ಅನ್ಸತ್ತೆ, ನನ್ನ ಬಾಸ್ ಸರಿ ಇಲ್ಲ ಅಂತ ಹೊಸ ಕೆಲಸ ಕೊಡ್ತಿದ್ದಂಗೆ ಅದನ್ನ ನಾವು ವ್ಯಾಲಿಡೇಟ್ ಮಾಡ್ಕೋತೀವಿ. ನಮ್ಮ ಪೋಷಕರ ಕಾಲದಲ್ಲಿ ಒಂದು 30 ವರ್ಷ ಹಿಂದ್ಗಡೆ ಬಾಸ್ ಏನೋ ಕಷ್ಟದ ಕೆಲಸ ಕೊಟ್ರು ಅಂದ್ರೆ ಏನೋ ಬಿಡು ಕಷ್ಟ ಬಂದೇ ಬರುತ್ತೆ ಅಂತ ನೋಡೋಣ ಅಂತ ತಡೆದುಕೊಳ್ಳುವ ತಿತಿಕ್ಷೆ, ಸಹನೆ ಹೆಚ್ಚಿತ್ತು. ಇವತ್ತು ನಮಗೆ ಆ ತಿತಿಕ್ಷೆ ಕಡಿಮೆ ಆಗ್ತಿದೆ, ತಾಳ್ಮೆ ಕಡಿಮೆ ಆಗ್ತಿದೆ. ಹಂಗಾಗಿ ನಮಗೆ ತತ್ಕ್ಷಣ ಅನಿಸಿದ್ದು ಸರಿ ಅಂತ ಅದನ್ನ ವಿ ಡೋಂಟ್ ಇವನ್ ರಿವ್ಯೂ ಇಟ್. ಇದರ ಬಗ್ಗೆ ಟಾಸ್ ಅಂಡ್ ಟಾಕ್ಸ್ 35ರಲ್ಲಿ ಸಹ ಆಳವಾಗಿ ಯೋಚನೆ ಮಾಡಿದ್ವಿ. ಮೋಸ್ಟ್ ಆಫ್ ಯುವರ್ ಪ್ರೈಮರಿ ಎಮೋಷನ್ಸ್ ಆರ್ ರಾಂಗ್ ಅಂತಾರೆ ಮನಃಶಾಸ್ತ್ರಜ್ಞರು. ಅಂದರೆ ತತ್ಕ್ಷಣ ಬರುವ ಅತಿರೇಕದ ಭಾವನೆಗಳು ಯಾವತ್ತೂ ತಪ್ಪಿರುತ್ತವೆ. ರೋಡಲ್ಲಿ ಅವ್ರಿಗಿವರು ಟಚ್ ಮಾಡಿ ಜಗಳ ಆಡ್ತಿರ್ತಾರಲ್ಲ, ಅದರಲ್ಲೊಬ್ರು ಹೆಲ್ಮೆಟ್ ಹಾಕೊಂಡ್ರಲ್ಲ, ಒಬ್ರ ಹತ್ರ ಲೈಸೆನ್ಸ್ ಇರಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಪೊಲೀಸ್ ಹತ್ರ ಹೋಗಿ ಯಾರು ಹೋಗಲ್ಲ. ಅಂದರೆ ನಾವು ನಮ್ಮ ಭಾವನೆಗಳು ತಪ್ಪಿರಬಹುದು ಅನ್ನುವುದ ಯೋಚನೆ ಮಾಡಲು ಸಹ ಸಾಧ್ಯವಿಲ್ಲ. ಹಾಗಾಗಿ ಏನಾಗ್ತಿದೆ, ನಮಗೆ ಲಾಂಗ್ ಟರ್ಮ್ ಪ್ರಾಸೆಸ್, ಲಾಂಗ್ ಟರ್ಮ್ ರಿಸಲ್ಟ್ಸ್ ಅಲ್ಲಿ ನಂಬಿಕೆಯನ್ನ ಕಳ್ಕೊತಾ ಇದ್ದೀವಿ. ಅದಕ್ಕೆ DVG ಹೇಳೋದು, ಹೇರಾಳು ಮೂಟೆ ಗೂಲಿಯ ಬೇಡಿ ಹೆಗಲೊಡ್ಡಿ ಭಾರವನು 4 ಮಾರೊಯ್ದರಷ್ಟರೊಳಗೆ, ದೂರ ಇನ್ನೆಷ್ಟು ಎನ್ನುತ್ತಲ್ ಆತುರಿಪನ್ ಅದನಿಳಿಸೆ ಕಾರುಬಾರುಗಳಷ್ಟೇ ಮಂಕುತಿಮ್ಮ. ಹೇರಾಳು ಒಂದು ಮೂಟೆಯನ್ನ ಹೊರುವ ಆಳು, ಮೂಟೆ ಗೂಲಿಯ ಬೇಡಿ ಹೆಗಲೊಡ್ಡಿ, ಸಾರ್ 10 ರೂಪಾಯಿ ಕೊಡಿ, ಈ ಮೂಟೆನ ಎತ್ತಾಕ್ತೀನಿ ಅಂತ ಹೆಗಲನ್ನ ಒಡ್ಡಿ ತನ್ನ ಹೆಗಲ ಮೇಲೆ ಹೊತ್ತು ಭಾರವನು 4 ಮಾರೊಯ್ದರಷ್ಟರೊಳಗೆ, 4 ಮಾರು ಅದನ್ನ ತೆಗೆದುಕೊಂಡು ಹೋಗೋ ಅಷ್ಟರೊಳಗೆ, ದೂರವಿನ್ನೆಷ್ಟೆನ್ನುತ್ತ ಆತುರಿಪನ್ ಅದನಿಳಿಸೆ, ಅಯ್ಯೋ ಇನ್ನೂ ತುಂಬಾ ದೂರ ಇದೆಯಪ್ಪ ಅಂತ ಇಳಿಸಿದ್ರೆ ಏನಾಗತ್ತೆ, ನಮ್ಮ ಕಾರುಬಾರುಗಳು ಇಷ್ಟೇ ಆಗೋಗಿದೆ ಮಂಕುತಿಮ್ಮ. ಅಂದ್ರೆ ನಾವು ಲಾಂಗ್ ಟರ್ಮ್ ರಿಸಲ್ಟ್ಸ್ ಅಂತಾರಲ್ಲ, ಕನ್ಸಿಸ್ಟೆಂಟ್ಲಿ ಡೂಯಿಂಗ್ ಇಟ್ ಫಾರ್ ವೆರಿ ಲಾಂಗ್ ಟೈಮ್, ಅದನ್ನ ಮರೀತಾ ಇದ್ದೀವಿ. ಇಲ್ಲಿ ಹೇರಾಳು ನಾವೇ. ಆ ಮೂಟೆಯನ್ನ ಹೊತ್ತ ಆಳು ಕೇವಲ ಶ್ರಮಿಕ ವರ್ಗದ ವ್ಯಕ್ತಿ ಅಲ್ಲ, ನಾವೇ. ನಮಗೆ ಆ ಭಾರ ಅಂದರೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿಯ ಸಾಂಕೇತಿಕ ಅರ್ಥ. ಅದು ಒಂದು ಜವಾಬ್ದಾರಿಯನ್ನ ನಾವು ಹೊತ್ತು ಅದನ್ನ ಬೇಗ ಸಾಕಪ್ಪ ಅಂತ ಹೇಳಿಸ್ತಾ ಇದೀವಲ್ಲ, ಅದಕ್ಕೆ ಕಾರಣ ದೂರದರ್ಶಿತ್ವವನ್ನ ಕಳ್ಕೊತಾ ಇದೀವಿ. ಲಾಂಗ್ ಟರ್ಮ್ ಎಫರ್ಟ್ನಲ್ಲಿ ಫೇತ್ನ ಕಳ್ಕೊತಾ ಇದೀವಿ. ದೈಹಿಕ ಮತ್ತು ಸಾಮಾಜಿಕ ಒತ್ತಡಗಳಿಗೆ ಡೇಟ್ ಮಾಡ್ತೀವಿ, ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಅಲ್ಲಿ ಕಮಿಟ್ ಆಗ್ತೀವಿ, ಅದು ಒಂದು ಹಂತ. ಆದರೆ ಅದರ ನಂತರ ಆ ಮಾಡಿಕೊಂಡ ಕಮಿಟ್ಮೆಂಟ್ಗೆ ನಾವು ಒದಗಿಸಬೇಕಾದಂತಹ ಪ್ರಯತ್ನವನ್ನ, ರಿನ್ಯೂವಲ್ನ ಅಂದ್ರೆ ಹೊಸತನವನ್ನ ತರಲು ಸಾಧ್ಯವಾಗದಿದ್ದಾಗ ಜೀವನದಲ್ಲಿ ಸಮಸ್ಯೆಗಳು ಉದ್ಭವ ಆಗುತ್ತವೆ. ಅದಕ್ಕೆ ನಾವು ಇನ್ನೊಬ್ಬರನ್ನ ಬೈತೀವಿ. ಸ್ನೇಹಿತರೆ, ಅಲ್ಲಿ ಸಮಸ್ಯೆ ಆಗ್ತಿರೋದು ಮೂಟೆ ಗೂಲಿಯ ಬೇಡಿ ಹೆಗಲೊಡ್ಡಿ, ನಮ್ಮ ಅವಶ್ಯಕತೆಗೆ ನಾವು ಬೇಕು ಅಂತ ಹೊತ್ತುಕೊಂಡು ಭಾರವನ್ನು 4 ಮಾರೊಯ್ದರಷ್ಟರೊಳಗೆ, ನಾ ಎಲ್ಲ ಮಾಡ್ತೀನಿ ಅಂತ ಕೆಲಸ ತಗೊಂಡು ರೆಸ್ಯೂಮಲ್ಲಿ ಸುಳ್ಳು ಡೇಟಾ ಹಾಕಿ ಶಾರ್ಟ್ ಲಿಸ್ಟ್ ಆಗಿ ಹೆಂಗೋ ಪಾಸ್ ಆಗಿ, ಇಲ್ಲ ChatGPT ಕ್ವಶನ್ಸ್ನ ತಿಳ್ಕೊಂಡು ಪಾಸ್ ಆದರೆ ಇನ್ನೇನು ಕೆಲಸದಲ್ಲಿ ನಾವು ಅಸಿಮ್ಯುಲೇಟ್ ಆಗಬೇಕು, ಸರಿ ಹೊಂದ್ಕೋಬೇಕು ಅನ್ನೋಷ್ಟರಲ್ಲಿ ಆಗ್ತಿಲ್ಲಪ್ಪ, ತುಂಬ ಕಷ್ಟ ಅಂತ ಬಿಟ್ಟು ಓಡೋಗ್ತೀವಿ. ಆಗ ಆಫೀಸ್ ಪಾಲಿಟಿಕ್ಸು, ಕಲ್ಚರ್ ಸರಿ ಇರಲಿಲ್ಲ, ಹೀಗೆಲ್ಲ ಬೈದು ಗ್ಲಾಸ್ ಸ್ಟೋರಲ್ಲಿ ತುಂಬ್ತೀವಿ. ಗ್ಲಾಸ್ ಸ್ಟೋರ್ ಅಂದರೆ ಕಂಪ್ನಿಗಳ ಬಗ್ಗೆ ರಿವ್ಯೂ ಬರೋ ವೆಬ್ಸೈಟ್. ಅದು
ಆಮೇಲೆ ಜೀವನದಲ್ಲಿ ಯಾವುದಕ್ಕೂ ಅರ್ಥವಿಲ್ಲ, ಎಲ್ಲವೂ ಮೋಸ, ಎಲ್ಲರೂ ಮೋಸಗಾರರು, ಹೀಗೆಲ್ಲ ಇನ್ಸ್ಟಾಗ್ರಾಮಲ್ಲಿ ಬರ್ಕೊಂಡು ಓಡಾಡ್ತೀವಿ. ಯಾಕೆ? ಅದಕ್ಕೆ ಬೇಕಾಗಿರುವ ಕನ್ಸಿಸ್ಟೆನ್ಸಿನ ನಾವು ಕಳ್ಕೊಂಡಿದ್ದೀವಿ. ಹೊಸ ಪ್ರಾಜೆಕ್ಟ್ ಬಂದಿರುತ್ತೆ, ಒಳ್ಳೆ ಇನ್ಸೆಂಟಿವ್ ಇರುತ್ತೆ ಅಂತ ಗೊತ್ತಾಗುತ್ತೆ, ತಕ್ಷಣ ಒಪ್ಕೊಂಡ್ಬಿಡ್ತೀವಿ ನಮ್ಮ ಟೀಮ್ ಹತ್ರ ಮಾಡಿಸ್ಕೊಡ್ತೀನಿ ಅಂತ. ಆದರೆ ಯಾವುದೋ ಒಂದು ಪ್ರಾಜೆಕ್ಟು ಅದಕ್ಕೆ ಹೆಚ್ಚಿನ ಇನ್ಸೆಂಟಿವ್ ಇರುವ ಕಾರಣವೇ ಅದು ಕ್ಲಿಷ್ಟಕರ ಅಂತ ಅಲ್ವಾ? ಆ ಕ್ಲಿಷ್ಟಕರತೆಯನ್ನ, ಆ ಜವಾಬ್ದಾರಿಯನ್ನ ನಾವು ಹೊರದೆ ದೂರವಿನ್ನೆಷ್ಟೆನ್ನು ತಲಾತುರಿಪನ್ ಅದನ್ನಿಳಿಸೆ ಕಾರುಬಾರುಗಳಷ್ಟೇ ಮಂಕುತಿಮ್ಮ. ಈ ರೀತಿಯಲ್ಲಿ ನಾವು ಬದುಕ್ತಾ ಹೋದರೆ ಯಾವುದೇ ರೀತಿಯ ಸಮಸ್ಯೆಗಳಿಗೂ ಪರಿಹಾರವನ್ನ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಹಿಂದಿನ ಕಗ್ಗಕ್ಕೆ ಈ ಕಗ್ಗ ಸಂವಾದಿ ಆಗೋದೇನೆಂದ್ರೆ, ಅಲ್ಲಿ ಲುಕ್ ಲಾಂಗರ್ ಅಂದ್ರು, ಇಲ್ಲಿ ವರ್ಕ್ ಫಾರ್ ಲಾಂಗರ್ ಟ್ರೈ ಹಾರ್ಡರ್ ಅಂತ ಟಿ.ವಿ. ಜಿಯವರು ಹೇಳ್ತಿರೋದು. ಅಂದರೆ ಆ ಕೆಲಸವನ್ನ ನಾವು ಮಾಸ್ಟ್ರಿಯಿಂದ ಮಾಡೋದು ಮುಖ್ಯನೇ ಹೊರತು ಸ್ಲೇವರಿ ರೀತಿ ಮಾಡೋದನ್ನ ಬಿಡ್ಬೇಕಂದ್ರೆ, ನನಗೇನೋ ಸಂಬಳ ಕೊಡ್ತಿದಾರಪ್ಪ ನಾ ಮಾಡ್ತಿದ್ದೀನಿ ಅನ್ನುವ ಚಿಂತನೆಯಲ್ಲೇ ನಾವಿದ್ದಾಗ ಕೆಲಸವನ್ನ ಇಷ್ಟಪಡಕ್ ಸಾಧ್ಯವಿಲ್ಲ. ಆಗ ಜವಾಬ್ದಾರಿಯಿಂದ ನಾವು ದೂರ ಹೋದ್ರೆ ಸಾಕು, ರಿಟೈರ್ ಆದ್ರೆ ಸಾಕು, ಬೇಗ ರಿಟೈರ್ಮೆಂಟ್ ಸಿಕ್ಕರೆ ಸಾಕು, ಬೇಗ ನಾನು ನನ್ನ ಫೈನಾನ್ಷಿಯಲ್ ಗೋಲ್ ರೀಚ್ ಆಗ್ಬಿಟ್ರೆ ಸಾಕು, ಹಂಗೆ ಕಾಯ್ತಾ ಇರ್ತೀವಿ. ರೀಚ್ ಆದ್ಮೇಲೆ ಏನು ಸಂತೋಷವಾಗಿರ್ತೀವ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಅದರ ಸೀಮಿತತೆಗಳು. ಹಂಗಾಗಿ ಯಾವುದಾದರೂ ವಿಷಯದಲ್ಲಿ ಹೊಸ ವಿಷಯಗಳು ನಮಗೆ ಕ್ಲಿಷ್ಟಕರವಾಗಿ ಕಂಡೇ ಕಾಣುತ್ತವೆ. ಆದರೆ ಆ ಕ್ಲಿಷ್ಟಕರತೆಯಲ್ಲೇ ನಮ್ಮ ಸಾಧನೆ ಅಡಗಿದೆ ಅನ್ನೋದನ್ನ ಮರೆಯೋದು ಬೇಡ. ಸಕ್ಸಸ್ ಈಸ್ ಆಲ್ ಅಬೌಟ್ ಡೂಯಿಂಗ್ ಬೋರಿಂಗ್ ರೈಟ್ ಥಿಂಗ್ಸ್ ಫಾರ್ ಲಾಂಗ್ ಟೈಮ್ ಅಲ್ವಾ? ಯಶಸ್ಸು ಬಂದಿರೋದು ಮನರಂಜನೆಯ ವಿಷಯದಿಂದ ಅಲ್ಲ, ಕಷ್ಟಪಡೋದ್ರಿಂದ. ನಾನು ಬರೀ ಯಾವುದೋ ಮನರಂಜನೆಯಿಂದಾನೇ ಬದುಕ್ತೀನಿ, ರೀಲ್ಸ್ ನೋಡ್ಕೊಂಡು ಬದುಕ್ತೀನಿ ಅಂದರೆ ಅಲ್ಲಿ ಕಷ್ಟವಿಲ್ಲ, ಹಾಗಾಗಿ ಸಾಧನೆ ಇಲ್ಲ. ಸಾಧನೆ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಯಾವುದೋ ಒಂದು ಬೋರಿಂಗ್ ವಿಷಯ ಇರುತ್ತೆ. ಪುಸ್ತಕವನ್ನು ಓದೋದು, ವೆಯ್ಟ್ಸ್ ಲಿಫ್ಟ್ ಮಾಡೋದು, ಆಟಗಾರರಿಗೆ ಫಿಟ್ನೆಸ್ನ ಇಂಪ್ರೂವ್ ಮಾಡ್ಕೊಳ್ಳೋದು, ಅವೇನು ತಕ್ಷಣ ಖುಷಿ ಕೊಡಲ್ಲ. ಆ ಖುಷಿ ಕೊಡೋದನ್ನು ಅವರು ಬೆಳೆಸ್ಕೊಂಡಿರ್ತಾರೆ. ಅಂದರೆ ಆ ಕೆಲಸವನ್ನು ಇಷ್ಟಪಡುವ ರೀತಿ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಂಡಿರ್ತಾರೆ. ಅವರು ಆ ಹೇರಾಳುಗಳ ರೀತಿ ಬದುಕ್ತಿರಲ್ಲ. ನಾವು ಡಿಸ್ಟ್ರಾಕ್ಷನ್ಗಳು ಬೇಕು 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 ಅಂತ ಹತ್ತು ಡಿಸ್ಟ್ರಾಕ್ಟೆಡ್ ಲೈಫ್ನ ಬದುಕ್ತಾ ಇದ್ದೀವಿ. ಹಾಗಾಗಿ ನಮಗೆ ರೆಸ್ಪಾನ್ಸಿಬಿಲಿಟಿಗಳನ್ನ ನಿರ್ವಹಿಸುವ ಇಚ್ಛಾಶಕ್ತಿ ಕಡಿಮೆ ಆಗ್ತಿದೆ. ಆ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಳ್ಳೋಣ. ಎಷ್ಟೇ ದೊಡ್ಡ ಕೆಲಸವನ್ನು ನಾವು ಮಾಡಿದ್ರೂ ಕೂಲಿ ಆಳಿನ ರೀತಿ ಮಾಡ್ತಾ ಇದ್ದಾಗ ನಾವು ಅವ್ರಿಗಿಂತ ಶ್ರೇಷ್ಠ ಅಲ್ಲ, ಅವ್ರಿಗಿಂತ ಕೆಳಗೆ. ಯಾಕೆ? ಯಾವ ಕೆಲಸವೂ ಶ್ರೇಷ್ಠ ಅಲ್ಲ, ಯಾವ ಕೆಲಸವೂ ಕೆಳಗಲ್ಲ. ಆದರೆ ಸ್ನೇಹಿತರೆ, ಅವರೇ ಸಹ ಎಷ್ಟೋ ನಗ್ನಗ್ತಾ ಹರಟೆ ಹೊಡ್ಕೊಂಡು ಭಾರ ಎತ್ತ ಹಾಕ್ತಿರ್ತಾರೆ ಲಾರಿಯಿಂದ. ನಮಗೆ AC ಆಫೀಸಲ್ಲಿ ಕುತ್ಕೊಂಡು ಆಫೀಸ್ ಕ್ಯಾಬ್ ಇದ್ದಾಗೂ ಸಹ ಯಾರನ್ನೋ ಬೈತಾ ಬಿಚ್ ಮಾಡ್ತಾ ಬದುಕ್ತಿರ್ತೀವಿ. ಯಾಕೆ? ಅವ್ರಿಗಿರುವ ಪರಿಶ್ರಮದ ಬಗ್ಗಿರುವ ನಂಬಿಕೆ ನಮಗಿಲ್ಲ. ಬಸವಣ್ಣನವರು ವಚನ ಚಳವಳಿಯನ್ನು ಆರಂಭಿಸಿದಾಗ ಶ್ರಮಿಕ ವರ್ಗದ ಎಷ್ಟೋ ಜನರು, ಅಂದ್ರೆ ಅಲ್ಲಿ ಡ್ರೈ ಫಿಲಾಸಫಿಗೆ, ಅರ್ಥವೇ ಇಲ್ಲದ ದೊಡ್ಡ ದೊಡ್ಡ ಜಿಜ್ಞಾಸೆಗಳಿಗೆ ಯಾವುದೇ ಅವಕಾಶ ಕೊಡದೆ ಕಾಯಕ ಸಂಸ್ಕೃತಿಯನ್ನ ನಂಬಿಕೊಳ್ಳಕ್ಕೆ ಹೇಳಿದ್ರು. ಹಾಗಾಗಿ ಶ್ರಮಿಕ ವರ್ಗದಿಂದ ಅಂಬಿಗರ ಚೌಡಯ್ಯ, ಸುಂಕದ ಬಂಕಣ್ಣ, ಮಡಿವಾಳ ಮಾಚಯ್ಯ ಈ ರೀತಿಯ ಜನರು ಬಂದು ಸಹ ಆಧ್ಯಾತ್ಮಿಕ ತತ್ವಗಳನ್ನ ಬೆಳೆಸಿದ್ರು. ಅಲ್ಲಿ ನಮಗೆ ಈ ಕಗ್ಗದಲ್ಲಿ ಏನು ಹೇಳ್ತಿದ್ದಾರೋ DVG ಆ ಅರ್ಥ ಸಿಗತ್ತೆ. ಏನು? ಯಾವುದರಿಂದಾನೋ ನಿನಗೆ ಮಿರಾಕಲ್ ಆಗತ್ತೆ, ಪವಾಡದಿಂದ ಜೀವನದಲ್ಲಿ ಒಳ್ಳೇದಾಗತ್ತೆ ಅಂತ ನಂಬೋದನ್ನ ಬಿಟ್ಟು, ಯು ಹ್ಯಾವ್ ಟು ಆಕ್ಟ್ ಆನ್ ರೋಡ್, ಆಕ್ಟ್ ಆನ್ ಗ್ರೌಂಡ್, ಆನ್ ಗ್ರೌಂಡ್ ಹಿಟ್ ದ ರೋಡ್ ಅಂತಾರಲ್ಲ, ಆ ಕೆಲಸವನ್ನ ಮಾಡಿದ ಅನುಭವದ ಜನರು ಬರೆಯಕ್ಕೆ ಶುರು ಮಾಡಿದಾಗ ಕಾಯಕ ಸಂಸ್ಕೃತಿ ಬೆಳೀತು. ಕಾಯಕ ಸಂಸ್ಕೃತಿ ಮುಖ್ಯವಾಗಿ ಹೇಳೋದೇ ನೀನು ಬದ್ಧವಾಗಿ ಕಾಯಕಕ್ಕೆ ನಿಂತ್ಕೋಬೇಕು ಅಂತ. ಆಗ ನಾವು ಯಾವುದೇ ಕೆಲಸವನ್ನ ಮಾಡ್ತಿದ್ರು ಅದರಲ್ಲಿ ಮಾಸ್ಟರ್ಸ್ ಆಗ್ತೀವಿ. ಹಾಗಾಗಿ ಈ ಕಗ್ಗವನ್ನ ಮತ್ತೆ ಓದೋ ಮೊದಲು ಏನು ನಿರ್ಧಾರವನ್ನ ತೆಗೆದುಕೊಳ್ಳೋಣ ಅಂದ್ರೆ, ಈಗ ಸದ್ಯಕ್ಕೆ ಇವತ್ತು ನನ್ನ ಮುಂದೆ ಈ ಕೆಲಸ ಇದೆಯಲ್ಲ, ಅದು ನಾನೇ ಆಯ್ಕೆ ಮಾಡ್ಕೊಂಡಿರೋ ಕೆಲಸ. ನಾನು ಯಾವ ಕೋರ್ಸ್ ತಗೋಬೇಕು ಅಂತ ನಾನೇ ಆಯ್ಕೆ ಮಾಡ್ಕೊಂಡಿರ್ತೀನಿ, ಯಾವ ಕ್ಷೇತ್ರದಲ್ಲಿ ದುಡಿಬೇಕು ಅಂತ ನಾನೇ ಆಯ್ಕೆ ಮಾಡ್ಕೊಂಡಿರ್ತೀನಿ. ಅದನ್ನ ತಪ್ಪು ಸರಿ ಅಂತ ದೂಷಿಸೋ ಬದಲು ಫೋಕಸ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, ಬದ್ಧವಾಗಿ ನಡೆದುಕೊಳ್ಳಕ್ಕೆ ಪ್ರಯತ್ನ ಮಾಡೋಣ. ಇವತ್ತೊಂದು ದಿನ ಆ ಕೆಲಸವನ್ನ ಇಷ್ಟಪಡ್ತೀನಿ ಅಂತ ಕಮಿಟ್ ಆದಾಗ ನಾಳೆ ಆ ಕೆಲಸವನ್ನ ಇಷ್ಟಪಡೋದು ಸುಲಭ ಸಾಧ್ಯವಾಗುತ್ತೆ. ಇದನ್ನ ಮಾಡೋಣ ಅಂತ ಹೇಳ್ತಾ ಈ ಕಗ್ಗವನ್ನ ಮತ್ತೋದೋಣ. ಹೇರಾಳು ಮೂಟೆ ಗೋಲಿಯ ಬೇಡಿ ಹೆಗಲೊಡ್ಡಿ ಭಾರವನು 4 ಮಾರೊಯ್ದರಷ್ಟರೊಳಗೆ ದೂರವಿನ್ನೆಷ್ಟೆನು ತಲಾತುರಿಪನ್ನದ ನಿಲ್ಲಿಸೆ ಕಾರು ಬಾರುಗಳಷ್ಟೇ ಮಂಕುತಿಮ್ಮ. ಪುರಂದರದಾಸರು ಒಂದು ಅದ್ಭುತವಾದಂತಹ ತತ್ವವನ್ನ ಹೇಳಿದ್ರು. 100 ರೀತಿಯ ವೃತ್ತಿಗಳು, ಕ್ಷೇತ್ರಗಳು ಈ ಜಗತ್ತಿನಲ್ಲಿ ಇವೆ. ಆದರೆ ಅವೆಲ್ಲದರಲ್ಲೂ ಅಂತರ್ಧ್ವನಿಯಾಗಿ ಪ್ರವಾಹಿಸುವ ಒಂದೇ ಸ್ರೋತ ಎಂದರೆ, ಒಂದೇ ಮೂಲ ಎಂದರೆ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ.
ಅದೇ ಚಿಂತನಾ ಲಹರಿಯಲ್ಲಿ ಡಿ.ವಿ.ಜಿ. ಅವರ ಈ ಕಗ್ಗ ಹೊಟ್ಟೆ ರಾಯನ ನಿತ್ಯ ದಟ್ಟಹಾಸವೋ ಬಾಳು ದೃಷ್ಟ ಧಣಿಯೂಳಿಗಕೆ ಸೊಟ್ಟು ಮೈಬಾಗು ಹಿಟ್ಟಿಗ ಗಲಿದ ಬಾಯಿ ಬಟ್ಟೆಗೊಡ್ಡಿದ ಕೈ ಇಷ್ಟೇ ನಮ್ಮೆಲ್ಲ ಕಥೆ ಮಂಕುತಿಮ್ಮ. ಯಾವುದೇ ವೃತ್ತಿ ಕೀಳಲ್ಲ. ನಾವು ನಮ್ಮ ವೃತ್ತಿ ಎಷ್ಟೋ ದೊಡ್ಡ ಮಟ್ಟದ ವೃತ್ತಿಯಾಗಿದ್ರೂ ಅದನ್ನ ಯಾಕಾದ್ರೂ ಮಾಡ್ತಿದೀವೋ ಅನ್ನುವ ಕೀಳು ಮನಸ್ಥಿತಿಯಲ್ಲಿ ಮಾಡ್ತಾ ಹೋದರೆ, ಕೆಳಮಟ್ಟದ ಮನಸ್ಥಿತಿಯಲ್ಲಿ ಮಾಡ್ತಾ ಹೋದರೆ ಮಾತ್ರ ಆ ವೃತ್ತಿ ಕೆಳಮಟ್ಟದಾಗತ್ತೆ ಹೊರತು ಯಾವ ವೃತ್ತಿಯೂ ಕೀಳಲ್ಲ, ಆ ವೃತ್ತಿಯನ್ನ ಮಾಡುವ ವ್ಯಕ್ತಿಯೂ ಕೀಳವಲ್ಲ. ಎಲ್ಲರೂ ಮಾಡ್ತಿರೋದು ಯಾತಕ್ಕೆ? ಹೊಟ್ಟೆ ರಾಯನ ನಿತ್ಯ ದಟ್ಟಹಾಸವೋ ಬಾಳು. ಆಪಲ್ ಕಂಪ್ನಿ CTOನು ಸಹ ಅಷ್ಟಷ್ಟು ಮುಖ್ಯವಾದಂತಹ ಕೆಲಸ ಮಾಡ್ತಿದ್ರು. ಹೊಟ್ಟೆ ರಾಯನ ನಿತ್ಯದ ಅಟ್ಟಹಾಸವೋ ಬಾಳು. ನಿತ್ಯದ ಅಟ್ಟಹಾಸ, ದಿನಾ ನಡೆಯುವ ಅಟ್ಟಹಾಸ ಯಾವುದು? ಹೊಟ್ಟೆ ರಾಯನ ಅಟ್ಟಹಾಸ. ಅದು ಅಂದ್ರೆ ಹಸಿದ ಹೊಟ್ಟೆ ಒಂದು ಅಟ್ಟಹಾಸವನ್ನ ಮಾಡ್ಸತ್ತಲ್ಲ, ಏನಾದ್ರೂ ಕೆಲಸವನ್ನ ಮಾಡ್ಲೇಬೇಕು, ಬದುಕಕ್ಕಾಗಲ್ಲ ಅಂತ. ಅದು ನಮ್ಮ ದೇಶದ ಅತಿ ದೊಡ್ಡ ಕಂಪನಿಲಿ ಅಥವಾ ಅತಿ ದೊಡ್ಡ ಕೆಲಸದಲ್ಲಿರೋ ಅಧಿಕಾರಿ ಆಗಿರ್ಬೋದು, ಟೆಸ್ಲಾ CTO ಆಗಿರ್ಬೋದು, ಅಥವಾ ಹಿಂದಿನ ಕಗ್ಗದಲ್ಲಿ ಹೇಳಿದ ಹಾಗೆ ಲಾರಿಯಿಂದ ಮೂಟೆ ಹೊತ್ತು ಹಾಕುವ ಹೇರಾಳು ಇರಬಹುದು. ಎಲ್ಲರಲ್ಲೂ ಅವಶ್ಯಕತೆಗಳು, ಅತಿ ಮುಖ್ಯ ಅವಶ್ಯಕತೆ ಹೊಟ್ಟೆ ತುಂಬಿಕೊಳ್ಳೋದು, ಅನ್ನದ ಆತುರ. ಡಿ.ವಿ.ಜಿ. ಅವರು ಇನ್ನೊಂದು ಕಗ್ಗದ ಹೇಳಿ ಹಾಗೆ ಆ ಅನ್ನದ ಆತುರದ ಸಲುವಾಗಿ ಎಲ್ಲರೂ ಹೋರಾಡ್ತಿರ್ತೀವಿ ಅಂದಾಗ ನಮ್ಗೆ ನಮ್ಮ ಬಾಸ್ಗಳಿರ್ತಾರೆ. ನಾನು ಯಾವತ್ತಾದ್ರೂ ಒಂದು ಸಂಸ್ಥೆಯಲ್ಲಿ ಏನಾದ್ರು ಕೆಲಸ ಮಾಡ್ತಿರ್ತೀವಲ್ಲ, ಅಂದ್ರೆ ಏನೋ ಒಂದು ಪ್ರೋಗ್ರಾಮ್ ಇರುತ್ತೆ, ಅಲ್ಲಿ ಹೋಗಿರ್ತೀವಿ. ಅಲ್ಲಿ ಸೆಕ್ಯೂರಿಟಿ ನಮ್ಮನ್ನ ತುಂಬಾ ಆಪ್ತವಾಗಿ ಮಾತಾಡಿಸ್ತಿರ್ತಾರೆ. ಅವತ್ತು ಅದರ ಕಾರ್ಯಕ್ರಮ ಆಗಿ 1 ವರ್ಷ ಆದ್ಮೇಲೆ ಇನ್ನೊಂದು ಅದೇ ಛತ್ರಕ್ಕೋ ಚೌಲ್ಟ್ರಿಗೋ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋದಾಗ ಆ ಸೆಕ್ಯೂರಿಟಿಗೆ ನಾವು ನೆನಪು ಸಹ ಇರಲ್ಲ. ಅಥವಾ ಚೌಲ್ಟ್ರಿ ಮುಂದೆ ನಾವು ಸುಮ್ಮನೆ ನಡ್ಕೊಂಡು ಹೋಗ್ತಿದ್ರೆ ಆ ಸೆಕ್ಯೂರಿಟಿ ನೋಡಿ ನಕ್ರು, ಆ ಸೆಕ್ಯೂರಿಟಿ ನಮ್ಮ ಕಡೆ ಗುರಾಯಿಸ್ತಾನೆ. ಯಾಕೆ? ಇವತ್ತು ನಿನ್ನಿಂದ ಏನೂ ಆಗ್ಬೇಕಾಗಿಲ್ಲ ಅವ್ರಿಗೆ. ಇದು ಆ ಸೆಕ್ಯೂರಿಟಿ ಅಷ್ಟೇ ಅಲ್ವಾ, ನಾವು ಸಹ ನಮ್ಮ ಬಾಸ್ ಸುತ್ತಮುತ್ತಲು ಹೇಗೆಲ್ಲ ಓಡಾಡ್ತಿರ್ತೀವಿ. ಅವ್ರ ಮನೇದೇನಾದ್ರೂ ಫೇವರ್ಸ್ ಇದ್ರು ಒಂದ್ಸಲ ಮಾಡ್ಬಿಡ್ತಿರ್ತೀವಿ, ಕೆಲಸ ಹೈಕು ಬೋನಸ್ಸು ಚೆನ್ನಾಗಿರ್ಲಿ ಅಂತ. ಯಾವಾಗ ನಮ್ಮನ್ನ ಕೆಲಸದಿಂದ ತೆಗಿತಾರೋ ಅಥವಾ ನಾವೇ ಕೆಲಸ ಬಿಟ್ಟು ಇನ್ನೊಂದು ಕಂಪ್ನಿಗೆ ಹೋಗ್ತೀವೋ, ಬಾಸ್ನ ವಾಟ್ಸ್ಆ್ಯಪ್ ಅಲ್ಲಿ ಬ್ಲಾಕೇ ಮಾಡ್ಬಿಡ್ತೀವಿ. ತಿರುಗ್ ಕೂಡ ನೋಡಲ್ಲ, ಅವ್ರ ಮೆಸೇಜಸ್ನ ರೆಸ್ಪಾನ್ಸ್ ಸಹ ಮಾಡಲ್ಲ. ದೃಷ್ಟ ಧಣಿ ಊಳಿಗಕ್ಕೆ ಸೊಟ್ಟು ಮೈ ಬಾಗು. ದೃಷ್ಟ ಯಾವುದೋ ಆರೋಗೆಂಟ್, ಬೋಲ್ಡ್, ಓವರ್ಟ್ಲಿ ಕಾನ್ಫಿಡೆಂಟ್ ದಣಿಗೆ, ಬಾಸ್ಗೆ, ಅವರ ಊಳಿಗಕ್ಕೆ, ಅವರ ಸ್ಲೇವರಿಗೆ, ಅವರ ಕೆಲಸಕ್ಕೆ ಸೊಟ್ಟು ಮೈ ಬಾಗು. ಸೊಟ್ಟೆಗೆ ನಮ್ಮನ್ನ ನಾವು ಬಗ್ಸಿರ್ತೀವಿ. ಅಂದ್ರೆ ವಿ ಆರ್ ಸರೆಂಡರಿಂಗ್ ಫಾರ್ ಸಮ್ ಅಥಾರಿಟಿ. Whether you are a rich person or a poor person, you are of course surrendering for some authority to make a living and quench your hunger. ನೀನು ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ರು ಈ ಸತ್ಯ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಹಿಟ್ಟಿಗ ಅಗಲಿದ ಬಾಯಿ, ಬಟ್ಟೆ ಗೊಡ್ಡಿದ ಕೈ. ಹಿಟ್ಟಿಗಾಗಿ ಅಗಲಿದ ಬಾಯಿ ಅಂದ್ರೆ ಇದು ಸಹ ಸಾಂಕೇತಿಕವಾಗಿ ಅರ್ಥೈಸ್ಕೋಬೇಕು. ಹೊಟ್ಟೆ ಹಿಟ್ಟಿಗಾಗಿ ಅಂತ ದಾಸರು ಹೇಳ್ದಂಗೆ ರಾಗಿ ಹಿಟ್ಟು, ಗೋಧಿ ಹಿಟ್ಟು, ಜೋಳದ ಹಿಟ್ಟು ನಮ್ಗೆ ಬದುಕಕ್ ಬೇಕೇ ಬೇಕಲ್ವಾ. ಇದಿಲ್ಲದೆ ಬದುಕಕ್ ಸಾಧ್ಯವಿಲ್ಲ. ಅದು ಬೇಕು ಅಂತ ಯಾರಿಗೋ ಏನೋ ಕೆಲಸ ಮಾಡಿಕೊಟ್ಟು ದುಡಿತಿರ್ತೀವಿ, ಅಥವಾ ಹಿಟ್ಟನ್ನೋ ಜೋಳನೋ ರಾಗಿನೋ ಸಂಪಾದಿಸ್ತಿರ್ತೀವಿ. ಅದ್ರ ಜೊತೆಗೆ ಬಟ್ಟೆ ಗೊಡ್ಡಿದ ಕೈ, ಕ್ಲೋತ್ಸ್, ನಮ್ಮ ಮಾನವನ್ನ ಮುಚ್ಕೊಳ್ಳಕ್ಕೆ ಬಟ್ಟೆ ಬೇಕಲ್ಲ, ಅದ್ರ ಸಲುವಾಗಿ ಹೋರಾಡ್ತಿರ್ತೀವಿ. ಇಷ್ಟೇ ನಮ್ಮೆಲ್ಲ ಕಥೆ ಮಂಕುತಿಮ್ಮ. ಅಂದ್ರೆ ಇಲ್ಲಿ ಡಿ.ವಿ.ಜಿ. ಅವರು ಹೇಳ್ತಿರ್ಬೋದು, ನೀನ್ ಎಷ್ಟೇ ದೊಡ್ಡ ವೃತ್ತಿಲಿರಬಹುದು, ನನಗೆ ಪರಾವಲಂಬನೆ ಇಲ್ಲದೆ ಬದುಕಕ್ ಸಾಧ್ಯವೇ ಇಲ್ಲ. ಊರಿನ ದೊಡ್ಡ ಹಿರಿಯ ಇರ್ಬೋದು, ನನಗೆ ಯಾರು ಬೇಕಾಗಿಲ್ಲ, ಎಲ್ಲರೂ ನನ್ನ ಕೆಳಗಡೆ ಇದ್ದಾರೆ ಅನ್ಕೊಂಡ್ರು ಹುಷಾರಿಲ್ದಂಗಾಗಿ ಬೆಂಗಳೂರಿನಲ್ಲಿ ಯಾವುದೋ ಆಸ್ಪತ್ರೆಯಲ್ಲಿ ವೆಂಟಿಲೇಟರ್ ಇದ್ದಾಗ ಅವ್ರಕ್ಕಿಂತ ಅರ್ಧ ವಯಸ್ಸಿನ ಡಾಕ್ಟರ್ ಮುಂದೆ ಹಿ ವಿಲ್ ಬಿ ಹಂಬಲ್ಡ್ ಔಟ್ ಅಲ್ವಾ. ಅಂದ್ರೆ ನಾವೆಲ್ಲರೂ ಪರಾವಲಂಬಿಗಳೇ. ನಮಗೆ ಇಂದಿನ ಆಧುನಿಕ ಜೀವನದಲ್ಲಿ ಆ ಆರೋಗ್ಯನ್ಸ್ ಅನ್ನೋದು ಹೆಚ್ಚಾಗ್ತಿದೆ. ಯಾಕೆ? ಇಂಟರ್ ಡಿಪೆಂಡೆನ್ಸಿ ಕಡಿಮೆ ಇದೆ. ಈಗ ಮೊದಲು ನಮಗೆ ಪಕ್ಕದ ಮನೆಯವ್ರ ಜೊತೆ ಫ್ರೆಂಡ್ ಆಗಿದ್ರೆ ನನಗೆ ನಾಳೆ ಏನೋ ಬೇಕಂದ್ರೆ ತಂದು ಕೊಡ್ತಾರೆ ಪ್ರಾವಿಷನ್ ಸ್ಟೋರಿಂದ ಅಂತ. ಈಗ ನಾನು ಯಾಕೆ ತಲೆ ಕಟ್ಸ್ಕೋಬೇಕು? ಬ್ಲಿಂಕಿಟ್ ಇದೆ, ಜೆಪ್ಟೋ ಇದೆ. ಸ್ನೇಹಿತರೆ, ಇದನ್ನ ಗಮನಿಸ್ತಾ ಹೋಗಿ. ಶ್ರಮಿಕ ವರ್ಗದಲ್ಲಿ ಪ್ರಾಲಿಟ್ರೇಟ್, ವರ್ಕಿಂಗ್ ಕ್ಲಾಸ್ ಅಂತಾರಲ್ಲ, ಅವರಲ್ಲಿ ಆ ಇಂಟರ್ ಡಿಪೆಂಡೆನ್ಸಿ, ಅವಲಂಬನೆ ಹೆಚ್ಚಾಗಿರುತ್ತೆ. ಅವರಲ್ಲಿ ಎಷ್ಟೇ ತೀಕ್ಷ್ಣವಾದ ಜಗಳ ನಮ್ಗಿಂತ ಹೆಚ್ಚಿದ್ರು ಸಮನ್ವಯ ಮಾಡ್ಕೊಂಡ್ಬಿಡ್ತಾರೆ, ಅದ್ರ ಜೊತೆ ಸಹಬಾಳ್ವೆಯಿಂದ ಬದುಕ್ತಾರೆ. ನಮಗೆ ಆರೋಗ್ಯನ್ಸ್ ಹೆಚ್ಚಾಗಿರೋದ್ರಿಂದ ಝೊಮ್ಯಾಟೋಲ್ 1 ಸ್ಟಾರ್ ಕಡಿಮೆ ಕೊಟ್ಟೆ, ಊಬರ್ 1 ಸ್ಟಾರ್ ಕಡಿಮೆ ಕೊಟ್ಟೆ, ಅಮೆಝಾನ್ ಡೆಲಿವರಿ 15 ನಿಮಿಷ ಲೇಟ್ ಆಯ್ತು, ಕೋಪ ಬಂತು. ಯಾಕೆ? ನಾವೇನೋ ಒಳ್ಳೆ ವೃತ್ತಿಲಿದ್ದೀವಿ, ನಮ್ಗೆ ಹೆಚ್ಚು ಸಂಬಳ ಬರ್ತಿದೆ, ನಮ್ಮ ಹಾಗೆ ಯಾರೂ ಇಲ್ಲ ಅಂತ ಅನ್ಕೋತಿದೀವಿ. ಬೇಡ, ನಿನಗೂ ಸಹ ಪರಾವಲಂಬನೆ ಬೇಕೇ ಬೇಕು. ಅಂದ್ರೆ ನೀ ಎಷ್ಟೇ ದೊಡ್ಡ ಹುದ್ದೆಯಲ್ಲಿರೋ, ಇನ್ನು 20-30 ವರ್ಷದಲ್ಲಿ ಏರ್ಪೋರ್ಟ್ ರೋಡ್ ಅಲ್ಲಿ ಯಾವುದೋ ಅಸಿಸ್ಟೆಡ್ ಲಿವಿಂಗ್, ವೃದ್ಧಾಶ್ರಮಕ್ಕೆ ಈಗ ಅಸಿಸ್ಟೆಡ್ ಲಿವಿಂಗ್ ಅಂತಾರಲ್ಲ, ಅಲ್ಲಿ ಬದುಕ್ತಿರ್ತೀಯ. ಅಲ್ಲಿ ನಿನಕ್ಕಿಂತ ತುಂಬಾ ಕಡಿಮೆ ಓದಿರೋ, ತುಂಬಾ ಕಡಿಮೆ
ಹಣ ಇರೋ ವ್ಯಕ್ತಿ ನಿನ್ನನ್ನು ನರ್ಸ್ ಮಾಡ್ತಿರ್ತಾರೆ. ಅವರ ಮೇಲೆ ಅವಲಂಬನೆ ನೀನು ಬೆಳೆಸ್ಕೊಳ್ಳೇಬೇಕಾಗತ್ತೆ. ಹಾಗಾಗಿ ಯಾವುದೇ ಕೆಲಸವನ್ನು ಕೆಟ್ಟದಾಗಿ ನೋಡಬೇಡ, ಯಾವುದೇ ಕೆಲಸವನ್ನು ಶ್ರೇಷ್ಠ ಅನ್ಕೋಬೇಡ. ಎಲ್ಲದಕ್ಕೂ ಅದರದರ ಸಾಮಾಜಿಕ ಪಾತ್ರ ಇದೆ. ಆ ಪಾತ್ರವನ್ನು ಅವರು ನೆರವೇರಿಸ್ತಿರ್ತಾರೆ. ಆ ಅಧಿಕಾರವನ್ನು, ಇನ್ನೊಬ್ಬರನ್ನ ಜಡ್ಜ್ ಮಾಡೋ ಅಧಿಕಾರವನ್ನು ಯಾರು ನಿಂಗೆ ಕೊಟ್ಟಿಲ್ಲ. ಫಂಡಮೆಂಟಲ್ಸ್ ಆಫ್ ಆಲ್ ಪ್ರೊಫೆಷನ್ಸ್ ಆರ್ ಒನ್ ಅಂಡ್ ದ ಸೇಮ್. ಹೊಟ್ಟೆ ರಾಯನ ನಿತ್ಯದ ಅಟ್ಟಹಾಸ. ಅವರು ಬದುಕಬೇಕು, ಅದಕ್ಕೆ ಮಾಡ್ತಿರ್ತಾರೆ. ಇಷ್ಟೇ ನಮ್ಮೆಲ್ಲ ಕತೆ ಮಂಕುತಿಮ್ಮ. ಇಷ್ಟೇ ಇಷ್ಟಪ್ಪ ನಮ್ಮೆಲ್ಲರ ಕತೆ. ನಾವೇನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂದರೆ ಏನೂ ಇಲ್ಲ. ಹಾಗಾಗಿ ಫಸ್ಟ್ ಥಿಂಗ್ ಈಸ್, ನಮಗೆ ನಮ್ಮ ಆಫೀಸ್ ಸೆಕ್ಯೂರಿಟಿ ಗಾರ್ಡು, ಪಾರ್ಕಿಂಗಲ್ಲಿರೋ ವ್ಯಕ್ತಿ, ಅವ್ರಿಗೆ ಗೌರವ ಕೊಡೋದನ್ನು ಕಲ್ತ್ಕೊಂಡಾಗ ನಮಗೆ ನಿಜ ಸತ್ಯ ಅರಿವಾಗುತ್ತೆ. ಅವರು ನಮ್ಮನ್ನು ಎಷ್ಟೋ ಆತ್ಮೀಯವಾಗಿ ನೋಡ್ತಿರ್ತಾರೆ. ಆ ಹಂಬಲ್ನೆಸ್ನ, ತಳಸ್ಪರ್ಶಿ ವ್ಯಕ್ತಿತ್ವವನ್ನು ಶ್ರಮಿಕ ವರ್ಗದಿಂದ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ನಿಜ ಅಂದರೆ ನೀನು ಸನ್ ರೂಫಲ್ಲಿರೋ ಕಾರಲ್ಲಿ ಓಡಾಡ್ತಿದ್ರೂ ಸಹ ನೀನು ಶ್ರಮಿಕ ವರ್ಗನೇ. ನಿನ್ನ ಹತ್ರ ಹೆಚ್ಚು ದುಡ್ಡಿರ್ಬೋದು, ಬೊಟಾಕ್ಸ್ ಮೇಕಪ್ ಮಾಡಿಸ್ಕೊಂಡಿರ್ಬೋದು, ಮುಖ ತುಂಬ ಸ್ಫುರದ್ರೂಪಿ ಅಂತ ಅನ್ನಿಸ್ತಿರ್ಬೋದು. ಆದರೆ ಶ್ರಮಿಕ ವರ್ಗಕ್ಕಿರೋಕ್ಕಿಂತ ಹೆಚ್ಚು ತೊಳಲಾಟಗಳು, ತಳಮಳಗಳು, ಇನ್ಸೆಕ್ಯೂರಿಟಿಗಳು ನಿನ್ನಲ್ಲಿವೆ. ಹಾಗಾಗಿ ಇಷ್ಟೇ ನಮ್ಮೆಲ್ಲ ಕತೆ ಮಂಕುತಿಮ್ಮ. ನಿನ್ನ ಆರೋಗ್ಯನ್ಸ್ನ ಡ್ರಾಪ್ ಮಾಡಿದಾಗ ಯು ಕಮ್ ಕ್ಲೋಸರ್ ಟು ರಿಯಾಲಿಟಿ. ಫ್ರಾನ್ಸ್ನ ಪ್ರಖ್ಯಾತ ಬರಹಗಾರರಾಗಿದ್ದ 18ನೇ ಶತಮಾನದ ಡೆನಿಸ್ ದಿದರಾತ್ ಒಂದು ರಮೇಯುಸ್ ನೆಫ್ಯೂ ಅನ್ನುವ ಕಾದಂಬರಿಯಲ್ಲಿ ಒಂದು ಮಾತು ಹೇಳ್ತಾರೆ. ಸೆಲ್ಫ್ ಎಸ್ಟೀಮ್ ಈಸ್ ಓವರ್ ಹೈಪ್ಡ್. ವೆನ್ ಯು ಕಾನ್ಷಿಯಸ್ಲಿ ಡ್ರಾಪ್ ಇಟ್ ಯು ಕಮ್ ಕ್ಲೋಸರ್ ಟು ಟ್ರುತ್ ಅಂತ. ನಾನೇ ಪ್ರೈಡ್, ಅಹಂಕಾರ ಓವರ್ ಹೈಪ್ಡು ಅಂದರೆ ಅದಕ್ಕೆ ಅತಿಯಾದ ಪ್ರಾಮುಖ್ಯತೆಯನ್ನು ಕೊಡಬೇಡ. ನೀನು ಕಾನ್ಷಿಯಸ್ ಆಗಿ ಅದನ್ನು ಡ್ರಾಪ್ ಮಾಡಲು ಸಾಧ್ಯವಾದರೆ ನೀನು ಸತ್ಯದ ಹತ್ರ ಬರ್ತೀಯಾ ಅಂತ ಹೇಳ್ತಾರೆ. ಸತ್ಯದ ಹತ್ರ ಬರೋದಂದರೆ ನೀನು ಅವರು ಸೇಮ್ ಬೇರೆ ಬೇರೆ ಹಂತದಲ್ಲಿದ್ದೀರಾ. ಇಷ್ಟೇ ನಮ್ಮೆಲ್ಲ ಕತೆ ಮಂಕುತಿಮ್ಮ ಅಂದರೆ ಅದೇ. ಹಾಗಾಗಿ ನಮ್ಮಲ್ಲಿರೋ ಆರೋಗ್ಯನ್ಸ್ನ ಡ್ರಾಪ್ ಮಾಡೋಣ ಅಂತ ಹೇಳ್ತಾ ಈ ಕಗ್ಗವನ್ನು ಮತ್ತೆ ಓದೋಣ. ಹೊಟ್ಟೆ ರಾಯನ ನಿತ್ಯದಟ್ಟಹಾಸವೂ ಬಾಳು, ಧೃಷ್ಟ ಧಣಿಯೂಳಿಗಕ್ಕೆ ಸೊಟ್ಟು ಮೈ ಬಾಗು, ಹಿಟ್ಟಿಗಗಲಿದ ಬಾಯಿ ಬಟ್ಟೆಗೊಡ್ಡಿದ ಕೈ. ಇಷ್ಟೇ ನಮ್ಮೆಲ್ಲ ಕತೆ ಮಂಕುತಿಮ್ಮ. ಎಷ್ಟೋ ಬಾರಿ ಜೀವನದಲ್ಲಿ ಸೋಲು ನೋವುಗಳು ಆದಾಗ ಹತಾಶೆಗಳು ನಮ್ಮನ್ನು ಆವರಿಸಿಕೊಂಡು ಬಿಡುತ್ತವೆ. ಆ ಹತಾಶೆಗಳು ನಮ್ಮನ್ನು ಒಂದು ರೀತಿ ಸುಸ್ತು ಮಾಡಿ ಜೀವನದ ಅರ್ಥ, ಸಂತೋಷ, ನೆಮ್ಮದಿ ಇದರ ಬಗ್ಗೆ ಆಳವಾದ ಪ್ರಶ್ನೆಗಳನ್ನು ಇಳಿಸುವಂತೆ ಮಾಡುತ್ತವೆ. ಇಂದಿನ ಮುಂದುವರಿದ ಸಮಾಜದಲ್ಲಿ ಜೀವನದ ಸಾಧ್ಯತೆಗಳೇ ಇಂದಿಗಿಂತ ಹೆಚ್ಚಾಗಿದೆ. ಹಾಗಾಗಿ ಸಾಧನೆಯ ಬೆಂಚ್ ಮಾರ್ಕ್ಗಳು, ಥ್ರೆಶೋಲ್ಡ್ಗಳು ಸಹ ಬೆಳೀತಾ ಇವೆ, ದೊಡ್ಡದಾಗ್ತವೆ, ಹಿಗ್ತಾ ಇವೆ. ಹಾಗಾಗಿ ಹತಾಶೆಗಳು ನಮ್ಮನ್ನು ಹಿಂದಿಗಿಂತಲೂ ಹೆಚ್ಚು ಆವರಿಸಿಕೊಳ್ಳಕ್ಕೆ ಆರಂಭಿಸಿವೆ. ಈ ಹತಾಶೆಗಳು ಹೆಚ್ಚಾದಾಗ ಡಿ.ವಿ.ಜಿ ಅವರು ನಮ್ಗೆ ಹೇಳೋದು, ಇದು ನಡೆಯಲಿಲ್ಲವದು ನಿಂತು ಹೋಯಿತೆನ್ನುತ್ತ ಎದೆಯುಬ್ಬೆಗವನೊಂದಿ ಕುದಿಯುತ್ತಿಹುದೇಕೋ, ಅಧಿಕಾರ ಪಟ್ಟವನು ನಿನಗಾರು ಕಟ್ಟಿಹರು, ವಿಧಿಯ ಮೇಸ್ತ್ರಿಯೇ ನೀನು ಮಂಕುತಿಮ್ಮ. ಈ ಸಂಕೇತಗಳನ್ನು ಡಿ.ವಿ.ಜಿ ಅವರು ಇನ್ನು ಮುಂದಿನ ಹಲವಾರು ಕಗ್ಗಗಳಿಗೆ ಉಪಯೋಗಿಸ್ಕೋತಾರೆ. ನೀನು ಮೇಸ್ತ್ರಿ, ನೀನು ಹೊಲದಲ್ಲಿ ಕೆಲಸ ಮಾಡೋ ರೈತ, ನೀನು ಜೀವನದ ಹೋರಾಟದಲ್ಲಿ, ಯುದ್ಧದಲ್ಲಿ ಹೋರಾಡುವ ಕೇವಲ ಸೈನಿಕ. ಅಂದರೆ ನಮ್ಮನ್ನು ಪ್ರತಿಫಲದ ಅಟ್ಯಾಚ್ಮೆಂಟ್ನಿಂದ ದೂರ ಮಾಡಲು, ಬಿಡಿಸಿಕೊಳ್ಳಲು ಸುಲಭ ಮಾಡಲು ಅವರು ಈ ರೀತಿಯ ಸಂಕೇತಗಳನ್ನು ಉಪಯೋಗಿಸ್ತಾರೆ. ಯಾವುದೋ ರೀತಿ ಕೆಟ್ಟದು ನಮಗೆ ಆಗಿರುತ್ತೆ, ನಮ್ಮ ಪೂರ್ಣ ಇನ್ವಾಲ್ವ್ಮೆಂಟ್ ಇಲ್ಲದಿದ್ರೂ, ಭಾಗವಹಿಸುವಿಕೆ ಇಲ್ಲದಿದ್ರೂ ಸಹ ಕೆಟ್ಟದು ನಡೆದು ಬಿಟ್ಟಿರುತ್ತೆ. ಅಥವಾ ನಾವು ಆಗಬೇಕು ಅಂತೂ ಅಂದುಕೊಂಡಂತಹ ಪ್ರತಿಫಲ ಸಿಕ್ಕಿರಲ್ಲ. ಡಿ.ವಿ.ಜಿ ಹೇಳ್ತಿರೋದು ಬೇಸರ ಬೇಡ. ಹೇಗೆ ಅದನ್ನು ರಿಕನ್ಸೈಲ್ ಮಾಡ್ಕೊಳ್ಳೋದು, ನಮ್ಮ ಅಂತರಂಗಕ್ಕೆ ಸಮನ್ವಯಗೊಳಿಸಿಕೊಳ್ಳೋದು ಅಂದರೆ, ಇದು ನಡೆಯಲಿಲ್ಲವದು ನಿಂತು ಹೋಯಿತೆನ್ನುತ್ತ, ಇದು ನಡೀಲಿಲ್ಲಪ್ಪ, ಇದು ನಾನು ಅಂದ್ಕೊಂಡಂಗೆ ನಡೀಲಿಲ್ಲ. ಎಕ್ಸಾಮು, ಬಿಸ್ನೆಸ್ಸು, ರಿಲೇಷನ್ಶಿಪ್ಪು ನಾ ಅಂದುಕೊಂಡಂತೆ ನಡೀಲಿಲ್ಲ, ಅದು ವಸ್ತು ಸತ್ಯ. ಯಾವುದು ಅಂದುಕೊಂಡಂತೆ ನಡೆಯಲ್ಲ. ಅದಕ್ಕೆ ನಾವು ಎಚ್ಚರವಾಗಿ ಯಾವತ್ತು ಪ್ರಜ್ಞೆಯಿಂದ ಯೋಚನೆ ಮಾಡ್ತೀವೋ ಗೊತ್ತಾಗತ್ತೆ, ಎಷ್ಟೇ ಯೋಚನೆ ಮಾಡಿದ್ರೂ ಅದೇನು ಬದಲಾಗಲ್ಲ ಅಂತ. ಇದು ನಡೆಯಲಿಲ್ಲ, ಅದು ನಿಂತು ಹೋಯಿತೆನ್ನುತ್ತ, ಅದೇನೋ ನಿಂತು ಹೋಯ್ತು, ನೀನೋ ಎಷ್ಟು ದಿನ ಯಾವುದೋ ಒಂದು ಫೇವರ್ ನಿಂಗೆ ಯಾವುದೇ ಪರಿಶ್ರಮ ಇಲ್ಲ ಸಿಕ್ತಿತ್ತು, ಅಥವಾ ಕಡಿಮೆ ಬೆಲೆಗೆ ಸಿಕ್ತಿತ್ತು, ಯಾವುದೋ ಒಂದು ಸಬ್ಸ್ಕ್ರಿಪ್ಷನ್ನೇ ಇರ್ಬೋದು, ಯಾವುದೋ ಒಂದು ಆ್ಯಪ್ ಯೂಸೇಜ್ ಇರ್ಬೋದು. ಅಂದರೆ ನಾನು ಉದಾಹರಣೆ, ಇಷ್ಟು ಸಾಮಾನ್ಯ ಉದಾಹರಣೆಯನ್ನು ತೆಗೆದುಕೊತಿರೋದು. ದೊಡ್ಡ ಸಮಸ್ಯೆಗಳಷ್ಟೇ ಅಲ್ಲ, ಅಪ್ಲೈ ದಿಸ್ ಟು ಎವ್ರಿ ಡೇ ಆಫ್ ಥಿಂಗ್ಸ್. ನಿಮಗೆ ಆಫೀಸಲ್ಲಿ ಯಾವುದೋ ಒಂದು ಕೂಪನ್ ಕೊಟ್ಟಿರ್ತಾರೆ, ಯಾವುದೋ ಒಂದು ಸಬ್ಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ, ಯಾವುದೋ ಒಂದು ಆ್ಯಪ್ ಕೊಟ್ಟಿರ್ತಾರೆ, ನಿನ್ನ ವೈಯಕ್ತಿಕ ಬೆಳವಣಿಗೆ ಉಪಯೋಗ ಆಗಲಿ ಅಂತ. ಅದನ್ನು ಯಾವುದೋ ಕಾರಣಕ್ಕೆ ಕಂಪ್ನಿ ನಿಲ್ಲಿಸುತ್ತೆ, ಅದು ನಿಂತು ಹೋಯಿತೆನ್ನುತ್ತ
ಎದೆಯುಬ್ಬೆಗವನೊಂದಿ ಕುದಿಯುತಿಹುದೇಕೋ. ಈ ಸಾಲನ್ನ ಅತೀ ಸಾಮಾನ್ಯ ಎವ್ರಿಡೇ ಥಿಂಗ್ಸ್ಗೂ ಅಪ್ಲೈ ಮಾಡ್ಬೋದು. ನಾವು ಯಾವುದೋ ಒಂದು 20 ವರ್ಷದಿಂದ ಯಾವುದೋ ಗಾಡಿ ಇಟ್ಕೊಂಡಿರ್ತೀವಿ. ಸರ್ಕಾರ ಒಳ್ಳೇದಕ್ಕೇನೆ ರೂಲ್ಸ್ನ ಬದಲಾಯಿಸುತ್ತೆ. ಹಂಗಾಗಿ ಆ ಗಾಡಿನ ಬಿಡ್ಬೇಕಾಗಿ ಬರುತ್ತೆ. ಅದು ನಿಂತು ಹೋಯಿತು, ಅದನ್ನು ಉಪಯೋಗಿಸೋದಿನ್ನ ಮಾಡೋಕ್ಕಾಗಲ್ಲ ಅಂತ ಎದೆಯುಬ್ಬೆಗವನೊಂದಿ ಕುದಿಯುತಿಹುದೇಕೋ. ಎದೆಯ ಉದ್ವೇಗವನ್ನ ಹೊಂದಿ ಕುದಿಯುತ್ತಿದೆಯಾ ಯಾಕಪ್ಪ? ಇದನ್ನ ನಮ್ಮ ಸಾಮಾನ್ಯ ದಿನನಿತ್ಯ ಜೀವನಕ್ಕೆ ಅಳವಡಿಸ್ಕೊಂಡ್ರೆ ಗೊತ್ತಾಗೋದು, ನಾವು ಮಾಡ್ತಿರೋ ಅಡುಗೆ ಕೆಡಬಹುದು, ಇದು ನಡೆಯಲಿಲ್ಲ ಅಂದ್ಕೊಂಡಂತೆ ನಡೆಯಲಿಲ್ಲ, ಅಥವಾ ಗ್ಯಾಸ್ ಸಿಲಿಂಡರ್ ಖಾಲಿ ಆಗೋಯ್ತು, ಗ್ಯಾಸ್ ಸ್ಟವ್ ಕೆಟ್ಟೋಯ್ತು, ಏನೋ ಒಂದು ಸಮಸ್ಯೆ ಆಯಿತು, ಅಥವಾ ನಾನು ಡೆವಲಪ್ ಮಾಡ್ತಿರೋ ಅಪ್ಲಿಕೇಶನೋ ವೆಬ್ಸೈಟೋ ಸರ್ವರೋ ಕ್ರ್ಯಾಶ್ ಆಗೋಯ್ತು, ಇದು ನಡೆಯಲಿಲ್ಲ, ಅಯ್ಯೋ ನಂಗೆ ಆಗಲಿಲ್ಲ. ಅಥವಾ ನಮ್ಮ ಮನೆ ಮುಂದೆ ಕಾರ್ ನಿಲ್ಸೋಗಿದ್ರೆ ಸ್ಕ್ರ್ಯಾಚ್ ಆಗ್ಬೋದು. ಸ್ಕ್ರ್ಯಾಚ್ ಆದರೆ ಹಿಂದೆ ಇದ್ದಂತೆ ಆ ಕಾರು ಚೆನ್ನಾಗಿ ಕಾಣಲ್ಲ, ಏನು ಆದರೆ ರಿಪೇರಿ ಮಾಡಿಸ್ಬೇಕಷ್ಟೇ. ಅದು ನಿಂತು ಹೋಯಿತು ಅಂದರೆ ಇನ್ಯಾವತ್ತೂ ನನ್ನ ಕಾರ್ ಚೆನ್ನಾಗಿ ಕಾಣಲ್ಲ. ಸ್ನೇಹಿತರೆ, ನಾವು ಸಹ ನಿಧಾನವಾಗಿ ಕ್ಷೀಣಿಸ್ತಿದ್ದೀವಿ ಅನ್ನೋದನ್ನ ಮರಿತಾ ಇರ್ತೀವಿ. 1-2 ವರ್ಷದಿಂದ ನನ್ನ ಈ ಉಪಯೋಗಿಸ್ತಿರೋ ಮೈಕ್ ಒಂದು ಸಣ್ಣ ಸ್ಕ್ರಾಚ್ ಆಗಿತ್ತು ಅಂತ ನಾವು 1 ವಾರ ಬೇಸರ ಆಗಿತ್ತು. ಆದರೆ ಅಷ್ಟರಲ್ಲಿ ನನ್ನ ಮನಸ್ಸೇ ಎಷ್ಟೋ ಕಾರ್ಟಿಸೋಲ್ನ ಬ್ಲಡ್ ಸ್ಟ್ರೀಮ್ ಅಲ್ಲಿ ರಿಲೀಸ್ ಮಾಡಿ, ಕಾರ್ಟಿಸೋಲ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್, ನನ್ನ ದೇಹಕ್ಕೆ ಎಷ್ಟು ಸಮಸ್ಯೆ ಉಂಟು ಮಾಡ್ತಿರುತ್ತೆ ಅನ್ನೋದನ್ನ ಮರಿತಿರ್ತೀವಿ. ಅಂದ್ರೆ ಏನೋ ಒಂದು ಆಗತ್ತೆ. ನಾವು ಯಾವಾಗಾದ್ರೂ ರಿಲೇಶನ್ಶಿಪ್ನ ಬಿಲ್ಡ್ ಮಾಡ್ತಿದ್ದಾಗ, ವೆನ್ ವಿ ಆರ್ ಡೇಟಿಂಗ್, ನಾವು ಕಳಿಸಿದ ವಾಟ್ಸ್ಆ್ಯಪ್ ಮೆಸೇಜ್ಗೆ ಡಬಲ್ ಬ್ಲೂ ಟಿಕ್ ನೋಡಿದ್ಮೇಲೂ ನಮಗೆ ರೆಸ್ಪಾನ್ಸ್ ಬರ್ದಿದ್ರೆ, ಅಯ್ಯೋ ಏನೋ ನಿಂತೋಗ್ತಾ ಇದೆ, ಇಟ್ಸ್ ನಾಟ್ ವರ್ಕಿಂಗ್ ಔಟ್, ಬೇಡ, ಇದು ನಡೆಯಲಿಲ್ಲವದು, ನಿಂತ ಹೋಯಿತೆನುತ್ತ ಎದೆ ಉದ್ವೇಗನ ಹೊಂದಿ ಕುದಿಯುತ್ತಿಹುದೇಕೋ. ಅಧಿಕಾರ ಪಟ್ಟವನು ನಿನಗಾರು ಕಟ್ಟಿಹರು, ವಿಧಿಯ ಮೇಸ್ತ್ರಿಯೇ ನೀನು ಮಂಕುತಿಮ್ಮ. ಹೂ ಗೇವ್ ಯು ದಟ್ ಪವರ್ ಟು ಫೀಲ್ ಬ್ಯಾಡ್ ಅಬೌಟ್ ರಿಸಲ್ಟ್. ಎಷ್ಟು ಚೆನ್ನಾಗಿದೆ ನೋಡಿ ಪ್ರಶ್ನೆ. ನಿನಗೆ ನಿನ್ನ ಪ್ರತಿಫಲ ಚೆನ್ನಾಗಾಗ್ಲಿಲ್ಲ ಅಂತ ಬೇಸರ ಆಗತ್ತೆ. ಆ ಭಾವನೆಯನ್ನ ಬೆಳೆಸಿಕೊಳ್ಳೋ ಅಧಿಕಾರವನ್ನ ನಿನಗ್ಯಾರು ಕಟ್ಟಿದ್ದಾರೆ? ಯಾವುದೋ ಒಂದು ಹೊಸ ಪ್ರಾಜೆಕ್ಟ್ನ ಆಫೀಸಲ್ಲಿ ಲಾಂಚ್ ಮಾಡಿದಾಗ ನೀನು ಅದ್ರ ಮೇಲೆ ತುಂಬಾ ಮುಖ್ಯ ಪಾತ್ರವನ್ನ ವಹಿಸಿರ್ತೀಯ. ನಿನ್ನ ಹೆಸರೇ ಅಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಅನ್ನೋದ್ರಲ್ಲಿ ಇನ್ಕ್ಲೂಡ್ ಮಾಡಲ್ಲ. ಬೇಸರ ಆಗತ್ತೆ. ಅದಕ್ಕೆ ಡಿ.ವಿ.ಜಿ ಹೇಳ್ತಿರೋದು, ವಿಧಿಯ ಮೇಸ್ತ್ರಿಯೇ ನೀನು ಮಂಕುತಿಮ್ಮ. ಈ ಅಸ್ತಿತ್ವದ ಪ್ರಕ್ರಿಯೆ ಇದೆಯಲ್ಲ, ಅದರಲ್ಲಿ ನೀನೊಂದು ಮೇಸ್ತ್ರಿ ಅಂದರೆ ನಾವೆಲ್ಲ ಮನೆ ಕಟ್ಟುವಾಗ ಗಾರೆನ ಮಿಕ್ಸ್ ಮಾಡೋದು, ಸಿಮೆಂಟ್ನ ಹಾಕೋದು, ಅವರ ಅಸಿಸ್ಟೆಂಟ್ಗಳಿಗೆ ಹಾಕ್ಸೋದು, ಅಷ್ಟೇ ಸೀಮಿತ ಕೆಲಸದಲ್ಲಿ ಮೇಸ್ತ್ರಿ ತೊಡಗಿರ್ತಾರೆ. ಯಾಕೆ ಆ ಸಂಕೇತವನ್ನು ಉಪಯೋಗಿಸ್ತಿದ್ದಾರೆ ಅಂದರೆ, ಹಿ ನೀಡ್ ನಾಟ್ ವರಿ ಅಬೌಟ್ ಎನಿ ಸೆಟ್ ಬ್ಯಾಕ್. ಅಂದರೆ ಈಗ ಸರ್ಕಾರ 3 ಅಡಿ ಸೆಟ್ ಬ್ಯಾಕ್ ಕೊಡಬೇಕು ಅಂತ ಹೇಳಿರುತ್ತೆ. 30-40 ಸೈಟಲ್ಲಿ ಮನೆ ಕಟ್ಟಕ್ಕೆ. 60-40 ಇದ್ರೆ ಇದ್ದಿದ್ದು ಜಾಸ್ತಿ 4.5 ಅಡಿ ಹೇಳಿರುತ್ತೆ. ಇನ್ನೂ ದೊಡ್ಡ ಸೈಟ್ ಅಂದರೆ 8 ಅಡಿ, ದೊಡ್ಡ ಮ್ಯಾನ್ಷನ್ ಕಟ್ಟೋರು 8 ಅಡಿ ಹಿಂದೆ ಕಟ್ಟಿ, ಯಾಕಂದ್ರೆ ಚೆನ್ನಾಗಿ ಕಾಣುತ್ತೆ. ಇಲ್ಲ ಇಡೀ ಸೈಟ್ನ ಉಪಯೋಗಿಸ್ಕೊಂಡು ಮನೆ ಕಟ್ಟಿದ್ರೆ ಚೆನ್ನಾಗಿ ಕಾಣಲ್ಲ, ಆಮೇಲೆ ಗಾಳಿ ಬೆಳಕು ಚೆನ್ನಾಗಿರಲ್ಲ ಅಂತ ಹೇಳಿರತ್ತೆ. ನಾವೇನದನ್ನ ಪಾಲಿಸ್ತೀವಿ ಅಂತಲ್ಲ. ಆದರೆ ಸರ್ಕಾರದ ರೂಲ್ಸ್ ಯಾವುದು ಏನು ಕೆಟ್ಟ ಇರಲ್ಲ, ಆದರೆ ಇಂಪ್ಲಿಮೆಂಟೇಷನ್ ಅಲ್ಲಿ ಎಷ್ಟೊಂದು ಸಮಸ್ಯೆಗಳಿರುತ್ತವೆ. ಹಂಗಾಗಿ ಆ ಸೆಟ್ ಬ್ಯಾಕ್ ಎಷ್ಟಿದೆ, ಅಥವಾ ಓವರ್ ಲುಕ್ ಅಂದ್ರೆ ಬಾಲ್ಕನಿಯಿಂದ ಹೇಗೆ ಕಾಣಿಸುತ್ತೆ ರೋಡ್ಗೆ, ಆ ಕಟ್ತಿರೋ ಮನೆಯಿಂದ ಅಥವಾ ಬಿಲ್ಡಿಂಗ್ ಇಂದ, ಮ್ಯಾನ್ಷನ್ ಇಂದ, ಅಥವಾ ಆ ಮನೆಯದು ಆರ್ಕಿಟೆಕ್ಚರಲ್ ಡಿಸೈನು ಚೆನ್ನಾಗಿ ಬರ್ತಿದ್ಯಾ, ಚೆನ್ನಾಗಿ ಬರ್ತಿಲ್ವಾ, ಪಾರ್ಕಿಂಗ್ ಲಾಟ್ ಅಲ್ಲಿ 2 ಸಣ್ಣ ನಿಲ್ಸಕ್ ಆಗತ್ತೋ ಇಲ್ವೋ, ಈ ಪ್ರಶ್ನೆಗಳು ಯಾರಿಗೋ ಬೇರೆಯವರ ಪ್ರಶ್ನೆಗಳಾಗಿರಬಹುದು. ಅದೇ ಮನೆಯನ್ನ ದಿನನಿತ್ಯವೂ ಕಟ್ತಿರೋ ಮೇಸ್ತ್ರಿಯ ಪ್ರಶ್ನೆ ಖಂಡಿತ ಅಲ್ಲ. ಯಾಕೆ? ಅವನ ಕೆಲಸ ಏನು? ಕಾಂಟ್ರಾಕ್ಟರೋ ಅಥವಾ ಇಂಜಿನಿಯರೋ ಹೇಳುತ್ತಾರೆ, ನೀರು ಇಲ್ಲಿ ಸಿಮೆಂಟ್ ಹಾಕಿ ಇಲ್ಲಿಂದ ಇಲ್ಲಿವರೆಗೂ ಕಟ್ಕೊಂಬಾರಪ್ಪ ಅಂತ. ಒಂದಷ್ಟೇ ಕೆಲಸ. ನಿಂದು ಪ್ರಾಜೆಕ್ಟು ಹೊಸಾದ್ ಬಂದಿರತ್ತೆ, ನೀನೇ ಮುಖ್ಯ ಪಾತ್ರ ವಹಿಸ್ತೀಯ, ನೀನೇ ದಿನ ಕೋಡ್ ಬರ್ದಿರ್ತೀಯ. ಆದ್ರೆ ನೀನಲ್ಲಿ ವಿಧಿಯ ಮೇಸ್ತ್ರಿ. ಪ್ರಾಜೆಕ್ಟ್ಗೆ ನೀವೊಂದು ಮೇಸ್ತ್ರಿ. ಪ್ರಾಜೆಕ್ಟ್ ಡಿಸೈಡ್ ಮಾಡಿರೋದು ಯಾರೋ, ಪ್ರಾಜೆಕ್ಟ್ ನಿನಗೆ ಅಸೈನ್ ಮಾಡ್ಬೇಕಂತ ಪ್ಲಾನ್ ಮಾಡಿರೋದು ಯಾರೋ, ನೀನು ನಿನ್ನ 4 ಟೀಮ್ ಮೆಂಬರ್ಸ್ ಜೊತೆ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ಯಾ. ಪ್ರಾಜೆಕ್ಟ್ನ ಮೇಸ್ತ್ರಿ ನೀನು. ಪ್ರಾಜೆಕ್ಟಲ್ಲಿ ನೀ ಜಸ್ಟ್ ಎ ಟೆಕ್ನಿಕಲ್ ಸ್ಟಾಫ್. ಇದು ಕೇವಲ ವೃತ್ತಿಗಲ್ಲ ಸ್ನೇಹಿತರೆ. ನಾವು ಯಾವುದೋ ಮನೆಯ ಕಾರ್ಯಕ್ರಮಕ್ಕೆ ತುಂಬಾ ಜವಾಬ್ದಾರಿ ವಹಿಸ್ಕೊಂಡು ಓಡಾಡಿರ್ತೀವಿ, ಶ್ರಮ ವಹಿಸಿರ್ತೀವಿ. ಆದರೆ ನಮಗೆ ಯಾರು ಥ್ಯಾಂಕ್ಸ್ ಹೇಳಿಲ್ಲ ಅಂತ ಬೇಸರಿಸ್ಕೋಬೇಡ. ಯಾಕೆ? ನಿನ್ನ ಕೆಲಸ ಏನು? ವಿಧಿಯ ಮೇಸ್ತ್ರಿಯೇ ನೀನು. ಆ ಕಾರ್ಯಕ್ರಮಕ್ಕೆ ನೀವೊಬ್ಬ ಫ್ರೀ ಕೋಆರ್ಡಿನೇಟರ್ ಅನ್ಕೋ, ವಾಲಂಟಿಯರ್ ಅನ್ಕೋ. ಅವಾಗ ನಿಮಗೆ ಸಹಜವಾಗಿ ಡಿಟ್ಯಾಚ್ಮೆಂಟ್ ಬರುತ್ತೆ. ಈ ದೊಡ್ಡ ಸಾಧಕರೆಲ್ಲ ಇದನ್ನ ಅನ್ವಯ ಮಾಡಿಕೊಳ್ಳೋ ಕಲೆಯನ್ನ ಕಲ್ತ್ಬಿಟ್ಟಿರ್ತಾರೆ. ಅದೇ ರೀತಿ ನಾವು ಸಹ ನಮ್ಮ ಜೀವನದಲ್ಲೂ ಅದನ್ನ ಅನ್ವಯ ಮಾಡ್ಕೋಬಹುದು. ಈಗ ಟ್ರಾಫಿಕ್ ಬ್ಲಾಕ್ ಇದೆ, 1ನೇ ತಾರೀಕು, ಎಲ್ಲ ಸಿಕ್ಕಾಪಟ್ಟೆ ಜನ ರೋಡಲ್ಲಿ ಇರ್ತಾರೆ. ಏನ್ ಮಾಡ್ಲಿ, ಆಫೀಸ್ಗೆ ಹೋಗಕ್ ಲೇಟ್ ಆಗತ್ತೆ ಅಂದ್ರೆ ಇಟ್ಸ್ ಪಾರ್ಟ್ ಆಫ್ ದ ಪ್ರಾಸೆಸ್. ನೀ ದುಡಿಬೇಕು, ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಅದಿದ್ದೇ ಇರತ್ತೆ. ಆದ್ರೆ ಬೇಗ ಮನೆ ಬಿಡು, ಇಲ್ಲ ಅಂದ್ರೆ ಟ್ರಾಫಿಕ್ ಅಲ್ಲಿ ಸಿಗಾಕೊಳ್ಳೇಬೇಕಾಗತ್ತೆ. ಹಿಂಗ್ಯಾಕಾಯ್ತು, ನನಗೆ ತುಂಬಾ ಬೇಸರ ಆಯ್ತು ಅಂತ ಬೇಸರಿಸ್ಕೋಬೇಡ.
ಅಧಿಕಾರ ಪಟ್ಟವನು ನಿನಗಾರು ಕಟ್ಟಿಹರು. ಟ್ರಾಫಿಕ್ ಬಗ್ಗೆ ನೊಂದುಕೊಳ್ಳುವಂತಹ ಪಟ್ಟವನ್ನ, ಪವರ್ಸ್ನ ನಿಂಗೆ ಯಾರು ಕೊಟ್ಟಿದ್ದಾರೆ? ನೀನು. ಆ ಕ್ಷಣಕ್ಕೆ ಒಂದು ಟೂಲ್. ಜರ್ಮನಿಯ ಮಹಾನ್ ಚಿಂತಕ ಮಾರ್ಟಿನ್ ಹೈಡೆಗರ್ ಅದಕ್ಕೆ ಟೂಲ್ ಬೀಯಿಂಗ್ ಅಂದ್ರು. ನೀವು ಆ ಕೆಲಸವನ್ನ ಮಾಡ್ತಿದ್ದಾಗ ಅದಕ್ಕಿಂತ ದೊಡ್ಡ ಕೆಲಸದಲ್ಲಿ ಇದ್ರೂ ಸಹ ನಾವು ಅದೇ ಕೆಲಸ ಮಾಡೋರು ಅಂತ ಅನ್ಕೊಂಡ್ಬಿಟ್ರೆ ಡಿಟ್ಯಾಚ್ಮೆಂಟ್ ಬರುತ್ತೆ. ಈಗ ಉದಾಹರಣೆ ಅಂದ್ರೆ, ನಾನು ಸಿಲ್ಬೋರ್ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡಿದ್ದೀನಿ ಅಂದ್ರೆ, ನನ್ನ ಆಫೀಸಲ್ಲಿ ನಾನು CTO, ನನಗೆ ಕಾಯ್ತಿರ್ತಾರೆ ಎಲ್ಲರೂ, ನನಗೆ ಅವಮಾನ ಆಗತ್ತೆ ಅನ್ಕೊಳ್ಳೋದ್ರ ಬದಲು ನಾನು ಕ್ಯಾಬ್ ಡ್ರೈವರು, ಇಲ್ಲಿಂದ ಅಲ್ಲಿಗೆ ತಲುಪಿಸುವ ಕ್ಯಾಬ್ ಡ್ರೈವರು ಅನ್ಕೊಂಡ್ಬಿಟ್ರೆ ದಟ್ ಈಸ್ ವಾಟ್ ಟೂಲ್ ಬೀಯಿಂಗ್. ನಾನೊಂದು ಟೂಲ್ ಅಷ್ಟೇ, ಒಂದು ಇನ್ಸ್ಟ್ರೂಮೆಂಟ್ ಅಷ್ಟೇ ಅಂತ ಅನ್ಕೊಂಡಾಗ ಡಿಟ್ಯಾಚ್ಮೆಂಟ್ ಸಹಜವಾಗಿಯೇ ಬರುತ್ತೆ. ಆ ನಿರ್ಮೋಹತೆಯಿಂದ, ಮೋಹ ಇಲ್ಲದ ಸ್ಥಿತಿಯಿಂದ ಜೀವನವನ್ನು ಸ್ವಲ್ಪ ಮಟ್ಟಿಗೆ ಕಾಣೋದನ್ನು ಸಾಧ್ಯ ಮಾಡಿಕೊಂಡಾಗ ಹತಾಶೆಗಳು ಸ್ನೇಹಿತರೆ ಕಡಿಮೆ ಆಗ್ತಾ ಹೋಗುತ್ತವೆ. ಹಾಗಾಗಿ ಹತಾಶೆ ನಮಗೆ ಆಗ್ತಿದ್ದಂಗೆ ಮೊದಲ ಪ್ರಶ್ನೆ ನಾವು ಕೇಳ್ಕೋಬೇಕಾಗಿರೋದು, ಅಧಿಕಾರ ಪಟ್ಟವನು ನಿನಗಾರು ಕಟ್ಟಿಹರು. Who gave you the power to feel bad? Who gave you the power to judge the result? ರಿಸಲ್ಟ್ ಅನ್ನೋದು ಫೀಡ್ಬ್ಯಾಕ್ ಲೂಪ್ ಆಗಿ ಇಂಟೆಲೆಕ್ಚುಯಲ್ ಲೆವೆಲ್ಗೆ ಹೋಗ್ಬೇಕೆ ಹೊರತು ಎಮೋಷನಲ್ ಲೆವೆಲ್ಗೆ ಹೋದಾಗ ನಮಗೆ ಆತ್ಮವಿಶ್ವಾಸ ಕುಗ್ಗತ್ತೆ, ಹತಾಶೆ ಹೆಚ್ಚಾಗ್ತಾ ಹೋಗುತ್ತೆ. ಬೌದ್ಧಿಕತೆಯಿಂದ ಜೀವನವನ್ನ ನಡೆಸಿದಾಗ ಅತಿಭಾವುಕತೆ ಕಡಿಮೆ ಆಗತ್ತೆ. ಭಾವನೆಗಳು ಅವಶ್ಯ, ಆದರೆ ಕಾರ್ಬೋಹೈಡ್ರೇಟ್ಸ್ ಇದ್ದಂಗೆ ಅವಶ್ಯಕತೆ ಇದ್ದಷ್ಟೇ ಭಾವನೆಗಳು ನಮಗೆ ಇರಬೇಕು. ಅದಕ್ಕಿಂತ ಹೆಚ್ಚಿದ್ರೆ ಅವು ಫ್ಯಾಟ್ ಆಗ್ತಾ, ಬೊಜ್ಜಿನ ರೀತಿ ಕನ್ವರ್ಟ್ ಆಗ್ತಾ ಹೋಗುತ್ತವೆ. ಇಟ್ ಬಿಕಮ್ಸ್ ಎನ್ ಓವರ್ ಹೆಡ್. ಅದಾಗೋದು ಬೇಡ. ಇದು ತಾವು ಕೇಳ್ತಿರೋರ್ಗಷ್ಟೇ ಅಲ್ಲ, ನಾನು ಈ ವಿಷಯವನ್ನ ಹೇಳ್ತಿರೋ ವ್ಯಕ್ತಿಗೂ ಅಷ್ಟೇ ಮುಖ್ಯ. ಈ ಪಾಡ್ಕಾಸ್ಟ್ನ ಎಷ್ಟು ಜನ ಕೇಳಿದ್ರು, ಎಷ್ಟು ಜನ ಲೈಕ್ ಮಾಡಿದ್ರು, ಶೇರ್ ಮಾಡಿದ್ರು ಅನ್ನುವ ಅಮುಖ್ಯವಾದಂತಹ ಅನ್ಇಂಪಾರ್ಟೆಂಟ್ ಥಿಂಗ್ಸ್ಗೆ ಗಮನ ಕೊಡೋದು ಬಿಟ್ಟು, ನನ್ನ ಮುಂದೆ ಮೈಕ್ ಇದೆ, ಮಾಡ್ಕೊಂಡಿರೋ DVG ಅವರ ಕಗ್ಗದ ನೋಟ್ಸ್ ಇದೆ, ಅಲ್ಲಿ ರೆಕಾರ್ಡರ್ ಇದೆ, ನೀರಿನ ಬಾಟ್ಲ್ ಇದೆ, ನೀರು ಕುಡಿತೀನಿ, ರೆಕಾರ್ಡ್ ಮಾಡ್ತೀನಿ ಅಂತ ಅಂದ್ಕೊಂಡಾಗ ಮನಸ್ಸು ಆ ಪ್ರಕ್ರಿಯೆಯಲ್ಲಿ ಶಾಂತವಾಗಿ ತೊಡಗತ್ತೆ. ಆಗ ಶಾಂತವಾದ ಪ್ರಕ್ರಿಯೆಯಲ್ಲಿ ತೊಡಗಿಕೋಬಹುದು. ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ, ಆಗದಿದ್ರೆ ಇಲ್ಲ. ನನಗೇನು, ಯಾರೋ ನನಗೆ ನೋಟ್ಸ್ ಮಾಡಿಕೊಟ್ಬಿಟ್ಟಿದ್ದಾರೆ, DVG ಅವರ ಕಗ್ಗ ಈ ವಿಷಯಗಳನ್ನ ಹೇಳುತ್ತೆ ಅಂತ ಅರ್ಥೈಸಿ ನನ್ನ ಮುಂದೆ ಇಟ್ಟಿದ್ದಾರೆ, ಮೈಕ್ನ ತಂದು ಇಟ್ಟಿದ್ದಾರೆ. ಆ ನೋಟ್ಸ್ನ ವಾಯ್ಸ್ ಓವರ್ ಮಾಡೋದಷ್ಟೇ ನನ್ನ ಕೆಲಸ ಅಂತ ನಾನು ಅಂದುಕೊಂಡ್ರೆ ದಟ್ ಬಿಕಮ್ಸ್ ಟೂಲ್ ಬೀಯಿಂಗ್. ನನ್ನ ಮುಂದೆ ಇರೋ ಈ ಮೈಕು, ಈ ಐಪ್ಯಾಡು, ಆ ಪವರ್ ಬ್ಯಾಂಕ್ ಹೇಗೆ ಒಂದು ಟೂಲು, ನಾನು ಅದೇ ರೀತಿ ಒಂದು ಟೂಲು. ಈ ಪಾಡ್ಕಾಸ್ಟ್ ಎಷ್ಟು ಜನ ನೋಡಿದ್ರು, ಕೇಳಿದ್ರು ಅನ್ನೋದು ನನ್ನ ಮುಂದಿರೋ ಮೈಕ್ಗೆ, ಆ ಪವರ್ ಬ್ಯಾಂಕ್ಗೆ ಎಷ್ಟು ಅಮುಖ್ಯವೋ ನನಗೂ ಅಷ್ಟೇ. ಅವು ಡಿಟ್ಯಾಚ್ಡ್ ಆಗಿದ್ದಾಗ ಮಾಡುವ ಕೆಲಸದಲ್ಲಿ ಹತಾಶೆಯ ಸಾಧ್ಯತೆಗಳು ಕಡಿಮೆ ಆಗುತ್ತವೆ. ಆದರೆ ಮಾಡುವ ಕೆಲಸದಿಂದ ನಾವು ತಪ್ಪಿಸ್ಕೋಬೇಕು, ಮುಗಿದ್ರೆ ಸಾಕು ಅನ್ನಿಸ್ತಿರಲ್ಲ. ಹಾಗಾಗಿ ಹತಾಶೆಯನ್ನು ಫೇಸ್ ಮಾಡೋಕ್ಕೆ ನಾವು ವಿ ಶುಡ್ ಸ್ಟಾರ್ಟ್ ನರ್ಚರಿಂಗ್ ಸಮ್ ಲೆವೆಲ್ ಆಫ್ ಡಿಟ್ಯಾಚ್ಮೆಂಟ್. ಅದು ಹೇಳ್ತಿರೋರ್ಗೂ ನನಗೂ ಸಹ ಮತ್ತು ಅನ್ವಯ ಆಗುತ್ತೆ, ಡಬಲ್ ಅಪ್ಲಿಕೇಬಲ್ ಅಂತ ಹೇಳ್ತಾ ಈ ಕಗ್ಗವನ್ನು ಮತ್ತೋದೋಣ. ಇದು ನಡೆಯಲಿಲ್ಲವದು ನಿಂತು ಹೋಯಿತೆನುತ್ತ ಎದೆಯು ಬೆಗವನೊಂದಿ ಕುದಿಯುತ್ತಿಹುದೇಕೋ, ಅಧಿಕಾರ ಪಟ್ಟವನು ನಿನಗಾರು ಕಟ್ಟಿಹರು, ವಿಧಿಯ ಮೇಸ್ತ್ರಿಯೇ ನೀನು ಮಂಕುತಿಮ್ಮ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ನಮಗೇನೇನು ಆಗಬೇಕು? ಒಳ್ಳೆಯ ಆರೋಗ್ಯ ಬೇಕು, ಹೌದು, ಇರಬೇಕು, ಕರೆಕ್ಟು. ಒಳ್ಳೆ ಆರ್ಥಿಕ ಪ್ರಗತಿ ಆಗಬೇಕು, ಹೌದು. ಇಷ್ಟು ಒಳ್ಳೆ ರೀತಿ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತಳಮಳಗು ಇಲ್ಲದೆ ಹಿರಿಯರ ಆರೋಗ್ಯ ಚೆನ್ನಾಗಿರಬೇಕು. ಆಫೀಸಲ್ಲಿ ಯಾವುದೇ ಒತ್ತಡ ಇರಬಾರ್ದು, ಬೇಗನೆ ಅಪ್ರೈಸಲ್ ಸಿಗಬೇಕು, ಹೈಕ್ ಸಿಗಬೇಕು. ಇದೆಲ್ಲವೂ ನಮಗೆ ಬೇಕಿರೋದು. ನಾವೆಲ್ಲಿರೋದು? ಈ ಅಸ್ತಿತ್ವದಲ್ಲಿ, ಬ್ರಹ್ಮಾಂಡದಲ್ಲಿ, ಯೂನಿವರ್ಸ್ನಲ್ಲಿ, ಎಕ್ಸಿಸ್ಟೆನ್ಸ್ನಲ್ಲಿ. ಈ ಅಸ್ತಿತ್ವಕ್ಕೆ ಏನು ಬೇಕು? ಅಸ್ತಿತ್ವಕ್ಕೆ ಏನೂ ಬೇಡ. ಎಕ್ಸಿಸ್ಟೆನ್ಸ್ ಡೋಂಟ್ ನೀಡ್ ಎನಿಥಿಂಗ್. ಇಟ್ ಹ್ಯಾಸ್ ನೋ ಡೈರೆಕ್ಷನ್. ಅದಕ್ಕೆ ಭೂಮಿ ಮೇಲೆ 800 ಕೋಟಿ ಜನ ಇದ್ದಾರಪ್ಪ, ಅದಕ್ಕೆ ಸೂರ್ಯ ಬಿಗ್ ಬ್ಯಾಂಗ್ ಆಗಿ ಹೊಡಿತಾನಂತಲ್ಲ ಎಷ್ಟೋ ಕೋಟಿ ವರ್ಷದ ನಂತರ. ಆಗ ಭೂಮಿ ಮೇಲಿರೋ ಜೀವ ಎಲ್ಲ ನಾಶ ಆಗೋಗತ್ತೆ. ಅಯ್ಯೋ ಪಾಪ, ಎಷ್ಟು ಜನ ಒಳ್ಳೆಯವರಿದ್ದಾರೆ, ಎಷ್ಟೆಷ್ಟೆಲ್ಲ ತತ್ವ ಓದ್ಕೊಂಡಿದ್ದಾರೆ, ಈ ಭೂಮಿಗೇನು ಆಗಬಾರ್ದು ಅನ್ನುವ ಆಬ್ಲಿಗೇಷನ್ ಅಸ್ತಿತ್ವದಲ್ಲಿ ಇಲ್ಲ. ಯಾವಾಗ ಸ್ನೇಹಿತರೆ ಆಬ್ಲಿಗೇಷನ್ ಹಿಂಗೇ ಆಗಬೇಕು ಅನ್ನುವ ಹುಚ್ಚು ಪರಿಕಲ್ಪನೆ, ನಮಗಿರುವ ರೀತಿ ಹುಚ್ಚು ಪರಿಕಲ್ಪನೆ ಅಸ್ತಿತ್ವದಲ್ಲಿ ಇಲ್ವೋ, ಆಗ ಅಸ್ತಿತ್ವಕ್ಕೆ ಯಾವುದೇ ರೀತಿಯ ಅರ್ಜೆನ್ಸಿ ಇಲ್ಲ, ಆತುರತೆಗಳು ಇಲ್ಲ. ಅದನ್ನೇ DVG ಅವರು ಹೇಳ್ತಿರೋದು, ಆತುರತೆ ಏನಿರದು ವಿಧಿಯಂತ್ರ ಚಲನೆಯಲ್ಲಿ, ಭೀತತೆಯು ಮಿರದು ವಿಸ್ಮೃತಿಯು ಮಿರದೆಂದು, ಸಾಧಿಪುದು ಎಲ್ಲವನು ನಿಲ್ಲದೆ ತಪ್ಪದೆ ಬಿಡದೆ, ಕಾತರತೆ ನಿನಗೇಕೆ ಮಂಕುತಿಮ್ಮ. ದ ಬ್ಲೈಂಡ್ ವಾಚ್ ಮೇಕರ್ ಅನ್ನುವ ಅದ್ಭುತ ಪುಸ್ತಕದಲ್ಲಿ ರಿಚರ್ಡ್ ಡಾಕಿನ್ಸ್ ಹೇಳೋದು, ನಾವು ಈ ಅಸ್ತಿತ್ವವನ್ನು, ಸೃಷ್ಟಿಯನ್ನು
ಡಿಸ್ಕ್ರೀಟಾಗಿ ನೋಡ್ತೀವಿ. ಯಾವುದೋ ಒಂದು ಅಂಶವನ್ನು ನೋಡಿ, ಓಹೋ ಎಂಥ ಅದ್ಭುತಪ್ಪ, ಗ್ರ್ಯಾಂಡ್ ಡಿಸೈನ್, ಎಂಥ ಅದ್ಭುತವಾದಂಥ ಸೃಷ್ಟಿ ಅಂತೀವಿ. ಆದರೆ ಡಾಕಿನ್ಸ್ ಹೇಳೋದು, ಅಥವಾ ಎಲ್ಲ ಎವಲ್ಯೂಷನರಿ ಬಯಾಲಜಿಸ್ಟ್ಗಳು ಅಂದರೆ ವಿಕಾಸ ತಜ್ಞರು ಒಪ್ಕೊಳ್ಳೋದು, ಅದು ಇದೇ ರೀತಿ ಆಗಬೇಕು ಅಂತ ಸೃಷ್ಟಿ ಡೈರೆಕ್ಟೆಡ್ ಆಗಿ ಹೋಗ್ತಿರಲ್ಲ. ದ ಎಕ್ಸಿಸ್ಟೆನ್ಸ್ ಇಸ್ ಇನ್ ಗ್ರ್ಯಾಂಡ್ ಟ್ರಯಲ್ ಅಂಡ್ ಎರರ್ ಅಂತಾರ. ಅಂದ್ರೆ ಟ್ರಯಲ್ ಅಂಡ್ ಎರರ್, ಇದನ್ನ ಪ್ರಯತ್ನ ಮಾಡುತ್ತೆ, ಇದು ವರ್ಕ್ ಆಯ್ತಾ, ಇದು ಆಗ್ಲಿ, ಇಲ್ವಾ ಬೇಡ, ನೆಕ್ಸ್ಟ್ ಟ್ರೈ ಟ್ರೈ ಟ್ರೈ, ಜಸ್ಟ್ ಕೀಪ್ಸ್ ಟ್ರೈಯಿಂಗ್ ಸಮಥಿಂಗ್. ಅಸ್ತಿತ್ವ ಅನ್ನೋದು ಪ್ರತಿಫಲ ಕಂಡುಕೊಳ್ಳದೆ ಪ್ರಕ್ರಿಯೆಯಲ್ಲಿ ಮಾತ್ರ ತೊಡಗಿದೆ. ಇಟ್ ಈಸ್ ಜಸ್ಟ್ ಅನ್ ಆನ್ ಗೋಯಿಂಗ್ ಪ್ರೊಸೆಸ್ ವಿತೌಟ್ ಎನಿ ಡೈರೆಕ್ಷನ್, ವಿತೌಟ್ ಎನಿ ಗೋಲ್. ಅಸ್ತಿತ್ವ ಯಾಕಿದೆ ಅಂದ್ರೆ ಅದಕ್ಕೆ ಗೋಲ್ ಇಲ್ಲ, ಹಂಗಾಗಿ ಅದಕ್ಕೆ ಆತುರತೆಗಳು ಇಲ್ಲ. ಅದನ್ನ ಡಾಕಿನ್ಸ್ ಒಂದ್ ಕಡೆ ಅದ್ಭುತವಾಗಿ ಹೇಳ್ತಾರೆ. ನಮಗೆ ಬಾವಲಿ ರಾತ್ರಿ ಹೊತ್ತು ಅದಕ್ಕೆ ಕಾಣಿಸುವ ಶಕ್ತಿ ಇದೆ, ದೃಷ್ಟಿಯ ಶಕ್ತಿ ಇದೆ, ಬೆಳಗ್ಗೆ ಹೊತ್ತು ಇಲ್ಲ. ನಾವು ಆಹಾ ಎಂಥ ಅದ್ಭುತ ಸೃಷ್ಟಿ, ಎಂಥ ಅದ್ಭುತ ಸೃಷ್ಟಿ ಅಂದ್ರೆ ಅದಕ್ಕಿಂತ ಸಂಕೀರ್ಣ ವ್ಯವಸ್ಥೆಗಳು ನಮ್ಮಲ್ಲೇ ಇರುತ್ತಂತೆ. ಯಾಕೆ? ನಮಗೆ ಬೆಳಗ್ಗೆ ಹೊತ್ತು ಬೆಳಕಿದ್ದಾಗ ಕಣ್ಣು ಕಾಣಿಸತ್ತೆ, ರಾತ್ರಿ ಹೊತ್ತು ಕಣ್ಮುಚ್ಚರೆ ನಿದ್ದೆ ಬರುತ್ತಲ್ಲ, ಅದಕ್ಕಿಂತ ಅದ್ಭುತವಾದಂಥದ್ದು ಯಾವುದೂ ಇಲ್ಲ. ಅಥವಾ ಉಸಿರು ಒಳಗೆ ಹೋದಾಗ ನಮ್ಮ ದೇಹವನ್ನ ಬದುಕ್ಸತ್ತಲ್ಲ, ಅದು ಇನ್ನೂ ಅದ್ಭುತವಾದಂತಹ ಪ್ರಕ್ರಿಯೆ. ಯಾಕಿದನ್ನ ಆಳವಾಗಿ ಹೋಗ್ತಿರೋದು ಅಂದ್ರೆ, ನಮಗೆ ಡಿಸ್ಕ್ರೀಟ್ ಆಗಿ ಜಗತ್ತನ್ನ ನೋಡಿದಾಗ ಎಂಥ ಅದ್ಭುತ, ಆದ್ರೆ ನನ್ನ ಜೀವನ ಎಷ್ಟು ಬೋರಿಂಗ್ ಅನಿಸ್ತಿರುತ್ತೆ. ಆದ್ರೆ ನೀನೇ ಒಂದು ಅದ್ಭುತ. ಆದರೂ ಸಹ ನೀನು ಒಳ್ಳೇದಾಗ್ಬೇಕು, ನಿನಗ್ ಚೆನ್ನಾಗಾಗ್ಬೇಕು, ನಿನಗ್ ಬೇಗ ಅಪ್ರೈಸಲ್ ಕೊಡಿಸ್ಬೇಕು ಅಂತ ಯಾವ ಶಕ್ತಿನೂ ಕಾಯ್ಕೊಂಡು ಕೂತಿಲ್ಲ. ಯಾವುದೋ ಶಕ್ತಿಗೆ ನಿನಗೆ ಒಳ್ಳೆಯದನ್ನ ಮಾಡುವುದು ಅವಶ್ಯಕತೆ ಇಲ್ಲ. ಯಾಕೆ? ಅಸ್ತಿತ್ವಕ್ಕೆ ಯಾವುದೇ ಗೋಲ್ ಇಲ್ಲ, ಅಸ್ತಿತ್ವಕ್ಕೆ ಅದರಿಂದ ಯಾವುದೇ ಆತುರತೆಗಳಿಲ್ಲ. ನೀನು ಒಂದು ಬೀಜವನ್ನ ಹಾಕಿ, ಶಕ್ತಿ ನನಗೆ ಬೀಜವನ್ನ ಗಿಡವನ್ನಾಗಿ ಮಾಡು, ಬೇಗ ಮಾಡು, 10 ದಿನದಲ್ಲೇ ಮರ ಮಾಡು ಅಂದ್ರೆ ಹೇಗೆ? ಆ ಶಕ್ತಿಗೆ ಯಾವುದೇ ಅವಶ್ಯಕತೆ ಇಲ್ಲ, ಅದು ಅದರದೇ ಸಮಯದಲ್ಲಿ ಅದನ್ನ ಮಾಡ್ತಾ ಹೋಗುತ್ತೆ. ಅಸ್ತಿತ್ವಕ್ಕೆ ಭೂಕಂಪದ ಭಯ ಇಲ್ಲ, ಎಲ್ಲವೂ ಅಸ್ತಿತ್ವದಲ್ಲಿ ಇಟ್ಸ್ ಜಸ್ಟ್ ಎ ಟ್ರಯಲ್ ಅಂಡ್ ಎರರ್ ಪ್ರಾಸೆಸ್. ಅಂದ್ರೆ ನಾವು ಹೆಂಗ್ ಅನ್ಕೋತೀವಿ ಅಂದ್ರೆ ಎಂಥ ಅದ್ಭುತ ಸೃಷ್ಟಿ, ಅದು ಜಸ್ಟ್ ಬೈ ಟ್ರಯಲ್ ಅಂಡ್ ಎರರ್ ಬಂದಿರೋದು. ಡೈರೆಕ್ಟ್ ಆಗಿ ಆರ್ಕಿಟೆಕ್ಚರ್ ರೀತಿ ಡಿಸೈನ್ ಮಾಡಿ ಯಾವುದನ್ನೂ ಸಹ ಪ್ರಕೃತಿ ಇಟ್ಟಿಲ್ಲ. ಯಾಕಂದ್ರೆ ಅದು ಗೋಲ್ ಇಲ್ಲ, ಅದನ್ನ ಬೇಗ ಮಾಡಬೇಕು ಅನ್ನುವ ಅವಸರ ಇಲ್ಲ, ಆತುರತೆ ಏನಿರೋದು ವಿಧಿಯಂತ್ರ ಚಲನೆಯಲ್ಲಿ. ದ ಎಕ್ಸಿಸ್ಟೆನ್ಷಿಯಲ್ ವೀಲ್ ಇದೆಯಲ್ಲ, ದ ಪ್ರೋಗ್ರೆಷನ್ ಆಫ್ ಎಕ್ಸಿಸ್ಟೆನ್ಷಿಯಲ್ ವೀಲ್, ಇಟ್ ಹ್ಯಾಸ್ ನೋ ಅರ್ಜೆನ್ಸಿ ಟು ಡೂ ಎನಿಥಿಂಗ್. ಅರ್ಜೆನ್ಸಿ ಇರೋದು ನನಗೆ ಬೇಗ ಹೈಕ್ ಸಿಗಬೇಕು, ಮತ್ತೆ ಹೈಕ್ ಸಿಗಬೇಕು, ಮತ್ತೆ FD ಕಾಂಪೌಂಡ್ ಆಗಬೇಕು, ಶೇರ್ ಮಾರ್ಕೆಟು ಜೋರಾಗಿ ಬೆಳಿಬೇಕು. ಇದ್ಯಾವುದೂ ಸಹ ರಿಸೆಷನ್ಗಳು, ಇನ್ಫ್ಲೇಷನ್ಗಳು, ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶು, ಸ್ಟಾಕ್ ಮಾರ್ಕೆಟ್ ಗ್ರೋತು, ಯಾವುದರ ಆತುರತೆಯೂ ಅಸ್ತಿತ್ವದಲ್ಲಿ ಇಲ್ಲ. ಭೀತತೆಯು ಮೀರದು, ವಿಸ್ಮೃತಿಯು ಮೀರದೆಂದು. ಭೀತತೆ ಇಲ್ಲ, ಯಾವುದಕ್ಕೂ ಅಸ್ತಿತ್ವ ಹೆದರ್ಕೊಳ್ಳಲ್ಲ. ವಿಧಿಯಂತ್ರ ಚಲನೆ ಅಂದ್ರೆ ಅಸ್ತಿತ್ವ, ಎಕ್ಸಿಸ್ಟೆನ್ಸ್, ಅದಕ್ಕೆ ಯಾವುದರ ಭಯವೂ ಇಲ್ಲ. ಅಯ್ಯೋ ವಾಲ್ಕೆನೋ ಎರಪ್ಟ್ ಆಗತ್ತಂತೆ, ಜ್ವಾಲಾಮುಖಿ ಆಗ್ಲಿ, ಅಯ್ಯೋ ನನ್ನ ಮೇಲೆ ಬಿದ್ದರೆ ನಂಗೆ ತೊಂದರೆ ಆಗತ್ತಂತೆ, ನೀನ್ ಯಾರು, ನೀನ್ ತೊಂದರೆ ಆಗ್ಬಾರ್ದು ಅನ್ನೋಕ್ಕೆ ಏನು ನನಗೆ? ದಟ್ಸ್ ಅ ಮ್ಯೂಟ್ ಕ್ವಶನ್ ಆಫ್ ಎಕ್ಸಿಸ್ಟೆನ್ಸ್. ಹಿಂದೆ ಹೇಳಿದೇನು ಸಹ. ಕಸ್ಟಾಫ್ ಕಿಯಸ್ಲಾವ್ಸ್ಕಿ ಎನ್ನುವ ಶ್ರೇಷ್ಠ ಪಾಲಿಶ್ ಸಿನಿಮಾ ಚಿತ್ರ ನಿರ್ದೇಶಕ, ಇವರು ದಾರ್ಶನಿಕ ಚಿತ್ರ ನಿರ್ದೇಶಕರು ಅಂತ ಹೇಳ್ಬೋದು. ಅವರ 3 ಕಲರ್ ಬ್ಲೂ ಅನ್ನುವ ಚಿತ್ರದಲ್ಲಿ, ಅದ್ಭುತ ಚಿತ್ರದಲ್ಲಿ ಈ ವಿಷಯವನ್ನ ಹೇಳ್ತಾರೆ. ದ ಬ್ರೂಟಲ್ ನ್ಯೂಟ್ರಾಲಿಟಿ ಆಫ್ ನೇಚರ್. ನೀನು ಒಂದು ಜಿರಳೆನ ನಿನ್ನ ಹತ್ರ ಓಡಾಡ್ತಿದ್ರೆ, ಹಾಸಿಗೆ ಪಕ್ಕ ಓಡಾಡ್ತಿದ್ರೆ ಟಪ್ ಅಂತ ಬುಕ್ ತಗೊಂಡು ಹೊಡೆದು ಸಾಯಿಸ್ತೀಯಲ್ಲ, ಆ ಜಿರಳೆ ಜೀವನ ಹೇಗೆ ನಿನಗೆ ಅಮುಖ್ಯವೋ, ನಿನ್ನ ಜೀವನ, ನಿನ್ನ ಹೈಕು, ನಿನ್ನ ಪ್ರಗತಿ, ನಿನ್ನ ರಿಲೇಶನ್ಶಿಪ್ ಬ್ರೇಕಪ್ಪು, ನಿನಗೆ ಆರೋಗ್ಯ ಕೊಡೋದು ಎಲ್ಲವೂ ಸಹ ಅಸ್ತಿತ್ವಕ್ಕೆ ಅಷ್ಟೇ ಅನಾವಶ್ಯಕ. ದ ಬ್ರೂಟಲ್ ನ್ಯೂಟ್ರಾಲಿಟಿ ಆಫ್ ನೇಚರ್. ಭಯ ಆಗತ್ತೆ ನೆನೆಸ್ಕೊಂಡ್ರೆ, ಆ ಭಯದಿಂದ ನಮ್ಮ ಚಿಂತನೆಗಳು ಯಾವ್ಯಾವುದೋ ರೀತಿ ಬೆಳೀತಾ ಹೋಗುತ್ತೆ ಅನ್ನೋದು ಬಿಟ್ಟರೆ, ನಾವು ಅಸ್ತಿತ್ವವನ್ನು ಅರ್ಥ ಮಾಡಿಕೊಂಡಾಗ, ಜಿಡ್ಡು ಕೃಷ್ಣಮೂರ್ತಿಯವರು ಅದನ್ನೇ ಹೇಳ್ತಾರೆ, ಒಂದು ಬಾರಿ ನಾವು ಅರ್ಥೈಸ್ಕೊಂಡ್ಬಿಟ್ರೆ ಈ ವಿಷಯವನ್ನ, ಜೀವನದ ಎಷ್ಟೋ ಸಮಸ್ಯೆಗಳು ತಿಳಿಯಾಗ್ತಾ ಹೋಗುತ್ತೆ. ಅವೇನು ಕಾಣೆ ಆಗಲ್ಲ, ತಿಳಿಯಾಗ್ಬಿಡತ್ವೆ. ತಿಳಿಯಾದ ತಕ್ಷಣ ಅವುಗಳ ಪರಿಹಾರವನ್ನ ನಾವು ಸಹಜವಾಗಿ ಕಂಡ್ಕೋತೀವಿ. ಭೀತತೆಯು ಮೀರೋದು, ಅದಕ್ಕೆ ಯಾವುದೇ ಭೀತಿ ಇಲ್ಲ. ಅದಕ್ಕೆ ಪ್ರಳಯ ಆಗತ್ತೆ ಅನ್ನೋ ಇಮ್ಯಾಜಿನರಿ ಭೀತಿ ಇಲ್ಲ. ಪ್ರವಾಹ ಬರುತ್ತೆ, ಸೈಕ್ಲೋನ್ ಬರುತ್ತೆ, ಸುನಾಮಿ ಬರುತ್ತೆ. ಭೀತತೆಯು ಮೀರದು, ವಿಸ್ಮೃತಿಯು ಮೀರದೆಂದು. ಆದರೆ ಅಸ್ತಿತ್ವ ಎಷ್ಟು ಅದ್ಭುತ ಅಂದ್ರೆ, ನೀನು 3 ವರ್ಷದ ಹಿಂದೆ ಯಾವುದೋ ಮಾವಿನ ಸಸಿಯನ್ನು ಹಾಕಿದ್ರೆ
ಅದು ಇಷ್ಟೊತ್ತಿಗೆ ಗಿಡ ಆಗಿರುತ್ತೆ, ಸ್ವಲ್ಪ ಮಟ್ಟಿಗೆ ಮರದ ಥರ ಕಾಣ್ತಿರುತ್ತೆ. 30 ವರ್ಷದ ಹಿಂದೆ ಮಾವಿನ ಸಸಿಯನ್ನು ನೆಟ್ಟು ನಿಧಾನವಾಗಿ ಅದಕ್ಕೆ ನೀರು ಗೊಬ್ಬರವನ್ನು ಹಾಕ್ತಾ ಇದ್ರೆ ಇಷ್ಟೊತ್ತಿಗೆ ಮರ ಆಗಿ ಮಾವಿನ ಹಣ್ಣು ಕೊಡ್ತಿರುತ್ತೆ. ಅದು ನೀ ಆ ಇನ್ವೆಸ್ಟ್ಮೆಂಟ್, ರಿಯಲ್ ಇನ್ವೆಸ್ಟ್ಮೆಂಟ್, ನಿನ್ನ ಅತಿಭಾವುಕ ಇನ್ವೆಸ್ಟ್ಮೆಂಟ್ ಅಲ್ಲ, ರಿಯಲ್ ಇನ್ವೆಸ್ಟ್ಮೆಂಟ್ನ ಮಾಡಿರ್ತೀಯಲ್ಲ, ಅದನ್ನು ಮರ್ತಿರೋದಿಲ್ಲ. ವಿಸ್ಮೃತಿಯುಂ ಇರದೆಂದುಂ, ಇಟ್ ಡಸಂಟ್ ಫರ್ಗೆಟ್ ಎನಿಥಿಂಗ್. ಅಂದರೆ ಅಲ್ಲಿ ಯಾವುದೋ ವ್ಯಕ್ತಿ ನೋಟ್ ಮಾಡ್ಕೋತಿದ್ದಾನೆ ಆ ಥರ ಅಲ್ಲ. ಅಸ್ತಿತ್ವದಲ್ಲಿ ಎಲ್ಲವೂ ಈಸ್ ಎ ಕಾಂಪೌಂಡಿಂಗ್ ರಿಟರ್ನ್ಸ್. ಅಂದರೆ ನೀನು ರೆಕರಿಂಗ್ ಡೆಪಾಸಿಟ್ ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ತಾ ಹೋದರೆ ಗೊತ್ತಾಗುತ್ತೆ. ನಿಧಾನವಾಗಿ ಒಂದು ತಿಂಗಳಿಗೆ 5,000 ಸಾವಿರ ಸೇವ್ ಮಾಡ್ತಾ ಹೋದರೆ ವರ್ಷಕ್ಕೆ 60,000 ಆಗಿರುತ್ತೆ. ಆ ಸೇವಿಂಗ್ಸ್ನ ಪ್ರತಿ ವರ್ಷಕ್ಕೆ ತಿಂಗಳಿಗೆ ನಾವು ಮಾಡೋ 5,000ನ 1,000ದಲ್ಲಿ ಏರಿಸ್ತಾ ಹೋದರೆ ಅಥವಾ 10% ಏರಿಸ್ತಾ ಹೋದರೆ ನೆಕ್ಸ್ಟ್ ವರ್ಷ 72,000 ಸೇರಿರುತ್ತೆ. ಆ 60,000 ಅಷ್ಟೊತ್ತಿಗೆ 72,000 ಹತ್ತತ್ರ ಬಂದಿರುತ್ತೆ. ಮತ್ತು ನೀನು 72,000 ಇರುತ್ತೆ. ಆ 72 144,000 ಸೇರಿ ಮತ್ತೊಂದು ರೀತಿಯ ಕಾಂಪೌಂಡಿಂಗ್ ಸ್ಟಾರ್ಟ್ ಮಾಡುತ್ತೆ. ಅದ್ರ ಇಂಟ್ರೆಸ್ಟ್ ಮತ್ತೆ ಅಸಲ್ಗೆ ಹೋಗುತ್ತೆ, ಪ್ರಿನ್ಸಿಪಲ್ಗೆ ಹೋಗುತ್ತೆ. ಯಾವುದೇ ಒಂದು ಪೈಸೆಯೂ ಸಹ ಹೇಗೆ ಮರೆಯಲ್ಪಡಲ್ವೋ ನಮ್ಮ ಗ್ರೇಟ್ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ತುಂಬ ಅದ್ಭುತವಾಗಿ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಿರುತ್ತೆ. ಅದೇ ರೀತಿ ನೀನು ನಿನ್ನ ಜೀವನಕ್ಕೆ 30 ವರ್ಷದಿಂದ, ಈಗ ನಿಂಗೆ 60 ವರ್ಷ ಅನ್ಕೋ, 30 ವರ್ಷದಿಂದ ನೀನು ಇಟ್ಟುಕೊಂಡಂತಹ ಆರೋಗ್ಯದ ರೀತಿಗಳು ಇವತ್ತು ನಿಮಗೆ ಅಫೆಕ್ಟ್ ಮಾಡ್ತಿರುತ್ತವೆ. ವಿಸ್ಮೃತಿಯುಂ ಇರದೆಂದುಂ ಅಂದರೆ ಅಸ್ತಿತ್ವದಲ್ಲಿ ನಿನ್ನ ಭಾವನೆಗಳಿಗೆ ಹೇಗೆ ಅರ್ಥವಿಲ್ಲವೋ ಆದರೆ ನಿನ್ನ ಕ್ರಿಯೆಗಳಿಗೆ ಪೂರ್ತಿ ಅರ್ಥವಿದೆ. ನನಗೆ ಆರೋಗ್ಯ ಯೌವನ ಇದ್ದಾಗ ಸಿಕ್ಕಂಗೆ ಶುಗರು, ಫ್ರೈಡ್ ಐಟಮ್ಸ್ ತಿಂದು ಅಂದರೆ ಕರ್ದಿದ್ದ ವಸ್ತುಗಳನ್ನ ತಿಂದು ಆರೋಗ್ಯ ಕೆಡಿಸ್ಕೊಂಡಿದ್ರೆ 50 ವರ್ಷ ವಯಸ್ಸಾದಾಗ ಅದನ್ನೇನು ಮರ್ತಿರಲ್ಲ ನನ್ನ ದೇಹ ಅನ್ನೋದು ಅಸ್ತಿತ್ವದ ಭಾಗ ಅಲ್ವಾ. ಆದರೆ ನಾ 50 ವರ್ಷ ವಯಸ್ಸಾದಾಗ ಅಯ್ಯೋ ನನಗೆ ಯಾಕೆ ಹಿಂಗಾಯ್ತು, ನನ್ನ ಕಾಪಾಡು ಅಸ್ತಿತ್ವ, ದಯವಿಟ್ಟು ನನ್ನನ್ನು ಕಾಪಾಡು, ನೀ ಹಿಂಗೆ ಮಾಡ್ತೀಯ ಅಂದ್ಕೊಂಡಿರಲಿಲ್ಲ, ನಾನು ಎಷ್ಟು ಒಳ್ಳೆಯ ವ್ಯಕ್ತಿ. ನಾವು ಯಾವತ್ತೂ ಒಳ್ಳೆಯ ವ್ಯಕ್ತಿಗಳು, ಜಗತ್ಪೂರ್ತಿ ಕೆಟ್ಟದು. ಅಯ್ಯೋ ನಾ ಎಷ್ಟು ಒಳ್ಳೆಯ ವ್ಯಕ್ತಿ, ನಾ ಏನು ಮಾಡಲಿ ಹೇಳು ಅಂದರೆ ಅಸ್ತಿತ್ವ ನನ್ನ ಭಾವನೆಗಳನ್ನ ಕೇಳಲ್ಲ. ಯಾಕೆ? ಆತುರತೆ ಏನಿರೋದು, ನಿನಗೆ ಆರೋಗ್ಯ ಕೊಡಬೇಕು ಅನ್ನೋ ಆಬ್ಲಿಗೇಷನ್ ಇಲ್ಲ, ನೀ ಅಳ್ತಿದ್ಯಾ ಅನ್ನೋ ಒಂದೇ ಕಾರಣಕ್ಕೆ. ಆದರೆ ಅಲ್ಲಿ ಯಾವುದೇ ವಿಸ್ಮೃತಿಯೂ ಇಲ್ಲ, ಫರ್ಗೆಟ್ಫುಲ್ನೆಸ್ಸು ಇಲ್ಲ. ನಿನಗೆ ಹಣ ಬರ್ತಿದ್ದಾಗ ದುಡ್ಡಿಟ್ಟಿದ್ರೆ ಮುಂದದು ಕಾಂಪೌಂಡ್ ಆಗಿ ಇಟ್ ಬಿಕಮ್ಸ್ ಎ ವೆಲ್ತ್ ಅಸೆಟ್ ಅಥವಾ ಕಾರ್ಪಸ್ ಆಗಿರುತ್ತೆ. ಅದೇ ರೀತಿ ನಿನ್ನ ಆರೋಗ್ಯಕ್ಕೆ ನೀನು ಹೇಗೆ ಪೋಷಣೆಯನ್ನು ಕೊಟ್ಟಿರ್ತೀಯೋ ಅದೇ ಸತ್ಯವೇ ಹೊರತು ನಿನ್ನ ಭಾವನೆಗಳು, ನಿನ್ನ ನಂಬಿಕೆಗಳು ನಿನ್ನನ್ನು ಕಾಪಾಡೋದಿಲ್ಲ. ಆ ದುಡ್ಡನ್ನು ಒಳ್ಳೆ ರೀತಿ ಸೇವ್ ಮಾಡೋದು ಅಥವಾ ಇನ್ವೆಸ್ಟ್ ಮಾಡೋದು ಬಿಟ್ಟು ಮೋಜಿಗೆ ನಾನು ಉಪಯೋಗಿಸ್ಕೊಂಡು ಖಾಲಿ ಮಾಡ್ಕೊಂಡಿದ್ರೆ 30 ವರ್ಷದಲ್ಲಿ ಅಯ್ಯೋ ನನಗೆ ಯಾಕೆ ಇಷ್ಟು ಕಷ್ಟ ಆಯಿತು, ದುಡ್ಡೆಲ್ಲಿ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ರೀ ಅನ್ನುವ ಮೂರ್ಖತನದ ಮಾತುಗಳನ್ನು ನಾನು ಆಡಬೇಕಾಗಲ್ಲ. ಯಾಕೆ? ಅಸ್ತಿತ್ವದಲ್ಲಿ ವಿಸ್ಮೃತಿ ಇಲ್ಲ. ಹೇಗೆ 30 ವರ್ಷದಿಂದ ಯಾವುದೋ ಮಾವಿನ ಸಸಿ ನಾನು ನೆಟ್ಟು ಅದನ್ನು ಕಾಪಾಡ್ಕೊಂಡು ಬಂದಿದ್ರೆ ಇವತ್ತು ಹಣ್ಣು ಕೊಡ್ತಿರತ್ತೋ, ಕಾಂಪೌಂಡಿಂಗ್ ರಿಟರ್ನ್ಸ್. ಒಂದು ಬಾರಿ ಅಷ್ಟು ಚೆನ್ನಾಗಿ ಬೆಳೆಯೋಕ್ಕೆ ಶುರುವಾಯಿತು ಅಂದರೆ ಆ ಥರ ಅವತ್ತು ಒಂದು 100 ಮರ ಇಟ್ಕೊಂಡಿದ್ವಿ ಅಂದರೆ ನಮ್ಮ ಆರ್ಥಿಕತೆ ಚೆನ್ನಾಗಿದ್ದೇ ಇರುತ್ತೆ. ಅಂದರೆ ನಿನ್ನ ಕೈಯಲ್ಲಿರೋ ಮಾವಿನ ಹಣ್ಣಿನ ಬೀಜವನ್ನು ನೀನು ರೋಡಲ್ಲೂ ಬಿಸಾಕ್ಬೋದು, ಕಸದಲ್ಲೂ ಬಿಸಾಕ್ಬೋದು, ಅಥವಾ ಮಣ್ಣಿನಲ್ಲಿ ಹಾಕಿ ಬೆಳೆಯಕ್ಕೆ ಬಿಟ್ಟರೆ 3 ಆ್ಯಕ್ಷನ್ಸ್ನ ರೋಡಲ್ಲಿ ಬಿಸಾಕೋದಿರ್ಬೋದು, ಕಸ ಮಾಡಿ, ಅಥವಾ ಡಸ್ಟ್ಬಿನ್ಗೆ ಹಾಕೋದಿರ್ಬೋದು, ಅಥವಾ ಮಣ್ಣಿನಲ್ಲಿ ಹಾಕಿ ಬೆಳೆಸೋದಿರ್ಬೋದು, ಯಾವುದನ್ನು ಅಸ್ತಿತ್ವ ವಸ್ತುಸ್ಥಿತಿಯಲ್ಲಿ ಮರೆಯಲ್ಲ. ಅಂದರೆ ಅದಕ್ಕೇನೋ ಒಂದು ಡೇಟಾ ಬೇಸ್ ಇದೆ, ಮೆಮೊರಿ ಇದೆ, ಆ ಥರ ಅಲ್ಲ. TB ಮೆಮೊರಿ ಯಾವುದೂ ಇಲ್ಲ. ಅದಕ್ಕೆ ಎವ್ರಿ ಆ್ಯಕ್ಷನ್ ವಿಲ್ ಹ್ಯಾವ್ ಎ ಪ್ಲಸ್ ಆರ್ ಮೈನಸ್ ಆರ್ ಎಸ್ ಆರ್ ನೋ ಅಂತ ಹೇಳ್ತಾ ಹೋಗ್ಬೋದು. ಸಾಧಿಪುದೆಲ್ಲವನು ನಿಲ್ಲದೆ ತಪ್ಪದೆ ಬಿಡದೆ. ಸಾಧಿಸುವುದು ಎಲ್ಲವನ್ನ ಸಾಧಿಸ್ಕೊಂಡ್ಬಿಡತ್ತಂತೆ. ಹೇಗೆ? ನಿಲ್ಲದೆ ತಪ್ಪದೆ ಬಿಡದೆ. ಅದು ಅಳ್ತಾ ಕೂತ್ಕೊಳ್ಳಲ್ಲ ಅಸ್ತಿತ್ವ ನಂತರ. ಅಯ್ಯೋ ನನಗೆ ಯಾಕೆ ಸಂಬಳ ಜಾಸ್ತಿ ಆಗ್ತಿಲ್ಲ ಅಂತ. ನಿನಗೆ ಸಂಬಳ ಜಾಸ್ತಿ ಆಗ್ಬೇಕಂದ್ರೆ ಏನು? ನಿನ್ನ ಪಾಡಿಗೆ ನೀ ಕೆಲಸ ಮಾಡ್ತಾ ಹೋದರೆ ಅದು ಆಗೇ ಆಗತ್ತೆ. ಅಸ್ತಿತ್ವ ನಿನ್ನ ಮೂಲಕ ಸಾಧಿಸಲ್ಪಡ್ರೇ ಪಡತ್ತೆ. ಏನು? ನಿನಗೆ ಹೈಕ್ ಸಿಗಬೇಕು ಅಂದರೆ ಯು ಶುಡ್ ಕ್ರಿಯೇಟ್ ವ್ಯಾಲ್ಯೂ. ಸ್ನೇಹಿತರೆ, ಎಷ್ಟೆಲ್ಲ ನಾವು ದುಡ್ಡು ಮಾಡಬೇಕು ಅಂತ ಮಾತಾಡ್ತಿರ್ತೀವಿ. ಈ ಅದ್ಭುತ ಚಿಂತಕರು ತಾವು ಪೀಟರ್ ಥೀಲ್ ಬರೆದಿರೋ 0 to 1 ಪುಸ್ತಕವನ್ನು ಓದ್ಬೋದು, ಅಥವಾ ಜಿಮ್ ಕಾಲಿನ್ಸ್ ಬರೆದಿರೋ ಗುಡ್ ಟು ಗ್ರೇಟ್ ಓದ್ಬೋದು, ಜೆಫ್ರಿ ಮೂರ್ ಬರೆದಿರೋ ಇನ್ಸೈಡ್ ದ ಟೊರ್ನಾಡೋ ಅನ್ನುವ ಪುಸ್ತಕವನ್ನು ಓದ್ಬೋದು. ಅವರೆಲ್ಲವೂ ಹೇಳೋದು, ಇಫ್ ಯು ನೀಡ್ ಮನಿ, ಇಫ್ ಯು ವಾಂಟ್ ಟು ಕ್ರಿಯೇಟ್ ವೆಲ್ತ್, ಯು ಶುಡ್ ನೋ ಹೌ ಟು ಕ್ರಿಯೇಟ್ ವ್ಯಾಲ್ಯೂ. ಯಾವುದಾದ್ರೂ ಒಂದು ವಸ್ತುವನ್ನು, ಜನ ಉಪಯೋಗಿಸುವ ಪ್ರಾಡಕ್ಟ್ನೋ, ಆ್ಯಪ್ನೋ, ವೆಬ್ಸೈಟ್ನೋ, ಉಪ್ಪಿನಕಾಯಿನೋ ನಿನಗೆ ಮಾಡೋಕ್ಕಾದರೆ ಮಾತ್ರ ನಿನ್ನ ಹತ್ರ ದುಡ್ಡು ಬರುತ್ತೆ. ವಾಟ್ ಈಸ್ ದ ವ್ಯಾಲ್ಯೂ ಯು ಆರ್ ಕ್ರಿಯೇಟಿಂಗ್? ಆ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಕೊಂಡಾಗ ನಾವು ಅಸ್ತಿತ್ವದ ಭಾಗವಾಗ್ತೀವಿ. ಯಾಕಂದರೆ ಅಲ್ಲಿ ನಮ್ಮ ಭಾವನೆಗಳು ಮುಖ್ಯ ಅಲ್ಲ, ನಾವೇನು ಮಾಡ್ತಿದ್ದೀವಿ ಮುಖ್ಯ. ಅಸ್ತಿತ್ವದಲ್ಲೂ ಅಷ್ಟೇ, ಅದೇನು ಮಾಡ್ತಿದೆ ಅನ್ನೋದು ಮುಖ್ಯ. ಎಲ್ಲವೂ ಸಹ ಇಟ್ ಬಿಕಮ್ಸ್ ಎ ಕಾಂಪೌಂಡಿಂಗ್ ರಿಟರ್ನ್. ಕೆಟ್ಟದ್ದು ಮಾಡ್ತಾ ಹೋದರೆ, ಅಂದರೆ ನಮ್ಮ ಜೀವನವನ್ನು ಅಧೋಗತಿಗೆ ತೆಗೆದುಕೊಂಡು ಹೋದರೆ, ಪ್ಲೇಜರ್ಸಲ್ಲೇ ನಾವಿದ್ದರೆ
ವರ್ಕೌಟ್ ಮಾಡದಿದ್ರೆ ಅದು ಸಹ ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಿಸೋದು ಅಸ್ತಿತ್ವವೇ ಸಾಧಿಸುವುದು ಎಲ್ಲವನ್ನು ನಿಲ್ಲಿಸಲ್ಲ. ಯಾವುದೇ ಕ್ಷಣದಲ್ಲೂ ಅಸ್ತಿತ್ವ ನಿಂತಿಲ್ಲ ಅಲ್ವಾ ಸ್ನೇಹಿತರೆ? ಅಂದರೆ ಈಗ ನಾನು ದಿನಕ್ಕೆ 300-500 ವೆಯ್ಟ್ ಲಿಫ್ಟ್ ಮಾಡ್ತೀನಿ 500 ಸಲ ಅಂತ ಅಂದ್ಕೊಂಡ್ರೆ ಅದನ್ನು 10 ವರ್ಷದಲ್ಲಿ ಮಾಡಿದ್ರೆ ನನ್ನ ಮಾಂಸಖಂಡಗಳು, ನಾನು ಏನೇ ಅಂದ್ಕೊಳ್ಳಿ, ಯಾರು ನನ್ನ ಮೇಲೆ ಏನೇ ಮಾಟ ಮಾಡಿಸ್ಲಿ, ನನ್ನ ದೈಹಿಕ ಶಕ್ತಿಗಳು ಚೆನ್ನಾಗಿದ್ದೇ ಇರುತ್ತೆ. ಅಥವಾ ನಾನು ಸಿಕ್ಕಂಗೆ ಶುಗರು ಫ್ರೈಡ್ ಐಟಮ್ಸ್ ತಿನ್ಕೊಂಡು ಇದ್ರೆ 10 ವರ್ಷ ಆದಮೇಲೆ ಯಾರೇ ಏನೇ ನನಗೆ ಮಾಡಿದ್ರು, ಎಂಥ ಡಾಕ್ಟ್ರೇ ಇದ್ರು ನನ್ನ ಆರೋಗ್ಯವನ್ನು ಡಾಕ್ಟರ್ ಕೊಡೋಕ್ಕಾಗಲ್ಲ. ಸಾಧಿಪುದೆಲ್ಲವನ್ನೂ ನಿಲ್ಲದೆ ತಪ್ಪದೆ, ದೇರ್ ಇಸ್ ನೋ ಫರ್ಗೆಟ್ಫುಲ್ನೆಸ್, ಬಿಡದೆ. ಇಟ್ಸ್ ಎ ಗ್ರೇಟ್ ಗ್ರ್ಯಾಂಡ್ ಟ್ರಯಲ್ ಅಂಡ್ ಎರರ್ ಅಂದಿದ್ದು ಅದಕ್ಕೇನೆ. ಸುಮ್ಮನೆ ಪ್ರಕ್ರಿಯೆಯಲ್ಲಿ ತೊಡಗಿದೆ ಟಿವಿಜಿ ಕೇಳ್ತಿರೋದು. ಕಾತರತೆ ನಿನಗೇಕೆ ಮಂಕುತಿಮ್ಮ, ನಿನಗ್ಯಾಕೆ? ವೈ ಆರ್ ಯು ಇನ್ ಹರಿ ಫಾರ್ ರಿಸಲ್ಟ್ಸ್? ಎಂಜಾಯ್ ದ ಪ್ರಾಸೆಸ್, ಮೇಕ್ ದ ಪ್ರಾಸೆಸ್ ಸೋ ಜಾಯ್ಫುಲ್ ಸೊ ದಟ್ ಯು ಫರ್ಗೆಟ್ ದ ರಿಸಲ್ಟ್. ಆಗ ನೀನು ಅಸ್ತಿತ್ವದ ಜೊತೆಗೆ ಅಸಿಮ್ಯುಲೇಟ್ ಆಗ್ತೀಯ, ಅಸ್ತಿತ್ವದ ಭಾಗವಾಗ್ತೀಯ. ಯಾವಾಗ ನೀನು ಅಸ್ತಿತ್ವದ ಭಾಗವಾಗ್ಬಿಡ್ತೀಯೋ ಆಗ ನಿನಗೆ ಆತುರತೆಗಳು ಕಡಿಮೆ ಆಗುತ್ತವೆ. ಆ ಪ್ರೈಮಲ್ ಆಂಗ್ಸೈಟಿ ಇದೆಯಲ್ಲ, ನನಗೇನೋ ಸರಿ ಹೋಗ್ತಿಲ್ಲ, ನಂಗೆ ಸರಿ ಹೋಗ್ಬೇಕಾಗಿತ್ತು, ಆಫೀಸಲ್ಲಿ ಯಾರೋ ಸರಿ ಇಲ್ಲ, ಅವೆಲ್ಲವೂ ಕಡಿಮೆ ಆಗಿ ನನ್ನ ಕೆಲಸ ಏನು, ಫಸ್ಟ್ ಪ್ರಿನ್ಸಿಪಲ್ಸ್ ಅವುಗಳ ಕಡೆ ಗಮನ ಹರಿಸುತ್ತೆ. ಆ ಗಮನವನ್ನು ಹರಿಸಿದಾಗ ಕೆಲಸದ ಬಗ್ಗೆ ಫೋಕಸ್ ಸಹಜವಾಗಿಯೇ ಹೆಚ್ಚಾಗಿ ರಿಸಲ್ಟ್ಸ್ ಸಾಧಿಸುವುದೆಲ್ಲವನ್ನೂ ನಿಲ್ಲದೆ ತಪ್ಪದೆ ಬಿಡದೆ. ಬೇಕಾಗಿರುವಂತಹ ಒಳ್ಳೆ ರಿಸಲ್ಟ್ಸ್ ಬೇಕು ಅಂದರೆ ಅದಕ್ಕೆ ಒದಗಿಸಬೇಕಾದಂತಹ ರಿಯಲ್ ಎಫರ್ಟ್ ನಾವು ಕೊಡೋಕ್ಕೆ ತಯಾರಿರಬೇಕು. ಯಾವುದೋ ರೀತಿಯ ಅತಿಭಾವುಕತೆಯಿಂದ ಅತ್ತರೆ ಯಾವುದೇ ರೀತಿಯ ರಿಸಲ್ಟ್ಸ್ ಬರಲ್ಲ. ಹಾಗಾಗಿ ಲೆಟ್ ಅಸ್ ಟ್ರಸ್ಟ್ ಇನ್ ಲಾ ಆಫ್ ಕಾಂಪೌಂಡಿಂಗ್. ಜೀವನದಲ್ಲಿ ನಮ್ಮ ಪರಿಶ್ರಮ ಅನ್ನೋದು ರೆಕರಿಂಗ್ ಡೆಪಾಸಿಟ್ ಇದ್ದ ಹಾಗೆ. ಮೊದಲು ನಾವು ಇಡ್ತಿದ್ದಾಗ ನಮ್ಮಿಂದ ಆ ದುಡ್ಡು ಹೋಗ್ತಿರುತ್ತೆ ಬ್ಯಾಂಕ್ಗೆ, ಅಯ್ಯೋ ಆ ದುಡ್ಡಿದ್ರೆ ಖರ್ಚು ಮಾಡ್ಕೊಂಡು ಆರಾಮಾಗಿ ಓಡಾಡ್ಬೋದಿತ್ತು ಅನಿಸ್ತಿರುತ್ತೆ. ಆದರೆ ಹೋಗ್ತಿರುತ್ತೆ ಆ ಒಳ್ಳೆಯ ನೋವು, ದ ಗುಡ್ ಪೇಯ್ನ್, ಪಾಸಿಟಿವ್ ಪೇಯ್ನ್. ಡಾಸೈನ್ ಟಾಕ್ಸ್ 34ರಲ್ಲಿ ಇದ್ರ ಬಗ್ಗೆ ಮಾತಾಡಿದ್ವಿ. ಆ ಪಾಸಿಟಿವ್ ಪೇಯ್ನ್ ಇದೆಯಲ್ಲ, ಅದನ್ನು ನೀನು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದಾಗ 20 ವರ್ಷದ ನಂತರ ಆ ಕಾಂಪೌಂಡಿಂಗ್ ನೀನೇನು ಮಾಡಬೇಕೋ ಅದನ್ನು ಮಾಡಿಕೊಂಡು ಚೆನ್ನಾಗಿರುವಂತೆ ಏಡ್ ಮಾಡುತ್ತೆ, ಸಹಾಯ ಮಾಡುತ್ತೆ. ಹಾಗಾಗಿ ಅಸ್ತಿತ್ವಕ್ಕೆ ನಮಗೆ ಒಳ್ಳೇದು ಮಾಡಬೇಕಂತಿಲ್ಲ, ಆದರೆ ನಮಗೆ ಒಳ್ಳೆಯದನ್ನು ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ನಾವು ಪರಿಶ್ರಮವನ್ನು ಹಾಕಿದ್ರೆ ಅಸ್ತಿತ್ವ ಅದನ್ನು ಏನು ಮರ್ತು ಬಿಡಲ್ಲ. ಅಂದರೆ ಇಟ್ಸ್ ಅನ್ ಇನ್ಯಾನಿಮೇಟ್ ಮೆಮೊರಿ. ಅಂದರೆ ಈ ಮೆಟೀರಿಯಲ್ ವರ್ಲ್ಡಲ್ಲಿ ಎಲ್ಲವೂ ಒಂದಕ್ಕೊಂದು ಇಂಟರ್ಕನೆಕ್ಟೆಡ್, ಡೀಪ್ ಇಂಟರ್ಕನೆಕ್ಟೆಡ್ನೆಸ್. ಅದನ್ನು ಅರ್ಥೈಸ್ಕೊಂಡಾಗ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಆಂಗ್ಸೈಟಿ ಕಡಿಮೆ ಆಗುತ್ತೆ, ಎಫರ್ಟ್ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೆ DVG ಹೇಳ್ತಿರೋದು, ಕಾತರತೆ ನಿನಗೇಕೆ ಮಂಕುತಿಮ್ಮ, ನಿನಗೆ ಯಾವುದೇ ಅವಸರ ಬೇಡ. ಅವಸರ ಮಾಡೋದು ರಿಸಲ್ಟ್ಸ್ಗೆ ಅಟ್ಯಾಚ್ ಆದಾಗ ಮಾತ್ರ. ಯಾವಾಗ ರಿಸಲ್ಟ್ಸಿಂದ ಡಿಟ್ಯಾಚ್ ಆಗ್ತೀವೋ, ಎಫರ್ಟಲ್ಲೇ ಪರಿಶ್ರಮದಲ್ಲಿನೇ ಒಂದು ಕಾಮಿಂಗ್ ಎಫೆಕ್ಟ್ ಇರುತ್ತೆ, ಶಾಂತವಾಗ್ತಿರುತ್ತೆ. ಆಹಾ ಎಷ್ಟು ಚೆನ್ನಾಗಿದೆ ಅನ್ನಿಸ್ತಿರುತ್ತೆ ಕೆಲಸ ಮಾಡೋದು. ಆ ಅನುಭವದಲ್ಲಿ ನಾವು ಅಸ್ತಿತ್ವ ಜೊತೆ ಸೇರ್ಕೋತೀವಿ. ಆಗ ನಾವೇನೇನು ಮಾಡಬೇಕು ಅಂತ ಪರಿಶ್ರಮ ಹಾಕಿದ್ವೋ ಅದೆಲ್ಲವೂ ಸಾಧಿಸುವುದೆಲ್ಲವನ್ನೂ ನಿಲ್ಲದೆ ತಪ್ಪದೆ ಹಾಗೆ ಆಗತ್ತೆ. ನಾವು ಅನ್ಕೊಂಡಿರೋದು ಇಫ್ ಇಟ್ ಈಸ್ ಜಸ್ಟ್ ಎ ಮಿಯರ್ ಟ್ರಯಲ್ ಅಂಡ್ ಎರರ್ ಫಾರ್ ಹೋಲ್ ಲೈಫ್, ಯಾವತ್ತೋ ಒಂದ್ಸಲ ನಾವು ಅನ್ಕೊಂಡಿದ್ದು ಟಕ್ ಅಂತ ಓಪನ್ ಆಗುತ್ತೆ. ನಮ್ಮ ಹತ್ರ 1 ಲಕ್ಷ ಕೀಗಳಿರೋ ಒಂದು ಕೀ ಬಂಚ್ ಇದೆ ಅಂತ ಅನ್ಕೊಳ್ಳಿ. ನಮ್ಮ ಗುರುಗಳಿಗೆ ಉದಾಹರಣೆ ಕೊಡ್ತಿದ್ರು. ಒಂದು ಬೀಗ ನಮ್ಮ ಮುಂದೆ ಇದೆ, ಆ ಬೀಗವನ್ನ ತೆಗಿಯಕ್ಕೆ ಈ 1 ಲಕ್ಷ ಬೀಗದ ಕೀ ಇರೋ ಕೀ ಬಂಚ್ನ ಉಪಯೋಗಿಸ್ಕೊಂಡು ಹೆಂಗ್ ತೆಗಿಬೇಕು, ಯಾವ್ದನ್ನ ಹಾಕ್ಬೇಕು? ನಾನು ಅಯ್ಯೋ ಅಸ್ತಿತ್ವ ನನಗೆ ಪರೀಕ್ಷೆ ಮಾಡಬೇಡ, ಗಿವ್ ಮಿ ಎ ಸೈನ್, ಯಾವುದು ಅಂತ ಹೇಳ್ಬಿಡು ಅಂತ 10 ವರ್ಷ ಹತ್ರೂ ಸಹ ಅದಾಗಲ್ಲ. 1 ಲಕ್ಷ ಕೀ ಇವೆ ಅಂದರೆ ನೀನು ದಿನಕ್ಕೆ ಎಷ್ಟು ಕೀನ ಪ್ರಯತ್ನ ಮಾಡ್ಬೋದು? ಅದನ್ನು ಓಪನ್ ಮಾಡೋಕೆ ಒಂದೇ ಕೀ ಬೇಕಿರೋದು. ಆದರೆ ಒಂದು ಕೀ ಯಾವುದು ಅಂತ ಹೆಂಗೆ ಆಯ್ಕೆ ಮಾಡ್ಕೊಳ್ಳೋದು? ನಿನಗೆ ಮೊದಲೇ ದಿನ ಗೊತ್ತಾಗುತ್ತೆ, ನಾನು ದಿನಕ್ಕೆ 200 ಕೀನ ಪ್ರಯತ್ನ ಮಾಡ್ಬೋದು, ಮಾರನೇ ದಿನ ಇನ್ನೊಂದಿಷ್ಟು ಹೆಚ್ಚು ಪ್ರಯತ್ನ ಮಾಡ್ಬೋದು. ಬರ್ತಾ ಬರ್ತಾ ಏನಾಗ್ತಾ ಹೋಗುತ್ತೆ ಅಂದರೆ, ನಾನು ಆ ಕೀನ ಕೈಯಲ್ಲಿ ತಗೋತಿದ್ದಂಗೆ ಗೊತ್ತಾಗುತ್ತೆ ಈ ಕೀ ಅದ್ರೊಳಗಡೆ ಹೋಗತ್ತೋ ಇಲ್ಲೋ ಅಂತ. ಆಗ ಆ ಎಫರ್ಟ್ನ ಕಡಿಮೆ ಮಾಡ್ತಾ ಕರೆಕ್ಟಾಗಿರೋ ಕೀಸ್ನೇ ಚೂಸ್ ಮಾಡ್ತಾ ಹೋಗ್ತೀವಿ. ಒಂದಿನ 500 ಕೀನ ಪ್ರಯತ್ನ ಮಾಡ್ತೀವಿ, ಇನ್ನೊಂದು ಯಾವತ್ತೋ ದಿನ 800 ಕೀನ ಪ್ರಯತ್ನ ಮಾಡ್ತೀವಿ. ಒಂದು ದಿನ ಟಕ್ ಅಂತ ನಾವು ಯಾವಾಗ ಅಷ್ಟೊತ್ತಿಗಾಗಲೇ ಅದೊಂದು ಧ್ಯಾನದ ಥರ ಆಗಿಬಿಟ್ಟಿರುತ್ತೆ. ಆ ಕೀ ಒಂದು ಸಿಗತ್ತೆ, ಅದರಿಂದ ಬೀಗ ಓಪನ್ ಆಗತ್ತೆ ಅನ್ನೋದನ್ನು ಕಾನ್ಷಿಯಸ್ ಬ್ರೈನ್ ಮರ್ತೇ ಹೋಗಿರುತ್ತೆ. ಅದೊಂದು ಪರಿಶ್ರಮದ ರೀತಿ ಮಾಡ್ತಾ ಇರ್ತೀವಿ, ಟಕ 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 ಅಂತ. ಯಾವುದೋ ಒಂದು ಟೈಮಲ್ಲಿ ವೆನ್ ಯು ಆರ್ ಫುಲ್ಲಿ ಡಿಟ್ಯಾಚ್ಡ್ ಫ್ರಮ್ ದ ರಿಸಲ್ಟ್ ಆ್ಯಂಡ್ ಆಂಗ್ಸೈಟಿ ಆಫ್ ರಿಸಲ್ಟ್, ಟಕ್ ಅಂತ ಓಪನ್ ಆಗಿಬಿಡುತ್ತೆ ಬೀಗ. ಅದೇ ಜೀವನ. ನಮಗೆ ಗೊತ್ತಿದ್ದೇನೋ 1 ಲಕ್ಷ ಕೀಗಳಲ್ಲಿ ಒಂದು ಇದ್ದೇ ಇದೆ ಅಂತ. ಅದನ್ನು ಶಾಂತವಾಗಿ ಪ್ರಾಸೆಸ್ ಓರಿಯೆಂಟೆಡ್ ಆಗಿ ಮಾಡ್ತಾ ಹೋದಾಗ ಅದೇ ಪ್ರಾಸೆಸ್ ಇಂಪ್ರೂವ್ಮೆಂಟ್ ಆಯಿತು. ಮೊದಲೇ ದಿನ 200 ಕೀ ಮಾಡಿದ್ರೆ ಸ್ವಲ್ಪ ದಿನಗಳ ನಂತರ 100 ಕೀನ ಒಂದು ತಾಸಿಗೆ ಮಾಡ್ತಿರ್ತೀವಿ. ಅಂದರೆ 1000 ಕೀಗಳನ್ನ ಟೆಸ್ಟ್ ಮಾಡೋ ಚಾಕಚಕ್ಯತೆಯನ್ನು ಪಡ್ಕೊಂಡಿರ್ತೀವಿ. ದಟ್ ಈಸ್ ವಾಟ್
ಟ್ರಯಲ್ ಆ್ಯಂಡ್ ಎರರ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್. ಹಂಗೇನೆ ಅಸ್ತಿತ್ವ ಬೆಳೆದಿರೋದು. ಈಗ ನಿಮ್ಮ ಮನೆ ಕಿಟಕಿ ಹತ್ರ ಒಂದು ಗಿಡವನ್ನು ನೆಟ್ಟಿದ್ರೆ ಅದು ಹೇಗೆ ಬೆಳಕಿನ ಕಡೆ ಹೋಗುತ್ತೆ, ಅದಕ್ಕೆ ನೀವು ಇನ್ನೊಂದೇ ಕಡೆ ಏನೋ ಕಟ್ತೀರಾ, ಮತ್ತದು ಹಿಂಗೆ ತಿರ್ಕೊಂಡು ಅದೇ ಬೆಳಕಿನ ಕಡೆ ಬರುತ್ತೆ. ಆ ಕಿಟಕಿ ಹತ್ರ ಏನೋ ಒಂದು ಸಜ್ಜ ಇದ್ರೆ ಅದನ್ನ ಸುತ್ತಕೊಂಡು ಬಂದಿರುತ್ತೆ. ಹಾಗೇನೆ ಅಸ್ತಿತ್ವ. ಆ ಗಿಡ ಅಳಲ್ಲ, ಆ ಗಿಡ ಇನ್ಸ್ಟಾಗ್ರಾಮಲ್ಲಿ ಪೀಪಲ್ ಚೀಟೆಡ್ ಮೀ ಅಂತ ಹಾಕಲ್ಲ, ತನ್ನ ಪ್ರಯತ್ನವನ್ನು ಮಾಡ್ತಾನೆ ಇರುತ್ತೆ. ಇದೇ ವಿಷಯವನ್ನು DVG ಅವರು ಮುಂದಿನ ಕಗ್ಗದಲ್ಲೂ ಹೇಳ್ತಾರೆ. ಅದಕ್ಕಿಂತ ಮೊದಲು ಈ ಕಗ್ಗವನ್ನು ಮತ್ತೊಮ್ಮೆ ಓದೋಣ. ಆತುರತೆ ಏನಿರದು ವಿಧಿಯಂತ್ರ ಚಲನೆಯಲಿ, ಭೀತತೆಯು ಮಿರದು ವಿಸ್ಮೃತಿಯು ಮಿರದೆಂದು, ಸಾಧಿಪುದದೆಲ್ಲನವನು ತಪ್ಪದೆ ಬಿಡದೆ, ಕಾತರತೆ ನಿನಗೇಕೆ ಮಂಕುತಿಮ್ಮ. ಸ್ನೇಹಿತರೆ, ನಮ್ಮೆಲ್ಲರಿಗೂ ಜೀವನದಲ್ಲಿ ಒಳ್ಳೆಯದಾಗಬೇಕು ಅನ್ನುವ ಆಸೆ ಇದ್ದೇ ಇದೆ. ಆದರೆ ಒಳ್ಳೆಯದಾಗಬೇಕಾದಕ್ಕೆ ಯಾವ ಒಂದು ಬದ್ಧತೆ ಬೇಕೋ ಆ ಬದ್ಧತೆಗೆ ನಾವು ನಿಂತ್ಕೊಳ್ಳಕ್ಕೆ ತಯಾರಿಲ್ಲ. ಆ ಬದ್ಧತೆಗೆ ನಾವು ಯಾವತ್ತು ನಿಂತ್ಕೊಳ್ಳಲ್ವೋ ಆಗ ಯಾವ್ಯಾವುದೋ ರೀತಿಯ ಅನರ್ಥಗಳಲ್ಲಿ, ವ್ಯಕ್ತಿಗಳಲ್ಲಿ ನಾವು ನಂಬಿಕೆ ಇಡ್ತೀವಿ. ನನಗೆ ಸಾಹುಕಾರ ಆಗಬೇಕು ಅಂತಿದೆ. ಹಿಂದೆ ಹೇಳ್ದಂಗೆ ಯು ಹ್ಯಾವ್ ಟು ಕ್ರಿಯೇಟ್ ಎ ವ್ಯಾಲ್ಯೂ. ಶ್ರೀಮಂತಿಕೆ ಅನ್ನೋದು ಬರೋದು ನೀನು ಎಷ್ಟು ಒಳ್ಳೆಯ ವ್ಯಕ್ತಿ, ಎಷ್ಟು ದಿನ ಬೆಳಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡ್ತೀಯಾ, ಅದ್ರ ಮೇಲೆ ನಿಂತಿಲ್ಲ. ಹೌ ಮಚ್ ವ್ಯಾಲ್ಯೂ ಯು ಕ್ರಿಯೇಟೆಡ್. ಅದಕ್ಕೇನು ಹೇಳೋದು, ಉಪ್ಪಿನಕಾಯಿ ಉದಾಹರಣೆ ತೊಗೊಂಡ್ರು ಅಷ್ಟೇ, ಯಾವುದೋ ಒಂದು ಆ್ಯಪ್ ಸ್ಟೋರಲ್ಲಿರೋ ಆ್ಯಪ್ ಡೆವಲಪ್ ಮಾಡೋ ಉದಾಹರಣೆ ತೊಗೊಂಡ್ರು ಅಷ್ಟೇ, ಎಷ್ಟು ಜನಕ್ಕೆ ಅದು ಉಪಯೋಗ ಆಗ್ತಿದೆ, ಎಷ್ಟು ಜನರು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನುವುದರ ಮೇಲೆ ನೀನು ಶ್ರೀಮಂತನಾಗ್ತೀಯೋ ಇಲ್ಲೋ ಅನ್ನುವ ಸತ್ಯ ನಿರ್ಧಾರವಾಗುತ್ತೆ. ನಿನ್ನ ಹುಟ್ಟು ಅದನ್ನ ನಿರ್ಧಾರ ಮಾಡಲ್ಲ. ನೀನು ಹುಟ್ಟುವಾಗ ಎಲ್ಲೋ ಯಾವುದೋ ಒಂದು ಗ್ರಹ ಇತ್ತು, ಆ ಗ್ರಹದಿಂದ ನೀನು ಶ್ರೀಮಂತ ಆಗ್ತೀಯಾ ಬಡವ ಆಗ್ತೀಯಾ ಅನ್ನೋ ನಿರ್ಧಾರವಾಗಲ್ಲ. ನಿನಗೆ ಆ ತಿತಿಕ್ಷೆಯನ್ನ ಬೆಳೆಸಿಕೊಂಡಾಗ, ಪರಿಶ್ರಮದಲ್ಲಿ ನೋವಿದೆ, ಪರಿಶ್ರಮ ಯಾರಿಗೂ ಸುಖವಲ್ಲ. ಆ ಪರಿಶ್ರಮದ ನೋವನ್ನು ಅನುಭವಿಸುವ ತಿತಿಕ್ಷೆಯನ್ನು ಬೆಳೆಸಿಕೊಂಡಾಗ, ತಾಳ್ಮೆಯನ್ನು ಬೆಳೆಸಿಕೊಂಡಾಗ, ಸಹನೆ ಬೆಳೆಸಿಕೊಂಡಾಗ ನಮಗೆ ಒಳ್ಳೆಯ ಪ್ರತಿಫಲ ಸಿಗತ್ತೆ. ಅದಕ್ಕೆ DVG ಹೇಳ್ತಿರೋದು, ಯಾರನ್ನೋ ಹುಡುಕೊಂಡು ಯಾವುದೋ ತತ್ವವನ್ನು ಯಾರೋ ನಿನಗೆ ಹೇಳ್ಬಿಡ್ತಾರೆ ಅದರಿಂದ ನಿನ್ನ ಜೀವನ ಬದಲಾಗತ್ತೆ ಅನ್ಕೋಬೇಡ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಂ, ಸಹಿಸದಲ್ಲದೆ ಮುಗಿಯದಾವ ದಶೆ ಬಂದೊಡಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಇದು ನನಗೇ ಬರದಂತೆ ಇದೆ. ಯಾಕೆ ಇಲ್ಲಿ ಯಾರನ್ನೋ ಕೇಳಕ್ ಹೋಗ್ತೀವಲ್ಲ ಏನೋ ಒಳ್ಳೇದಾಗತ್ತೆ ಅಂತ, ಅದರ ಪ್ರಶ್ನೆ ಉತ್ತರಿಸಲ್ಪಡುತ್ತೆ. ಅಂದ್ರೆ ಇಲ್ಲಿ ಯಾವುದೋ ಒಂದು ವ್ಯಕ್ತಿ ಅನ್ನೋದಕ್ಕಿಂತ ಚಿಂತನೆ ಮತ್ತು ವ್ಯವಸ್ಥೆಯನ್ನ DVG ಅವರು ಪ್ರಶ್ನೆಗೆ ಹಚ್ಚಿದ್ದಾರೆ. ಅಂದ್ರೆ ಈಗ ನಾನು 2 ವರ್ಷದಿಂದ ಎಷ್ಟು ಸಕ್ಕರೆ ತಿಂತಿದ್ದೆ ಅಂದರೆ, ಎಷ್ಟು ಸ್ವೀಟ್ ತಿಂತಿದ್ದೆ ಅಂದರೆ ಆರೋಗ್ಯದ ಮೇಲೆ ಅದು ಪರಿಣಾಮ ಬೀರ್ತಿತ್ತು. ಅದೇ ರೀತಿ ಇನ್ನೊಂದು 5 ವರ್ಷ ಮುಂದುವರೆದಿದ್ರೆ ಪ್ರೀ ಡಯಾಬಿಟಿಕ್ಕು ಆಮೇಲೆ ಡಯಾಬಿಟಿಕ್ ಆಗೋ ಸಾಧ್ಯತೆಗಳು ಎಲ್ಲವೂ ತುಂಬಾ ಬೇಗನೆ ಬರೋ ಸಾಧ್ಯತೆಗಳಿದ್ದು, ಬೇರೆ ಸಹಜವಾಗಿ ತಿನ್ನೋರ್ಕಿಂತ ಜಾಸ್ತಿ ಬೇಗವೇ ಬರುವ ಸಾಧ್ಯತೆಗಳು ಇದ್ವು. ಹಾಗಿದ್ದಾಗ ಸ್ನೇಹಿತರೆ, ಆ ನನ್ನ ಕಂಡೀಷನ್ನ ಇಮ್ಯಾಜಿನ್ ಮಾಡ್ಕೋತಾ ಹೋಗೋಣ. ನಾನು 5-10 ವರ್ಷ ದಿನಾ ಸಾಯಂಕಾಲ ಚಂಪಾಕಲಿ, ಚಮಚಮ್ಮು, ಬಾಸುಂದಿ ತಿಂತ ಆರೋಗ್ಯಕ್ಕೆ ಆ ಕಾಂಪೌಂಡಿಂಗ್ ಶುಗರ್ ಕೊಡ್ತಾ ಹೋದ್ರೆ, ಜೊತೆಗೆ ಕೊಲೆಸ್ಟ್ರಾಲ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತಾನೇ ಹೋದ್ರೆ, ಕಡ್ಲೆ ಹಿಟ್ಟು, ಎಣ್ಣೆ ಜೊತೆಗೆ ಅಂದ್ರೆ ಯಾವುದೇ ಕರ್ದಿದ ಐಟಮ್ಸ್ ನ ನನ್ನ ದೇಹಕ್ಕೆ ಹಾಕ್ತಾ ಹೋದ್ರೆ 45 ವರ್ಷ ಆಗೋ ಅಷ್ಟೊತ್ತಿಗೆ ಸ್ನೇಹಿತರಾಗ್ಬಿಟ್ಟಿರ್ತಾರೆ. ಬ್ಲಡ್ ಪ್ರೆಷರು, ಶುಗರು, ಕೊಲೆಸ್ಟ್ರಾಲ್. ಯಾವ ಸ್ನೇಹಿತರ ಜೊತೆಗಿಲ್ದಿದ್ರು ಈ 3-4 ಸ್ನೇಹಿತರಂತೂ ಇದ್ದೇ ಇರ್ತಾರೆ. ಡಯಾಬಿಟಿಕ್ಸ್ ಅನ್ನೋ ಬ್ಯಾಡ್ ಫ್ರೆಂಡ್ ನಮ್ಮ ಹತ್ರ ಇರುತ್ತೆ. ಆಗ ನಂಗೆ ಭಯ ಆಗುತ್ತೆ. ನನಗೇನು, ನಾನು DVG ಅವರ ಕಗ್ಗವನ್ನ ಓದಿದ್ದೀನಿ, ಭಗವದ್ಗೀತೆನ ಓದಿದ್ದೀನಿ, ಕಾರಂತನ ಓದ್ಕೊಂಡಿದ್ದೀನಿ, ನನಗೆ ಯಾಕಪ್ಪ ಡಯಾಬಿಟಿಕ್ಸ್ ಬಂತು ಅಯ್ಯೋ ಅಂದ್ಬಿಟ್ಟು ನಾನು ಹುಟ್ಟಲ್ಲಿ ಏನೋ ಸಮಸ್ಯೆ ಇದೆ, ನಾನು ಹುಟ್ಟಿದ ದಿನ ಆ ಗ್ರಹದಲ್ಲೇ ನಂಗೆ ಡಯಾಬಿಟಿಕ್ ಬರುತ್ತೆ ಅಂತ ಬರೆದಿಟ್ಬಿಟ್ಟಿತ್ತು ಅಂತ ಅಂದುಕೊಂಡು ಯಾರನ್ನ ಹೋಗಿ ಕೇಳ್ತೀನಿ, ನನ್ನ ಜಾತಕದಲ್ಲಿ ಡಯಾಬಿಟಿಕ್ಸ್ಗೆ ಏನಾದರೂ ಸೊಲ್ಯೂಷನ್ ಇದೆಯಾ, ನನ್ನ ಆರೋಗ್ಯ ಕೆಟ್ಟೋಗಿದೆ, ನಾನು ತುಂಬ ಒಳ್ಳೆಯ ವ್ಯಕ್ತಿ, ನನಗೆ ಯಾಕೆ ಹಿಂಗಾಯ್ತೋ ಗೊತ್ತಿಲ್ಲ, ಇದೊಂದು ಪರೀಕ್ಷೆ, ಹಿಂಗೆಲ್ಲ ಅಂದ್ಕೊಂಡು ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ. ಎಷ್ಟು ಅದ್ಭುತವಾಗಿದೆ ನೋಡಿ DVG ಅವರ ಚಿಂತನೆ. ಎಲ್ಲೋ ಯಾವುದೋ ಒಂದು ಗ್ರಹ ಇದೆಯಂತೆ, ಹುಟ್ಟಿದಾಗ ಅಲ್ಲೆಂದೋ ಇತ್ತಂತೆ, ಅದನ್ನ ಒಬ್ಬ ಜೋಯಿಸಂಗೆ ಆ ಗ್ರಹವನ್ನ ಮೂವ್ ಮಾಡಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಅದರ ಸ್ಪೀಡನ್ನ ವೇರಿ ಮಾಡಕ್ಕೆ ಇವತ್ತಿಗೂ ಯಾರಿಗೂ ಆಗಿಲ್ಲ, ಮುಂದೇನೂ ಆಗಲ್ಲ ಅನ್ನೋದು ನಮಗ್ ಗೊತ್ತು. ಎಂಥ ನಾಸಾನೆ ಯಾವುದೋ ಒಂದು ಚಿಕ್ಕ ಆಸ್ಟ್ರಾಯ್ಡ್ ಭೂಮಿ ಕಡೆ ಬರ್ತಿದೆ ಅಂದ್ರೆ ಹೆದರಿ ಅದನ್ನ ಅಲ್ಲೇ ನಾಶಪಡಿಸ್ಬೇಕು ಅಂತೆಲ್ಲ ಓಡಾಡ್ತಿರತ್ತೆ. ಹಂಗಿದ್ದಾಗ ಎಷ್ಟೋ ದೊಡ್ಡ ಗ್ರಹದ ಜುಪಿಟರ್ದು, ಸ್ಯಾಟರ್ನ್ದು ಗತಿಯನ್ನ ನಾವು ಬದಲಾಯಿಸಕ್ಕೆ ಸಾಧ್ಯ. ಒಬ್ಬ ವ್ಯಕ್ತಿಯ ಕೈಯಲ್ಲಿ ಗ್ರಹದ ವೆಲಾಸಿಟಿನ, ಡೈರೆಕ್ಷನ್ನ ಬದಲಾಯಿಸಕ್ಕೆ ಸಾಧ್ಯವಾ? ಗ್ರಹ ಗತಿ ಅಂದ್ರೆ ಸ್ಪೀಡ್ ಅಲ್ವಾ, ಅದ್ರ ಸ್ಪೀಡ್ನ, ಅದ್ರ ವೆಲಾಸಿಟಿನ, ಅದ್ರ ಟ್ರೆಜೆಕ್ಟರಿನ ಭೂಮಿ ಮೇಲಿರೋ ಅತಿ ಸಾಮಾನ್ಯ ಮನುಷ್ಯನ ಕೈಯಲ್ಲಿ ತಿದ್ದಕ್ಕೆ ಸಾಧ್ಯವಾ? ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಂ. ಎಷ್ಟು ಅದ್ಭುತವಾಗಿದೆ ನೋಡಿ. ಸೃಷ್ಟಿ, ದ ಎಕ್ಸಿಸ್ಟೆನ್ಸ್,
ದ ಕ್ರಿಯೇಷನ್, ಅದು ಅದರ ಟ್ರೆಜೆಕ್ಟ್ರಿ, ಸ್ಯಾಟರ್ನ್ ಗ್ರಹ, ಶನಿ ಗ್ರಹ ಹೇಗೆ ಮೂವ್ ಆಗಬೇಕು, ಅದರ ಸುತ್ತಲೂ ಯಾವ ರೀತಿ ರಿಂಗ್ಸ್ ಇರಬೇಕು, ಜುಪಿಟರ್, ಗುರುಗ್ರಹ, ಬುಧ, ಮರ್ಕ್ಯುರಿ ಅವೆಲ್ಲವೂ ಹೇಗೆ ಮೂವ್ ಮಾಡಬೇಕು, ಎಷ್ಟು ದೂರದಲ್ಲಿ ಮೂವ್ ಆಗಬೇಕು, ಎಷ್ಟು ಹೀಟ್ ಇರಬೇಕು ಅನ್ನೋದನ್ನ ವಿಹಿತವಾಗ್ಬಿಟ್ಟಿದೆ ಅಂತ. ಇಟ್ ಹ್ಯಾಸ್ ಬಿನ್ ಫಿಕ್ಸೇಟೆಡ್. ದ ಹೋಲ್ ಟ್ರೆಜೆಕ್ಟರಿ ಅಂಡ್ ಸ್ಪೀಡ್, ಎವ್ರಿಥಿಂಗ್ ಎಲ್ಸ್ ಹ್ಯಾಸ್ ಬಿನ್ ಫಿಕ್ಸೇಟೆಡ್ ಆರ್ ಡಿಸೈಡೆಡ್ ಆರ್ ಫೆಸಿಲಿಟೇಟೆಡ್ by existence. There is no human emotions or human involvement there. ಸಹಿಸದಲ್ಲದೆ ಮುಗಿಯದಾವ ದಶೆ ಬಂದೊಡಂ. ಅದೆಲ್ಲ ಬಿಟ್ಟು ಡಿ ವಿ ಜಿಯವರು 3ನೇ ಲೈನಲ್ಲಿ ಯಾವಾಗೂ ಹಿಂದಿನ ಕಗ್ಗಗಳಲ್ಲೂ ಹೇಳಿದ್ದೀನಿ ಎಷ್ಟೋ ಸಲ, 3ನೇ ಸಾಲಲ್ಲಿ ಡಿ ವಿ ಜಿ ಮೇಕ್ಸ್ ಅಮೇಝಿಂಗ್ ಲೂಪ್ ಆಫ್ ಸ್ಪಿರಿಚುವಲ್ ಎಕ್ಸಾಲ್ಟೇಷನ್. ಅಂದರೆ ಸಹಿಸದಲ್ಲದೆ ಮುಗಿಯದಾವ ದಶೆ ಬಂದೊಡಂ. ಸಹಿಸ್ಕೊಳ್ಳೋದನ್ನ ಬಿಟ್ಟು ಇನ್ಯಾವುದೇ ದಾರಿ ಇಲ್ಲವೋ. ಎಷ್ಟು ಹೆದರಿಕೆ ಆಗತ್ತೆ. ಆದರೆ ಇದೇ ಸತ್ಯ ಅಂತ ತಿಳಿದುಕೊಂಡಾಗ ನಮಗೊಂದು ರೀತಿ ಮುಕ್ತತೆ ಸಿಗತ್ತೆ. ಅದೇ ಜೀವನ್ ಮುಕ್ತಿ. ಚಿಟ್ಟು ಕೃಷ್ಣಮೂರ್ತಿ ಅವರು ಹೇಳೋ ಹಾಗೆ, ಇಟ್ ಈಸ್ ನಾಟ್ ಯುವರ್ ಬಿಲೀಫ್ ವಿಚ್ ಲಿಬರೇಟ್ಸ್ ಯು, ಇಟ್ ಈಸ್ ದ ಟ್ರುತ್ ವಿಚ್ ಲಿಬರೇಟ್ಸ್. ಹಿಂದೆ ಹೇಳಿದ್ವಿ ಅಲ್ಲ, ಸತ್ಯವೆಂಬುದೆಲ್ಲಿ ನಿನ್ನಂತರಂಗದಳು, ದಟ್ ಇಸ್ ದ ಸತ್ಯ, ದಟ್ಸ್ ದ ಟ್ರುತ್ ವಿಚ್ ಲಿಬರೇಟ್ಸ್ ಯು. ಈ ಟ್ರುತ್ ಏನು? ಸಹಿಸಿದಲ್ಲದೆ ಮುಗಿಯದಾವ ದಶೆ ಬಂದೊಡಂ. ನಾನು 15 ವರ್ಷ ಪ್ರತಿದಿನವೂ ಚಂಪಾಕಲಿ, ಚಮಚಮ್ಮು, ಬಾಸುಂದಿ ತಿನ್ಕೊಂಡು ನನಗೆ ಯಾಕೆ ಹಿಂಗಾಯಿತು, ನನ್ನ ಜಾತಕದಲ್ಲಿ ಏನಾದ್ರು ಇದೆಯಾ, ಆ ಜಾತಕದಲ್ಲಿ ಏನಾದ್ರು ತಿದ್ದುಬಿಟ್ರೆ ನಂದು ಡಯಾಬಿಟಿಕ್ಸ್ ಕಡಿಮೆ ಆಗತ್ತೆ ಅಂತ ಅಂದ್ಕೊಂಡ್ರೆ ಡಿ ವಿ ಜಿ ಹೇಳಿದ್ದು ವಿಹಿತವಾಗಿ ಹುದದರ ನೀನು ಗತಿ, ನೀನೇನು ಆಗಬೇಕು ಅನ್ನೋದನ್ನ, ನಿನ್ನ ಆರೋಗ್ಯದ ಕಂಡೀಷನ್ನ ನಿನ್ನ ಜೀವನ ರೀತಿ ನಿರ್ಧಾರ ಮಾಡಿದೆಯಾ ಹೊರತು ನಿನ್ನ ಹುಟ್ಟಲ್ಲ. ಏನ್ ಮಾಡಬೇಕು? ಡಿ ವಿ ಜಿ ಅವ್ರು ಸುಮ್ಮನೆ ಪ್ರಶ್ನೆ ಹೇಳಿಸ್ಬಿಡ್ತಿಲ್ಲ. ಸಹಿಸಿದಲ್ಲದೆ ಮುಗಿಯದಾವ ದಶೆ ಬಂದೊಡಂ. ಸಹಿಸ್ಕೋಬೇಕು. ಏನ್ ಸಹಿಸ್ಕೋಬೇಕು? ಡಾಕ್ಟರ್ ಹೇಳ್ತಾರೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, ಇಂದಿನ ಆಧುನಿಕ ಮನುಷ್ಯನಿಗೆ ಅತಿ ಮುಖ್ಯವಾಗಿರೋದು 2, ಒಂದು ವಿಜ್ಞಾನ, ಇನ್ನೊಂದು ಸಂವಿಧಾನ. ಸಮಾಜದಲ್ಲಿ ಹೆಂಗೆ ಬದುಕಬೇಕು ಅನ್ನೋದಕ್ಕೆ ಸಂವಿಧಾನ ಬೇಕು. ಯಾರಿಗೆ ಗೌರವ ಕೊಡಬೇಕು, ಗೌರವ ಕೊಡದಿದ್ರೆ ಜೈಲ್ಗೆ ಹಾಕ್ತಾರೆ, ಯಾರಿಗೂ ಅವಮಾನ ಮಾಡಿದ್ರೆ ಜೈಲ್ಗೆ ಹಾಕ್ತಾರೆ, ಅಟ್ರಾಸಿಟಿ ಕೇಸ್ ಹಾಕ್ತಾರೆ. ಅದಕ್ಕೆ ಸಂವಿಧಾನವನ್ನು ನಾವು ಅತಿ ಮುಖ್ಯವಾದಂತಹ ತತ್ವ ಅಂತ ಪರಿಗಣಿಸಬೇಕು ಸಮಾಜದಲ್ಲಿ ಬದುಕಕ್ಕೆ. ವೈಯಕ್ತಿಕ ಮಟ್ಟದಲ್ಲಿ ವಿಜ್ಞಾನ, ನಮಗೆ ಆರೋಗ್ಯ ಬೇಕು ಅಂದರೆ ನನ್ನ ಹುಟ್ಟು ಜಾತಕಗಳು ಮುಖ್ಯ ಅಲ್ಲ, ನನ್ನ ಫಿಟ್ನೆಸ್ ಎಕ್ಸ್ಪರ್ಟ್ ಏನು ಹೇಳ್ತಾರೆ ಅಥವಾ ಡಯಟಿಷಿಯನ್ ಏನು ಹೇಳ್ತಾರೆ ಅದು ಮುಖ್ಯ. ಅದು ಆಗಲಿಲ್ಲ ಅಂದರೆ ಡಾಕ್ಟರ್ ಏನು ಹೇಳ್ತಾರೆ ಮುಖ್ಯ. ನಾನು ರ್ಯಾಶ್ ರೈಡಿಂಗ್ ಮಾಡಿ ಮಂಡಿನ ಫ್ರ್ಯಾಕ್ಚರ್ ಮಾಡಿಕೊಂಡು ನನ್ನ ಗ್ರಹದಲ್ಲಿ ಹಿಂಗೆ ಇದೆ, ಆ ಗ್ರಹ ಯಾವುದೋ ಗ್ರಹ ನನ್ನ ಫ್ರ್ಯಾಕ್ಚರ್ ಮಾಡುವಂತೆ ಮಾಡ್ತು ಅಂದರೆ ಇಲ್ಲ. ಅದು ವಿಹಿತವಾಗಿಹುದು ವೆನ್ ಯು ಸ್ಟಾರ್ಟ್ ರೈಡಿಂಗ್ ರ್ಯಾಶ್ಲಿ. ಮತ್ತೆ ಏನು ಮಾಡಬೇಕು? ಮಂಡಿ ಆಪರೇಷನ್ ಮಾಡಬೇಕು. ಫ್ರ್ಯಾಕ್ಚರ್ ಆಗಿದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕ್ತಾರೆ, ಡಾಕ್ಟರ್ ಬಂದು ನೋಡ್ತಾರೆ, ಅದೇ ಹಾಸ್ಪಿಟ್ಲಲ್ಲಿ ಇರಬೇಕು, ಆಮೇಲೆ ಮನೇಲಿ ಹುಷಾರಾಗಿರ್ಬೇಕು, 1 ವರ್ಷ ಗಾಡಿ ಓಡಿಸ್ಬಾರ್ದು. ಸಹಿಸಿದಲ್ಲದೆ ಮುಗಿಯದಾವ ದಶೆ ಬಂದೊಡ. ಅದನ್ನ ನೀನು ಸಹಿಸ್ಕೊಳ್ಳೇಬೇಕೆ ಹೊರತು ಯಾವುದೋ ಗ್ರಹಗತಿಯನ್ನು ತಿದ್ದೋದ್ರಿಂದ ಮತ್ತೆ ನಿಂದು ಫ್ರ್ಯಾಕ್ಚರ್ ಆಗಿರೋ ಮಂಡಿ ರಿಪೇರಿ ಆಗಲ್ಲ. ಸಹಿಸ್ಕೊಂಡಾಗ ಮಾತ್ರ ಅದು ಸಾಧ್ಯ. ಈಗ ನೀನು 15 ವರ್ಷ, ಇದು ನನಗೆ ನಾನೇ ಹೇಳ್ಕೊಂಡಂಗೆ, 15 ವರ್ಷ ಅತಿ ಸಿಹಿಯ ಪದಾರ್ಥಗಳನ್ನು, ಕರೆದಿರೋ ಪದಾರ್ಥಗಳನ್ನು ತಿಂದು ಶುಗರು, ಕೊಲೆಸ್ಟ್ರಾಲ್ ಜಾಸ್ತಿ ಮಾಡಿಕೊಂಡ್ರೆ ನೀನು ಅಯ್ಯೋ ನನಗೆ ಯಾಕೆ ಹಿಂಗಾಯಿತು ಅನ್ನೋರ್ಕಿಂತ ಈಗೇನು ಮಾಡಬೇಕು? ಫಸ್ಟ್ ಸ್ಟಾಪ್ ಈಟಿಂಗ್ ಜಂಕ್. ಅಯ್ಯೋ ಆಗಲ್ಲ, ನಂಗೆ ಆಗೋದೇ ಇಲ್ಲ, ಯಾಕೋ ಆಗಲ್ಲ ರೀ, ಅದೊಂಥರ ಚೆನ್ನಾಗಿ ಅನಿಸ್ತಿರತ್ತೆ ನಮಗೆ, ನಾ ಏನೇ ಆಗು ನಾನು ಸ್ವೀಟ್ ತಿನ್ನೋದು ಬಿಡಲ್ಲ ನೋಡಿ ಅಂತೆಲ್ಲ ನಕ್ಕೊಂಡು ಹೇಳ್ತಿರ್ತೀವಿ. ತುಂಬ ಸಾಧನೆ ಮಾಡ್ತಿದ್ದೀವಿ. ನಾನು ಮಾಡ್ತಿದ್ದೆ ಆ ಥರ, ಏನೋ ದೊಡ್ಡ ಸಾಧನೆ. ಎಲ್ಲರಿಗೂ ಹೇಳ್ತೀವಿ ದಿನಾನ ಸ್ವೀಟ್ ತಿಂತೀನಿ ನೋಡ್ರೆ ಗೊತ್ತಾಗ್ತಿತ್ತು. ಆಮೇಲೆ ಗೊತ್ತಾಯಿತು ಹಿಂಗೆ ಆದರೆ ಡಮಾರ್ ಅಂತ. ಆವಾಗ ನಾನು ಮುಂದೆನೇ ಸ್ವೀಟ್ ಇದ್ದರೂ ನಂಗೆ ತಿನ್ಬೇಕನ್ಸಲ್ಲ. ಡಿ ವಿ ಜಿ ಅವರ ಕಗ್ಗಗಳು ಅದೇ ರೀತಿ ವೈಯಕ್ತಿಕ ಮಟ್ಟದಲ್ಲೂ ಸಹಾಯ ಮಾಡಿದ್ದು ನನಗೆ. ಈಗ ಯಾರಾದರೂ ಕರ್ಕೊಂಡು ಹೋದವರು ಅದನ್ನು ತಿಂತೀನಯ್ಯ, ಇದನ್ನು ತಿಂತೀನಯ್ಯ ಅಂತ ಹೇಳ್ತಾರೆ. ಇಲ್ಲ ಸರ್, ಇಲ್ಲ ಅಂತ ಹೇಳ್ತಿರ್ತೀನಿ. ಆಗ ನೀನೇನಯ್ಯ ಅಂದರೆ ಹಿರಿಯರಿಗೂ ಪ್ರೀತಿ ಇದ್ದವರು ನಾನು ಆಚೆ ಕರ್ಕೊಂಡು ಹೋದರೆ ಸ್ವೀಟು, ಮನೆಗೆ ಬರೋಕ್ಕೆ ಭೇಟಿ ಮಾಡೋಕ್ಕೆ ಬಂದರೆ ಸ್ವೀಟು, ಎಲ್ಲದಕ್ಕೂ ಸ್ವೀಟ್ ಇತ್ತು. ಏನಯ್ಯ ನೀ ಹಿಂಗೆ ಹೋಗಿದ್ಯಾ, ಹೇಗಿದ್ದೆ ಅಂತ ಒಳ್ಳೆ ರೀತಿಯೇ ಹೇಳ್ತಿರ್ತಾರೆ. ಮುಂದೆನೇ ನಮ್ಗೆ ಇಷ್ಟವಾದಂತಹ ಆಹಾರ ಇದ್ದಾಗೂ ನಾವು ರೆಸಿಸ್ಟ್ ಮಾಡ್ಕೋತೀವಲ್ಲ, ಅದು ತಿತಿಕ್ಷೆ, ಅದು ಸಹನೆ. ಸಹಿಸಿದಲ್ಲದೆ ಮುಗಿಯದಾವ ದಶೆ ಬಂದಡು. ನಿನಗೆ ಬಂದಿರುವಂತಹ ಅನಾರೋಗ್ಯ, ಅದಕ್ಕೆ ಸರಿಹೊಂದುವ ಆರೋಗ್ಯದ ಬದಲಾವಣೆ, ಮಾತ್ರೆಗಳನ್ನು ತೆಗೆದುಕೊಳ್ಳದೆ ಸಹಿಸದಲ್ಲದೆ ಮುಗಿಯದಾವ ದಶೆ ಬಂದೊಡಂ. ಆ ರಿಸಲ್ಟ್ ಬಂದ್ಬಿಟ್ಟಿದೆ. ಅದು ಸುಮ್ಮನೆ ಮುಗಿದೋಗಲ್ಲ. ಯಾವುದೋ ಗ್ರಹದ ಗತಿ ಬದಲಾಯಿಸೋದ್ರಿಂದ ಮೊದಲು ಆಳೋದನ್ನ ಬಿಡು. ಸಹನೆ ವಜ್ರದ ಕವಚ ಮಂಕುತಿಮ್ಮ. ಪ್ಯಾಸಿವ್ ರೆಸಿಸ್ಟೆನ್ಸ್ ಫಾರ್ ಇವಿಲ್ ಇನ್ಸೈಡ್ ಅಸ್. ಟೋನಿ ಮಾರಿಸನ್ ಅನ್ನುವ ಅದ್ಭುತ ಕಾದಂಬರಿಕಾರ್ತಿ, ಇವರಿಗೆ ನೊಬೆಲ್ ಸಹ ಬಂದಿದೆ. ಟೋನಿ ಮಾರಿಸನ್ ಹೇಳೋದು ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂದರೆ ಹೋರಾಡ್ಬಿಡಕ್ಕಲ್ಲ. ಈಗ ನನಗೆ ಆರೋಗ್ಯ ಕೆಟ್ಟಿದೆ ಅಂದರೆ ಹೋರಾಡ್ತೀನಿ ನಾನು ಅನ್ನಕ್ಕಲ್ಲ.
ಪ್ಯಾಸಿವ್ಲಿ ಯು ಶುಡ್ ರೆಸಿಸ್ಟ್. ಶಾಂತವಾಗಿ ರೆಸಿಸ್ಟ್ ಮಾಡಬೇಕು ಇವಿಲ್ನ. ನಮ್ಮಲ್ಲೇ ಡೆವಿಲ್ ಇನ್ ದಿಸ್ ಫ್ಲೆಶ್ ಅಂತಾರೆ ಯೇಸು ಕ್ರಿಸ್ತ. ಅದಕ್ಕೆ ನಮ್ಮ ಮಾಂಸಖಂಡಗಳಲ್ಲಿ ಭೂತ ಅಡಗಿದೆಯಲ್ಲ, ಕಾಮನೆಗಳನ್ನ ಕ್ರೇವ್ ಮಾಡ್ತಿದ್ಯಲ್ಲ, ಅದನ್ನ ನಾವೇನು ತೊಂದರೆ ಕೊಟ್ಟು ನಿಲ್ಸಕ್ಕಾಗಲ್ಲ. ನಾವೇನ್ ಮಾಡಬೇಕು? ಪ್ಯಾಸಿವ್ ರೆಸಿಸ್ಟೆನ್ಸ್, ಶಾಂತವಾಗಿ ಧ್ಯಾನಸ್ಥವಾದಂತಹ ರೆಸಿಸ್ಟೆನ್ಸ್ ಇದೆಯಲ್ಲ, ಅದರಿಂದ ನಾವು ವ್ಯಕ್ತಿಯಾಗಿ ಬೆಳಿತೀವಿ. ಸೊ ವಿ ಹ್ಯಾವ್ ಟು ಗ್ರೋ ಹೈ ಟಾಲರೆನ್ಸ್ ಫಾರ್ ಪೇಯ್ನ್. ಹೈ ಟಾಲರೆನ್ಸ್ ಫಾರ್ ಪೇಯ್ನ್ ಅಂದ್ರೆ ಏನು? ನೋವನ್ನು ಭರಿಸುವ ಶಕ್ತಿಯನ್ನು ನಾವು ಪಡೆದುಕೊಂಡಾಗ ದಟ್ ಈಸ್ ತಿತಿಕ್ಷೆ. ದಟ್ ಈಸ್ ವಾಟ್ ಭಗವದ್ಗೀತೆ ಹೇಳೋದು. ತಿತಿಕ್ಷೆ ಬೇಕು. ಸಹಿಸಿದಲ್ಲದೆ ಮುಗಿಯದಾವದಶೆ ಬಂದೊಡಂ. ಯಾವುದೋ ಒಂದು ಸಮಸ್ಯೆ ಆಗಿದೆ, ಹೇಳಿದ್ನಲ್ಲ, ರ್ಯಾಶ್ ರೈಡ್ ಮಾಡಿಬಿಟ್ಟು ನಾನು ಮಂಡಿ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದೀನಿ ಅಂದರೆ ಪೇಯ್ನ್ ಅದು. ಬರ್ತಾರೆ, ಇಂಜೆಕ್ಷನ್ ಕೊಡ್ತಾರೆ, ಆಪ್ರೇಟ್ ಮಾಡ್ತಾರೆ, ನಡೆಯೋಕೆ ಹೋದ್ರೆ ಸ್ವಲ್ಪ ನೋವು ಬರ್ತಿರುತ್ತೆ, ಆಮೇಲೆ ಕಾಲೆಲ್ಲ ಊದ್ಕೊಳಕ್ಕೆ ಶುರು ಆಗುತ್ತೆ, ಒಂದೊಂದ್ಸಲ ಹೇಗತ್ತಲ್ಲ ನೀರು ತುಂಬ್ಕೊಳ್ಳೋದು. ಸಹಿಸಿದಲ್ಲದೆ ಮುಗಿಯದಾವದಶೆ ಬಂದೊಡಂ. ಯಾವುದೋ ಒಂದು ಮಿರಾಕಲ್ ಇಂದ ಚೇಂಜ್ ಆಗಲ್ಲ. ಯು ಹ್ಯಾವ್ ಟು ಟಾಲರೇಟ್ ದ ಪೇಯ್ನ್. ಇಂಥ ನೋವಿನ ಸಂದರ್ಭಗಳು ದೈಹಿಕ ನೋವಿರ್ಬೋದು, ಮಾನಸಿಕ ನೋವಿರ್ಬೋದು, ಜೀವನವನ್ನು ಬೆಳೆಸುವ ಮೆಟ್ಟಿಲುಗಳು ಅಂತ ನಾವು ತಿಳ್ಕೋಬೇಕು. ಹೇಗೆ? ಬೈ ನರ್ಚರಿಂಗ್ ಹೈ ಟಾಲರೆನ್ಸ್ ಫಾರ್ ಪೇಯ್ನ್. ಸಹನೆ ವಜ್ರದ ಕವಚ ಮಂಕುತಿಮ್ಮ. ಪೇಷನ್ಸ್, ದಟ್ ಈಸ್ ವಾಟ್ ತಿತಿಕ್ಷೆ. ಸಹಿಸಿಕೊಳ್ಳೋದು, ತಾಳ್ಮೆ ಅನ್ನೋದು ವಜ್ರದ ಕವಚ. ಇಟ್ಸ್ ಎ ವೆರಿ ಸ್ಟ್ರಾಂಗ್ ಕೋಟಿಂಗ್ ಆನ್ ಅಸ್, ಪ್ರೊಟೆಕ್ಟಿವ್ ಲೇಯರ್ ಆನ್ ಅಸ್. ಅದನ್ನು ನೀನು ನಂಬ್ಕೋ ಮಂಕುತಿಮ್ಮ. ಯಾರೋ ನಿನ್ನ ಹುಟ್ಟಿನಿಂದ ನಿರ್ಧಾರ ಮಾಡೋಕ್ಕೆ ಸಾಧ್ಯವಿಲ್ಲ. 2022 ವರ್ಲ್ಡ್ ಕಪ್ ಫೈನಲಲ್ಲಿ ಅರ್ಜೆಂಟೀನಾ ಎಷ್ಟೋ ವರ್ಷದ ನಂತರ ವರ್ಲ್ಡ್ ಕಪ್ ಗೆಲ್ಲಬೇಕು ಅಂತ ಎಲ್ಲರೂ ಅನ್ಕೋತಿದ್ರು. ಯಾಕಂದರೆ ಅದು ಮೆಸ್ಸಿಯ ಕೊನೆ ಮ್ಯಾಚು, ಕೊನೆ ವರ್ಲ್ಡ್ ಕಪ್ಪು ಆಗಿತ್ತು. ಫೈನಲಲ್ಲಿ ಮೆಸ್ಸಿ ವರ್ಲ್ಡ್ ಕಪ್ ಗೆಲ್ಲಬೇಕು ಅಂದರೆ ಅವರು 2008-09 ಪ್ರವರ್ಧಮಾನಕ್ಕೆ ಬಂದಿದ್ದ ಆಟಗಾರರಾಗಿದ್ದರು. 14 ವರ್ಷ ಆಡಿದ್ರು. ಅವ್ರ ಕಾಲದಲ್ಲಿ ಒಂದು ವರ್ಲ್ಡ್ ಕಪ್ ಗೆದ್ದಿಲ್ಲ ಅನ್ನೋದಿತ್ತು. ಅವ್ರು ಗೆಲ್ಲಬೇಕು ಅಂದರೆ ತಮ್ಮದೊಂದು ಜಾತಕ ತಗೊಂಡು ಯಾರಿಗೋ ತೋರ್ಸಕ್ ಹೋಗ್ಲಿಲ್ಲ. ಅದಕ್ಕೇನು ಪರಿಶ್ರಮ ಬೇಕು ಅದನ್ನು ಹಾಕಿದ್ರು. ಮಹಾತ್ಮ ಗಾಂಧಿ ಬ್ರಿಟಿಷರನ್ನ ಹೊಡೆದೋಡಿಸ್ಬೇಕು ಅಂದರೆ ಬೆಳೆಸ್ಕೊಂಡಿದ್ದೇನು? ಪ್ಯಾಸಿವ್ ರೆಸಿಸ್ಟೆನ್ಸ್. ಹೋಗಿ ಅಟ್ಯಾಕ್ ಮಾಡಿ ಸಾಯಿಸ್ಬಿಡೋದು ಅಲ್ಲ. ಹಂಗಂತ ಅವರ ಸಬ್ಜುಗೇಷನ್, ಬ್ರಿಟಿಷರ ದಬ್ಬಾಳಿಕೆನ ಒಪ್ಕೋತೀವಿ ಅಂತನೂ ಅಲ್ಲ. ಪ್ಯಾಸಿವ್ಲಿ ವಿ ರೆಸಿಸ್ಟ್ ಯು. ಹೇಗೆ ಟಾನಿ ಮಾರಿಸನ್ ವೈಯಕ್ತಿಕ ಮಟ್ಟಕ್ಕೆ ಅಂತ ಹೇಳಿದ್ರು, ಅದನ್ನ ಸಾಮಾಜಿಕ ಮಟ್ಟಕ್ಕೆ ಇಳಿಸಿದವರು ಮಹಾತ್ಮ ಗಾಂಧಿ. ಏನು ಸ್ವಾತಂತ್ರ್ಯ ಬರುತ್ತೆ, ಗಾಂಧಿಯವರು ಭಾರತಕ್ಕೆ ಸೌತ್ ಆಫ್ರಿಕಾದಿಂದ ಬಂದಿಳಿದಾಗ ಜಾತಕ ತಗೊಂಡೋಗ್ಲಿಲ್ಲ. ನೋಡಿ, ನನ್ನ ಜಾತಕದಲ್ಲಿ ನಾನು ಫಾದರ್ ಆಫ್ ನೇಷನ್ ಆಗ್ತೀನ, ನೋಡಿ ನನ್ನ ಜಾತಕದಲ್ಲಿ ನನಗೆ ಮುಂದೆ ಸ್ವತಂತ್ರ ಭಾರತದಲ್ಲಿ ನೋಟ್ಗಳು ಮಾಡ್ತಾರಲ್ಲ, ಕರೆನ್ಸಿ, ಅದ್ರ ಮೇಲೆ ನನ್ನ ಚಿತ್ರ ಬರೋ ಹಂಗೆ ಏನಾದ್ರು ನನ್ನ ಜಾತಕದಲ್ಲಿ ಇದೆಯಾ ನೋಡಿ, ಅದಕ್ಕೆ ತಕ್ಕಂತ ಯಾವ್ದಾದ್ರು ಗ್ರಹಗತಿಯನ್ನು ಬದಲಾಯಿಸಕ್ಕಾಗತ್ತಾ ನೋಡಿ ಅಂತ ಕೇಳಲಿಲ್ಲ. ಆಲ್ ಹಿ ಡಿಡ್ ವಾಸ್ ಪ್ಯಾಸಿವ್ ರೆಸಿಸ್ಟೆನ್ಸ್ ಅಟ್ ಸೊಸೈಟಿಯಲ್ ಲೆವೆಲ್. ಹೋರಾಟವನ್ನ ಪ್ಯಾಸಿವ್ ಆಗಿ ಮಾಡಿದ್ರು. ಅಂದರೆ ಅದನ್ನೇ ಹೇಳಿದ್ರು, ಟ್ರಯಲ್ ಆ್ಯಂಡ್ ಎರರ್. ತಕ್ಷಣ ಬರಲ್ಲ, ಅರೆ ಬಂದೇ ಬರುತ್ತೆ. ಆದರೆ ಅದಕ್ಕೆ ತೆಗೆದುಕೊಳ್ಳುವ ನೋವು, ಅದನ್ನು ನಾವು ಎಸ್ಕೇಪ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಪೇನ್ಫುಲ್. ಯು ಶುಡ್ ಸ್ಟಾರ್ಟ್ ಗ್ರೋಯಿಂಗ್ ಹೈ ಟಾಲರೆನ್ಸ್ ಫಾರ್ ಪೇಯ್ನ್. ಸಹಿಸಿದಲ್ಲದೆ ಮುಗಿಯದಾವದಶೆ ಬಂದೊಡಂ. ಇವತ್ತು ನಾವು ರೋಡಲ್ಲಿ ಚಿಕ್ಕದಾಗ ಅಡ್ಡಾಡ ಬಂದರೆ ಒಬ್ರಿಗೊಬ್ರು ಹೊಡೆದಾಡ್ತಿರ್ತೀವಿ. ಹಂಗಿದ್ದಾಗ ನಮ್ಮದೇ ದೇಶವನ್ನು ಹಿಡ್ಕೊಂಡವರು ನಾವೇನೂ ಗಲಾಟೆಯನ್ನು ಮಾಡದೆ ಸುಮ್ಮನೆ ಹೋಗಿ ನಿಂತಾಗ, ಪ್ರೊಟೆಸ್ಟ್ ಮಾಡ್ತಿದ್ದಾಗ, ಶಾಂತಿಯ ಪ್ರೊಟೆಸ್ಟ್ ಮಾಡ್ತಿದ್ದಾಗ ಬಂದು ಹೊಡಿತಾರೆ, ಕೈ ಮುರಿತಾರೆ, ಕಾಲು ಮುರಿತಾರೆ. ಲಾಲಾ ಲಜಪತ್ ರಾಯ್ ಅಂತಹ ಮಹಾನ್ ಹೋರಾಟಗಾರರು ಲಾಠಿ ಚಾರ್ಜಲ್ಲಿ ಸತ್ತೇ ಹೋಗ್ತಾರೆ. ಇದನ್ನೆಲ್ಲ ನೋಡ್ತಿದ್ದಾಗ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಇದನ್ನೇ ಉಪಯೋಗಿಸ್ಕೊಂಡು, ಆ ಪ್ಯಾಸಿವ್ ರೆಸಿಸ್ಟೆನ್ಸ್ನ ಉಪಯೋಗಿಸ್ಕೊಂಡು ನಮಗೆ ಸ್ವಾತಂತ್ರ್ಯವನ್ನು ದಕ್ಕಿಸಿಕೊಟ್ಟಿತು. ಸಹಿಸದಲ್ಲದೆ ಮುಗಿಯದಾವದಶೆ ಬಂದೊಡಂ. ಸಹನೆ ವಜ್ರದ ಕವಚ ಮಂಕುತಿಮ್ಮ. ಹಂಗಾಗಿನೇ ಆ ಪ್ಯಾಸಿವ್ ರೆಸಿಸ್ಟೆನ್ಸ್ ಅನ್ನುವ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅನ್ನುವ ತತ್ವ. ಪ್ಯಾಸಿವ್ ರೆಸಿಸ್ಟೆನ್ಸ್ ಅಂದ್ರೆ ಸ್ನೇಹಿತರೆ, ಮತ್ತೆ ಅದನ್ನು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇನ್ಆಕ್ಷನ್ ಅಲ್ಲ, ಆಕ್ಷನ್ ಎಟ್ ಬೀಯಿಂಗ್ ಡಿಟ್ಯಾಚ್ ಟು ದ ರಿಸಲ್ಟ್. ಪ್ರಯತ್ನ ಮಾಡ್ತಿರ್ಬೇಕು, ಸರಿಯಾಗಿ ಪ್ರಯತ್ನ ಮಾಡ್ತಿರ್ಬೇಕು, ಸರಿಯಾದ ದಾರಿಯಲ್ಲಿ ನಡೀತಿರ್ಬೇಕು. ಆದ್ರೆ ಏನೋ ಆಗತ್ತೆ ಅಂತ ಅಳೋದಲ್ಲ. ಸಹನೆ ಅಂದರೆ, ತಾಳ್ಮೆ ಅಂದರೆ ಕೆಲಸದಿಂದ ರಿಟೈರ್ ಆಗೋದಲ್ಲ, ನಿವೃತ್ತಿ ಆಗೋದಲ್ಲ. ಕೆಲಸ ಮಾಡ್ತಾನೆ ರಿಸಲ್ಟ್ ಇಂದ ನಿವೃತ್ತಿ ಆಗಿರೋದು. ಆ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಪಾಲಿಸಿದ್ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಅದಕ್ಕೆ ದೊಡ್ಡ ದೊಡ್ಡ ಹೋರಾಟಗಾರರಾಗಿದ್ದ ಮಾರ್ಟಿನ್ ಲೂಥರ್ ಕಿಂಗ್, ರೋಸಾ ಪಾರ್ಕ್ಸ್, ನೆಲ್ಸನ್ ಮಂಡೇಲಾ ಇವರೆಲ್ಲರೂ ಇದೇ ಪ್ಯಾಸಿವ್ ರೆಸಿಸ್ಟೆನ್ಸ್ ತತ್ವವನ್ನ ಪಾಲಿಸಿದ್ರು. ಅದನ್ನ ನಮ್ಮ ಜೀವನದಲ್ಲಿ ಅನ್ವಯ ಮಾಡ್ಕೊಳ್ಳೋಣ. ನನಗೆ ಇವತ್ತು ಸೋಲಾಗಿದೆ ಅಂದರೆ ಹಿಂದೆ ನಾನು ವಸ್ತುಸ್ಥಿತಿಯಲ್ಲಿ ಮಾಡಿದ ತಪ್ಪು ಕೆಲಸ ಅಥವಾ ತೋರಿದ ಅಸಮರ್ಥತೆ. ಬೆಳಗ್ಗೆ ಎದ್ದು ಓದಬೇಕು, ಓದಿಲ್ಲ ಅಂದರೆ ಇವತ್ತು ನಾವು ಈ ಸ್ಥಿತಿಲಿ ಇರ್ತೀವಿ. ಸ್ನೇಹಿತರೆ, ಒಂದು ನಾ ಎಲ್ಲರಿಗೂ ಹೇಳೋದು, ಈಗ ನಾವಿವತ್ತು ಇರುವ ಆರ್ಥಿಕ ಸ್ಥಿತಿ ಬಹುತೇಕವಾಗಿ ನಮ್ಮ ಹುಟ್ಟಿನಿಂದ ನಿರ್ಧಾರ ಆಗಿರಲ್ಲ. ನಾವು ಸುಮಾರು 9ನೇ ಕ್ಲಾಸ್ನಿಂದ 16th ಕ್ಲಾಸ್ ಅಂತ ಅನ್ಕೊಳ್ಳೋಣ. ಅಂದರೆ ಅಲ್ಲಿಂದ 7 ವರ್ಷ ನಮ್ಮ ಡಿಗ್ರಿ ಟೈಮಲ್ಲಿ ಮುಗಿಸೋವರೆಗೂ ಆ 7-8 ವರ್ಷ ನಾವು ಯಾವ ರೀತಿ ಪರಿಶ್ರಮ ಹಾಕಿದ್ವೋ
ಅದರ ಮೇಲೆ ನಮ್ಮ ಜೀವನದ ಆರ್ಥಿಕತೆ ಪ್ರಗತಿಗಳು ನಿಂತಿವೆ. ನಾವು ಹುಟ್ಟಿದ ಯಾವ ಹಾಸ್ಪಿಟ್ಲಲ್ಲಿ, ನಾವು AC ಇರೋ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ವಿ ಅಥವಾ ಗೌರ್ಮೆಂಟಲ್ ಹಾಸ್ಪಿಟ್ಲಲ್ಲಿ ಹುಟ್ಟಿದ್ವಿ, ಅದೇನು ನಿರ್ಧಾರ ಆಗ್ತಿರಲ್ಲ. ಅಂದರೆ ನಾವು 9ನೇ ಕ್ಲಾಸಿಂದ 16ನೇ ಕ್ಲಾಸ್ ಮಧ್ಯದಲ್ಲಿ ಯಾವ ರೀತಿಯ ಪರಿಶ್ರಮವನ್ನು ಜೀವನಕ್ಕೆ ಹಾಕಿದ್ವೋ ಅದೇ ನಮ್ಮ ಜೀವನವನ್ನು ನಿರ್ಧಾರ ಮಾಡಿದೆ. ಯಾವುದೋ ಗ್ರಹವ ನಿರ್ಧಾರ ಮಾಡಿಲ್ಲ. ಅಯ್ಯೋ ಈಗ ಸಮಯ ಆಗೋಯ್ತಲ್ಲ ಅಂದರೆ ಸ್ನೇಹಿತರೆ, ಖಂಡಿತವಾಗ್ಲೂ ಆಗಿಲ್ಲ. ಸಿಡ್ನಿ ಶೆಲ್ಡನ್ ಅನ್ನುವ ಕಾದಂಬರಿಕಾರ ಅತಿಶ್ರೇಷ್ಠ ಕಾದಂಬರಿಗಳನ್ನು ಬರೆದಿದ್ದೇ 60 ವರ್ಷದ ನಂತರ. ಅಂದರೆ ವಯಸ್ಸು ಅನ್ನೋದು ಸಾಧನೆಗೆ ಅಸಂಬದ್ಧವಾದಂತಹ ಹೋಲಿಕೆ ಅಥವಾ ಸಮೀಕರಣ. ಈಗಲೇ ಇವತ್ತೇ ನಾವು ನಮ್ಮ ಜೀವನದ ಜವಾಬ್ದಾರಿಯನ್ನು ನಾವು ತೆಗೆದುಕೊಳ್ತೀವಿ ಅಂತ ನಿರ್ಧರಿಸಿದ್ರೆ, ಆ ಪ್ಯಾಸಿವ್ ರೆಸಿಸ್ಟೆನ್ಸ್ನ ತೊಡಗಿಸಿಕೊಂಡರೆ ಗೆಲುವು ಖಂಡಿತವಾಗ್ಲೂ ಸಾಧ್ಯ. ಅದಕ್ಕೆ ಬಸವಣ್ಣನವರು ಹೇಳಿದ ಕಾಯಕ ಸಂಸ್ಕೃತಿಯನ್ನು ನಾವು ಬೆಳೆಸಿಕೊಳ್ಳೋಣ. ಕನ್ನಡ ಸಂಸ್ಕೃತಿ, ಕನ್ನಡ ಪರಂಪರೆ ಅಂದರೆ ಶ್ರಮಿಕ ಪರಂಪರೆ. ವೇರ್ ಆಲ್ ವರ್ಕಿಂಗ್ ಸೊಸೈಟಿ. ಕೆಲಸ ಮಾಡಬೇಕು, ಏನೋ ಒಂದು ಕೆಲಸ ಮಾಡ್ತಿರ್ಬೇಕು, ಮನೇಲಿ ಕೂತ್ಕೋಬಾರ್ದು. ಕೆಲಸ ಇಲ್ಲ ಅಂದ್ರೂ ಇನ್ನೇನೋ ಹುಡ್ಕೊಂಡು ಮಾಡ್ತಿರ್ಬೇಕು. ಆಗ ಜೀವನದ ಪ್ರಗತಿ ಸಾಧ್ಯ ಅಂತ ಹೇಳ್ತಾ, ಇದನ್ನ ಜೀವನದಲ್ಲಿ ಅನ್ವಯ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಈ ಕಕ್ಕವನ್ನ ಮತ್ತೋದೋಣ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿಹುದರ ಗತಿ ಸೃಷ್ಟಿ ವಿಧಿಯಂ ಸಹಿಸಿದಲ್ಲದೇ ಮುಗಿಯ ದಾವದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ. ನೂರಾರು ಜಂಜಾಟಗಳು ಹೆಚ್ಚಾಗ್ತಿದ್ದಂಗೆ ನಮಗೆ ಕೆಲಸದಿಂದ ನಿವೃತ್ತಿ ಹೊಂದಿದ್ರೆ ಸಾಕು ಅಂತ ಅನಿಸ್ತಿರುತ್ತೆ. ಆಗ ಮಾತಾಡಕ್ ಶುರು ಮಾಡ್ತೀವಿ. ಇದನ್ನೆಲ್ಲ ಬಿಟ್ಟು ಕಾಡ್ಗೆ ಹೋಗ್ಬಿಡೋಣ ಅನ್ಸುತ್ತೆ, ಇದನ್ನೆಲ್ಲ ಬಿಟ್ಟು ಹಿಮಾಲಯಕ್ಕೆ ಹೋಗ್ಬಿಡೋಣ ಅನ್ಸುತ್ತೆ. ಅಲ್ಲಪ್ಪ, ನಿನ್ಗೆ AC ಆಫೀಸಲ್ಲಿ 22 ಡಿಗ್ರಿ ಸೆಂಟಿಗ್ರೇಡಲ್ಲೇ ನಿನಗೆ ಇಷ್ಟು ಕಷ್ಟ ಆಗ್ತಿದೆ ಅಂದರೆ ಹಿಮಾಲಯದಲ್ಲಿ -20 ನೀನು ಹೆಂಗೆ ಬದುಕ್ತೀಯ? ಆ ಪ್ರಶ್ನೆ ನಾವು ಹೇಳ್ಸ್ಕೊತಿಲ್ಲ. ಅಂದರೆ ಇಲ್ಲಿ ನಮ್ಮಲ್ಲಿ ಹುಟ್ಟುತ್ತಿರುವ ಸನ್ಯಾಸತ್ವ ಎಲ್ಲವನ್ನ ಕಂಡು ಬಿಟ್ಟ ಸನ್ಯಾಸತ್ವ ಅಲ್ಲ. ಅಮೇರಿಕಕ್ಕೆ ಸ್ವಾತಂತ್ರ್ಯ ದೊರಕಿದಾಗ ಜಾರ್ಜ್ ವಾಷಿಂಗ್ಟನ್ನ ಎಲ್ಲರೂ ನೀವೇ ನಮ್ಮ ಲೀಡರ್ ಆಗಬೇಕು, ನೀವೇ ನಮ್ಮ ಲೀಡರ್ ಆಗಬೇಕು ಅಂದಾಗ ಅವ್ರು ಹೇಳಿರಂತೆ, ಹುಚ್ಚರ ಥರ ಮಾತಾಡಬೇಡಿ, ನಿಮ್ಮ ಲೀಡ್ರನ್ನ ನೀವು ಆಯ್ಕೆ ಮಾಡ್ಕೋಬೇಕು, ಅದು ಡೆಮಾಕ್ರೆಟಿಕ್ ಪ್ರಾಸೆಸ್ ಆಗಬೇಕು ಅಂತ. ಇಲ್ಲ ನೀವೇ ಆಗಬೇಕು ಅಂದಾಗ ಆಯಿತು 2-3 ವರ್ಷ ಆಗ್ತೀನಿ ಅಂದ್ಬಿಟ್ಟು ಆಗ್ಬಿಟ್ಟು ಮತ್ತೆ ಅವರು ತಮ್ಮ ಹಳ್ಳಿಗೆ ಹೋಗ್ಬಿಟ್ರಂತೆ. ಅಲ್ಲಿಂದಾನು ಅವರು ಗೈಡೆನ್ಸ್ ಕೊಡ್ತಿದ್ರು ಸಮಾಜಕ್ಕೆ. ಅಂದ್ರೆ ಎಸ್ಕೇಪಿಸಮ್ ಈಸ್ ನಾಟ್ ಡಿಟ್ಯಾಚ್ಮೆಂಟ್, ಪಲಾಯನವಾದವಲ್ಲ. ಮಹಾತ್ಮ ಗಾಂಧಿ ಉದಾಹರಣೆನ ತಗೊಂಡ್ವಿ, ವಿದ್ಯಾರಣ್ಯರ ಉದಾಹರಣೆನ ತಗೊಂಡಿದೀವಿ. ಹಿಂದ್ಗಡೆ ಹೋರಾಡೋದೇ ಬೇಡ, ನಮ್ಮ ದೇಶ ಏನು ಉದ್ಧಾರ ಆಗಲ್ಲಪ್ಪ ಅಂತ ಇದ್ದಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯನೇ ಸಿಗ್ತಿರ್ಲಿಲ್ಲ. ವಿಜಯನಗರ ಸಾಮ್ರಾಜ್ಯ ಕಟ್ಟದೇ ಇದ್ರೆ ಏನಾಗತ್ತೆ ಅಂತ ನಾನು ಕೇವಲ ಸನ್ಯಾಸಿ, ನನಗೆ ಹಾಕಬೇಕು ಸಮಾಜ ಅಂತ ಕೂತಿದ್ರೆ ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಅಂದರೆ ನಿಜವಾದ ಸನ್ಯಾಸ ಅನ್ನೋದು ಜೀವನದಲ್ಲಿ ಅಂಗೀಕರಿಸಿ ತೊಡಗಿಸಿಕೊಳ್ಳೋದ್ರಲ್ಲಿ, ಅದರ ಜೊತೆಗೆ ಒಂದು ಶಾಂತ ನ್ಯೂಟ್ರಾಲಿಟಿ, ತಾಟಸ್ಥ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲೇ ಹೊರತು ಎಲ್ಲವನ್ನು ಬಿಟ್ಟು ಓಡಿ ಹೋಗೋದ್ರಿಂದ ಅಲ್ಲ. ಭಗವದ್ಗೀತೆಯ ಕೃಷ್ಣನ ಪಾತ್ರ ಓಡಿ ಹೋಗಿ ಹಿಮಾಲಯದಲ್ಲೋ ಕಾಡಲ್ಲೋ ಕಣ್ಮುಚ್ಕೊಂಡು ಕೂತ್ಕೋಬೋದಿತ್ತು. ಆಗೋದು ಕೆಟ್ಟದು ಹಾಗೇ ಆಗತ್ತೆ ಅಂತ. ಆಗೋದು ಹಾಗೇ ಆಗತ್ತೆ ಅನ್ನೋದು ಯಾವತ್ತೂ ಭಗವದ್ಗೀತೆಯ ತತ್ವಕ್ಕೆ ಸಂವಾದಿಯಲ್ಲ. ಯಾವತ್ತೂ DVG ಅವರು ಒಪ್ಪಿಕೊಂಡಿಲ್ಲ, ಯಾವತ್ತೂ ಬಸವಣ್ಣನವರು ಅಂಗೀಕರಿಸಿಲ್ಲ. ಆಗೋದನ್ನ ನೀನು ಎಷ್ಟು ಒಳ್ಳೇದಂತ ಮಾಡ್ಬೋದು. ಹೌ ಕ್ಯಾನ್ ಯು ಇಂಪ್ರೂವೈಸ್ ಸಮಥಿಂಗ್ ದಟ್ ಈಸ್ ಯುವರ್ ಕ್ವಾಲಿಟಿ. ಹಾಗಾಗಿ ತಪ್ಪಿಸ್ಕೊಂಡು ಹೋಗುವ ಎಸ್ಕೇಪಿಸಮ್, ಪಲಾಯನವಾದವನ್ನು ನೆಚ್ಕೋಬೇಡ. ನಕಲಿ ಸನ್ಯಾಸ ಬೇಡ, ನಪುಂಸಕನ ಸನ್ಯಾಸ ಬೇಡ. ಎಲ್ಲವನ್ನೂ ಇದ್ದಾಗ್ಲೇನೆ ನೀನು ಸಾಧಿಸಿದಾಗ ಬಿಡುವ ಶಕ್ತಿಯನ್ನ ಪಡ್ಕೋತೀಯ ಹೊರತು ಏನೂ ಇಲ್ಲದೆ ಬಿಡುವುದು ಅರ್ಥವಿಲ್ಲ. ಇಲ್ಲದಕ್ಕೆ ವಲ್ಲ ಅಂತಾರಲ್ಲ, ಅದೇನು ದೊಡ್ಡದಲ್ಲ. ನಾವು ಪಡೆದುಕೊಳ್ಳೋಣ, ಸರಿಯಾದ ದಾರಿಯಲ್ಲಿ ಒಳ್ಳೆಯ ಹಣವನ್ನು ಸಂಪಾದಿಸೋದನ್ನ ಅಂಗೀಕರಿಸೋಣ. ಆಮೇಲೆ ಅದನ್ನು ಯಾವುದಕ್ಕೋ ಒಳ್ಳೇದಕ್ಕೆ ಉಪಯೋಗಿಸ್ಬೋದು. ನನಗೆ ಬೇಡ ಅಂದರೆ ಅದು ಯಾವುದಕ್ಕೋ ಸಂಸ್ಥೆಗೋ ಯಾವುದೋ ಒಳ್ಳೆ ಕಾಸ್ಗೋ ಕೊಡ್ಬೋದು. ಆದರೆ ಏನೂ ಇಲ್ಲದೆ ಸನ್ಯಾಸತ್ವವನ್ನು ಮಾತಾಡೋದು ತಪ್ಪು ಅನ್ನೋದು ಮುಂದಿನ 2-3 ಕಗ್ಗಗಳಲ್ಲಿ DVG ಅವರು ಹೇಳ್ತಾರೆ. ಮೊದಲ ಕಗ್ಗದಲ್ಲಿ ಅವರು ಹೇಳ್ತಿರೋದು, ವನದಿ ನಿರ್ಜನದಿ ಮೌನದಿ ತಪವೆಸಗುವನ ನೆನಪಿನಲ್ಲಿ ಪಿಂತಿನ ಅನುಭವಗಳುಳಿಯದೇನು ಇನಿನೋಟ ಸವಿಯೂಟ ಕಿನಿಸು ಕರಬುಗಳಾಟ ಕನಲು ತಿಹುವಾಳದಲ್ಲಿ ಮಂಕುತಿಮ್ಮ. ವನದಲ್ಲಿ, ಕಾಡಿನಲ್ಲಿ ನಿರ್ಜನದಿ, ಯಾರೂ ಇಲ್ಲಪ್ಪ, ಎಷ್ಟು ಶಾಂತವಾಗಿದೆ. ಮೌನದಿ ತಪವೆಸಗುವನ, ಮೌನವಾಗಿ ಕಾಡಿನಲ್ಲಿ ಯಾರೂ ಇಲ್ಲದಂತಾಗ ತಪಸ್ಸನ್ನು ಮಾಡುತ್ತಿರುವವನ ಮನಸ್ಸಿನಲ್ಲಿ ನೆನಪಿನಲ್ಲಿ ಪಿಂತಿನ ಅನುಭವಗಳುಳಿಯದೇನು, ಅವನ ನೆನಪಿನಲ್ಲಿ ಹಿಂದೆ ಆಗಿದ್ದ ಅನುಭವಗಳು ಉಳಿಯದೇನು. 15 ವರ್ಷ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿದ್ದೀನಿ, ತುಂಬಾ ಸುಸ್ತಾಗಿದೆ, ಇದನ್ನ ಬಿಟ್ಟು ಹೋದ್ರೆ ಸಾಕನ್ಸಿದೆ ಅಂದ್ಬಿಟ್ಟು ಯಾವುದೋ ಒಂದು ಎಕ್ಸ್ಪೆನ್ಸಿವ್ ರೆಸಾರ್ಟಲ್ಲಿ ನನ್ನ ಸೆಡಾನ್ ಕಾರಲ್ಲಿ ಹೋಗಿ ಕುತ್ಕೊಂಡು ಆರಾಮಾಗಿ ವನದಿ, ಇಂದಿನ ಆಧುನಿಕ ವನ ಅಂದರೆ ನಾವೆಲ್ಲ ಕಾಡನ್ನ ನಾಶ ಮಾಡೋಕ್ಕೆ
ಭಾರಿ ಹುಮ್ಮಸ್ಸಿಂದ ನಡ್ಕೋತಾ ಇದೀವಲ್ಲ, ಹಂಗೆ ಅವಾಗ ಕಾರ್ಡ್ ಇಲ್ವೇ ಇಲ್ಲ ನಮಗೆ. ಕಾಸ್ಟ್ಲಿ ಕಾರ್ಡ್ ಅಂದ್ರೇನು ರೆಸಾರ್ಟ್, ಕಾಸ್ಟ್ಲಿ ಕೆರೆಗಳು ಅಂದ್ರೇನು ರೆಸಾರ್ಟ್. ಈ ರೆಸಾರ್ಟ್ಗಳೇನು, ನಾವು ಯಾವ್ದನ್ನ ವರ್ಷಾನುಗಟ್ಟಲೆ ಪರಿಶ್ರಮದಿಂದ ನಾಶ ಮಾಡಿದೀವೋ ಅದನ್ನ ಕೃತಕವಾಗಿ ಅನುಭವಿಸಲು ಅತಿ ಹೆಚ್ಚು ಹಣವನ್ನ ದುಂದು ಮಾಡಿ ಅನುಭವಿಸಲು ಮಾಡಿಕೊಂಡ ವ್ಯವಸ್ಥೆ ರೆಸಾರ್ಟ್ಗಳು ಅಲ್ವಾ. ಹಂಗಾಗಿ ನಾನು ಸಿಕ್ಕಾಪಟ್ಟೆ ದುಡ್ದು ಖರ್ಚು ಮಾಡಬೇಕು ಅಂತ ವನದಿ ನಿರ್ಜನದಿ ಯಾರೂ ಇಲ್ಲ ಅಂದ್ಬಿಟ್ಟು ಕಡೆ ಆ ರೆಸಾರ್ಟ್ಗೆ ಹೋಗಿ ಮೌನವಾಗಿ ತಪಸ್ಸು ಏನು ಮಾಡ್ತೀನಿ ನಾನು, ಹಾಡಕ್ಕೊಂಡು ಕೇಳ್ತಾ ಇರೋನ ಮನಸ್ಸಿನಲ್ಲಿ ನನಗೇನೂ ಬೇಡಪ್ಪ ಅನ್ನೋಕ್ಕೆ ಸಾಧ್ಯವಾ? ನೆನಪಿನಲ್ಲಿ ಪಿಂತಿನ ಅನುಭವಗಳುಳಿಯದೇನು, ಹಿಂದಿನ ಅನುಭವಗಳು ಉಳಿಯಲ್ವಾ? ನೀ ಯಾಕೆ ಅಲ್ಲಿ ಹೋಗಿದ್ಯಾ? ನಿಂಗೆ ನೋವಾಗಿದೆ. ಯಾಕೆ ನೋವಾಗಿದೆ? ನಿನ್ನ ಅಹಂಕಾರ ಹೆಚ್ಚಿದೆ ಅಷ್ಟೇ. ನೀಸೆ ಹೇಳ್ದಂಗೆ ಮೊದಲು ನಮಗೆ ನೋವಾಗತ್ತೆ ಅನ್ನೋದಾದರೆ ಯಾರೋ ಏನೋ ಅಂದರು ಅಂತ ನಮ್ಮ ಅಹಂಕಾರ ತುಂಬ ಬ್ಲೋಟೆಡ್ ಆಗಿದೆ, ಎಕ್ಸ್ಪ್ಯಾಂಡ್ ಆಗೋಗಿದೆ, ಹಿಗ್ಗಿಬಿಟ್ಟಿದೆ. ಕಾರ್ಲ್ ಯುಂಗ್ ಅದಕ್ಕೊಂದು ಕಡೆ ಹೇಳ್ತಾರೆ, ಇಫ್ ಯು ಫೀಲ್ ಬ್ಯಾಡ್ ವೆನ್ ಸಮ್ವನ್ ಇನ್ಸಲ್ಟ್ಸ್ ಯು, ಯು ಹ್ಯಾವ್ ಟೂ ಮಚ್ ಆಫ್ ರೆಸ್ಪೆಕ್ಟ್ ಫಾರ್ ಯುವರ್ ಸೆಲ್ಫ್ ಅಂತ. ನಿನಗೆ ಇರಬೇಕಾಗಿರೋಕ್ಕಿಂತ ಹೆಚ್ಚು ಗೌರವವನ್ನು ನೀನು ಕೊಟ್ಕೋತಿದ್ಯಾ, ಅದಕ್ಕೆ ಯಾರೋ ಏನೋ ಅಂದರು ಅಂತ ನೀ ಬೇಜಾರು ಮಾಡ್ಕೋತಾ ಇದೆಯಾ ಅಂತ. ಹಾಗಾಗಿ ನನಗೇನೋ ಮನಸ್ಸಿಗೆ ನೋವಾಯಿತು, ನನಗೆ ಆ್ಯಂಗ್ಸೈಟಿ ಜಾಸ್ತಿ ಇದೆ, ಸ್ಟ್ರೆಸ್ ಇದೆ ಅಂದ್ಬಿಟ್ಟು ನಾನು ದೂರದ ರೆಸಾರ್ಟಲ್ಲಿ ಶಾಂತವಾಗಿ ಕೂತ್ಕೊಂಡ್ರೆ ಅಲ್ಲಿ ಆಫೀಸ್ ಪಾಲಿಟಿಕ್ಸ್ ನೆನಪಿಗೆ ಬರಲ್ವಾ? ಮತ್ತೆ ರಜಾ ಮುಗಿತಿದ್ದಂಗೆ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಅದು ನೆನಪಿಗೆ ಬರಲ್ವಾ? ಅಥವಾ ಬೇಗ ರಿಟೈರ್ ಆಗ್ಬಿಡ್ತೀನಿ, ಸೇವಿಂಗ್ಸ್ ಚೆನ್ನಾಗಿದೆ ಅಂದರೆ ನೀನು ಆರೋಗ್ಯ ಕೆಡಿಸ್ಕೊಂಡಿದ್ಯಲ್ಲ, ಆ ಆರೋಗ್ಯದ ಭಯ ನಿನಗೆ ಕಾಡಲ್ವಾ? ಅಷ್ಟೇನಾ? ಈ ಸೇವಿಂಗ್ಸ್ ಸಾಲತ್ತೋ ಇಲ್ಲೋ, ತಂದೆ ತಾಯಿ ಆರೋಗ್ಯ ಚೆನ್ನಾಗಿರುತ್ತೋ ಇಲ್ಲೋ, ಈ ಪ್ರಶ್ನೆಗಳು ನಿನಗೇನು ಕಾಡಲ್ವಾ? ನೆನಪಿನಲ್ಲಿ ಪಿಂತಿನ ಅನುಭವಗಳು, ಪಿಂತಿನ ಅಂದರೆ ಹಿಂದಿನ ಅನುಭವಗಳು ಉಳಿಯದೇನು. ಇದು ನಿಜವಾದ ಸನ್ಯಾಸವ? ನಿಜವಾದ ಸನ್ಯಾಸ ಅಂದರೆ ಪ್ರತಿಫಲದಿಂದ ಸನ್ಯಾಸತ್ವವನ್ನು ಪಡ್ಕೋಬೇಕೆ ಹೊರತು ಪರಿಶ್ರಮದಿಂದ ಅಲ್ಲ. ಇನಿನೋಟ ಸವಿಯೂಟ ಕಿನಿಸು ಕರಬುಗಳಾಟ. ಇನಿನೋಟ ನಾವೇನೇನೋ ನೋಡ್ತಿರ್ತೀವಿ ಯೌವನದಲ್ಲಿ, ಸವಿಯೂಟ ಆಫೀಸ್ ಟೀಮ್ ಔಟಲ್ಲಿ ಸಿಕ್ಕಂಗೆ ಜೀವನದ ಕೊನೆಯ ದಿನ ಅನ್ನೋ ರೀತಿ ತಿಂದಿರ್ತೀವಿ. ಅದೆಲ್ಲ ನನಗೆ ಶಾಂತವಾಗಿ ಕಾಡ್ಗೆ ಹೋಗ್ಬಿಡ್ತೀನಪ್ಪ, ಹಿಮಾಲಯಕ್ಕೆ ಹೋಗ್ಬಿಡ್ತೀನಿ ಅಂದರೆ ಹಿಮಾಲಯದಲ್ಲಿ ಧ್ಯಾನ ಮಾಡ್ತಿದ್ದಾಗ ಮತ್ತೆ ಅದೇ ಮನಸ್ಸಿಗೆ ಬರ್ತಾ ಇರುತ್ತೆ. ಇದನ್ನ ಮಹಾನ್ ಕಾದಂಬರಿಕಾರರಾಗಿದ್ದ ಎಸ್.ಎಲ್. ಭೈರಪ್ಪನವರ ನಿರಾಕರಣ ಅನ್ನುವ ಅದ್ಭುತ ಕಾದಂಬರಿಯಲ್ಲಿ ಕಾಣಬಹುದು. ಅವನಿಗೆ ಸಾಕಪ್ಪ ಸಾಕು ಸಂಸಾರ ಅಂದ್ಬಿಟ್ಟು ಓಡೋಗಿರ್ತಾನೆ. ಆಗ ಒಬ್ಬ ಯೋಗಿ ಸಿಕ್ಕು, ನೋಡು ಇದು ಗಂಗಾ ನದಿ, ಇಲ್ಲಿಂದ ಹೀಗೆ ಕೆಳಮುಖವಾಗಿ ಹರಿಯತ್ತೆ, ನೀನು ಮೇಲ್ಮುಖವಾಗಿ ಈಜಿ ಅದರ ಟಾಪ್ನ ಪಿನಾಕಲ್ನ ಅದೆಲ್ಲಿ ಹುಟ್ಟತ್ತೋ ಅಲ್ದನ್ನ ಮುಟ್ಟು, ಆಗ ನಿನಗೆ ಗೊತ್ತಾಗತ್ತೆ ಸನ್ಯಾಸ ಅಂದ್ರೆ ಏನು ಅಂತ. ಅವನು ಹಂಗೆ ಈಜ್ತಾ ಇರ್ತಾನೆ. ಸ್ವಲ್ಪ ಹೊತ್ತು ಮನಸ್ಸು ಎಲ್ಲೋ ಹೋಗುತ್ತೆ, ಸಂಸಾರಕ್ಕೆ ಬರುತ್ತೆ. ತನ್ನ ಇಬ್ಬರು ಹೆಂಡ್ತಿರು ಸತ್ತೋಗಿರ್ತಾರೆ. ಅಂದರೆ ಒಬ್ಬ ಹೆಂಡ್ತಿ ಸತ್ಲು ಅಂತ ಅವ್ನ ತಂಗಿನೇ ಮದುವೆ ಮಾಡಿಸಿರ್ತಾರೆ. ಅವಳಿಂದ 2 ಮಕ್ಕಳು, ಅವಳಿಂದ 3 ಮಕ್ಕಳು, 5 ಮಕ್ಕಳನ್ನು ನಿರಾಕರಿಸಿ ಯಾರ್ಯಾರಿಗೂ ಕೊಟ್ಟುಬಿಟ್ಟು ತಾನು ಸನ್ಯಾಸಿ ಆಗಬೇಕು ಅಂತ ಬಂದಿರ್ತಾನೆ. ಆದರೆ ಆ ಚಿಂತನೆಗಳು, ಅವಳ ಜೊತೆ ನಡೆಸುತ್ತಿದ್ದ ರತಿಕ್ರೀಡೆಗಳು ಎಲ್ಲ ಮನಸ್ಸಿಗೆ ನೆನಪಿಗೆ ಬರ್ತಿದ್ದಂಗೆನೆ ಅಲ್ಲಿ ತಪ್ಪು ಸರಿ ಅನ್ನೋದಕ್ಕಿಂತ ಭೈರಪ್ಪನವರು ಮನುಷ್ಯನ ಅಸಮರ್ಥತೆಯನ್ನ ಪ್ರಶ್ನಿಸ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ತಾನು ಎಲ್ಲಿಗೆ ಆರಂಭಿಸಿದ್ನೋ ಈಜೋದನ್ನ ಅದಕ್ಕಿಂತ ಮೇಲೆ ಹೋಗೋದು ಬಿಡಿ ಕೆಳಗೆ ಬಂದು ಹರಿದು ಬಿಟ್ಟಿರ್ತಾನೆ. ಅಂದರೆ ಯಾವಾಗ ನಕಲಿ ಸನ್ಯಾಸತ್ವವನ್ನು ನಾವು ಪಾಲಿಸ್ಬೇಕನ್ಸತ್ತೋ ಆ ಸನ್ಯಾಸತ್ವಕ್ಕೆ ಒಂದು ಪರಿಶ್ರಮ ಬೇಕಲ್ಲ, ಹೋರಾಟ. ಅದು ವಿದ್ಯಾರಣ್ಯರಂಥ ಮಹಾನ್ ಸನ್ಯಾಸಿಗಳು ಒಳಗಿನ ಸನ್ಯಾಸತ್ವ, ಒಳಗಿನ ಕಠೋರತೆಯನ್ನ ಹೋರಾಟದಿಂದ ಪಡೆದುಕೊಂಡಿದ್ರೆ ಹೊರತು ಪಲಾಯನವಾದದಿಂದ ಅಲ್ಲ. ಹಾಗಾಗಿ ವಿಜಯನಗರ ಸಾಮ್ರಾಜ್ಯ ಅನ್ನುವ ಸಂಪದ್ಭರಿತ ಸಾಮ್ರಾಜ್ಯವನ್ನ ಕಟ್ಟಲು ಬುನಾದಿ ಹಾಕಲು ಸಾಧ್ಯವಾಯಿತು. ಆದರೆ ಈ ಪಾತ್ರಕ್ಕೆ ಅದ್ಯಾವುದೂ ಇಲ್ಲದೆ ಇನಿನೋಟ ಸವಿಯೂಟ ಕಿನಿಸು ಕರಬುಗಳಾಟ. ಇನಿನೋಟ ಏನೇನೋ ನೋಡಿರ್ತೀವಿ, ಅದು ಬೇಕನ್ನಿಸ್ತಿರತ್ತೆ. ಎಲ್ಲೋ ಹೋಗಿ ಕೂತ್ಕೊಂಡ್ರು ಸಾಕಪ್ಪ ಅನ್ಸಿದ್ರು ವಯಸ್ಸಾದ್ಮೇಲೂ ಬೇಕನ್ಸುತ್ತೆ. ಸವಿಯೂಟ, ಹಿಂದಿನ ಕಗ್ಗದಲ್ಲಿ ಇದನ್ನ ತುಂಬಾ ಡೀಟೇಲ್ ಆಗಿ ಹೇಳಿದೀವಿ, ಇದು ನನ್ನ ಬಗ್ಗೆನೇ ಹೇಳ್ದಂಗಿದೆ. ಸವಿಯೂಟ ಸಿಕ್ಕಂಗೆ ತಿನ್ನೋದು, ಕಿನಿಸು ಕರಬುಗಳಾಟ. ಕಿನಿಸು ಅಂದರೆ ಕೋಪ, ಸಿಟ್ಟು, ದ್ವೇಷ, ಅಸೂಯೆಗಳು, ಹೊಟ್ಟೆ ಕಿಚ್ಚುಗಳು. ಈ ಹೊಟ್ಟೆ ಕಿಚ್ಚುಗಳು, ನಾನು ಇಲ್ಲಿ ಬಂದಿದ್ದೀನಿ, ಧ್ಯಾನ ಮಾಡ್ತಾ ಇದ್ದೀನಿ, ಶಾಂತಿ ಬೇಕು ಅಂತ. ಆದರೆ ಇವತ್ತು ನಾನು ಆಫೀಸಲ್ಲಿ ಇಲ್ಲ, ಹೆಂಗೋ ವೆಕೇಶನ್ ತೊಗೊಂಡಿದ್ದೀನಿ, ಆದರೆ ನನ್ನ ಕಲೀಗು ನನ್ಗಿಂತ ಕೆಲಸದಲ್ಲಿ ಪ್ರೋಗ್ರೆಸ್ ಮಾಡಿಬಿಟ್ರೆ ಕಿನಿಸು ಕರಬುಗಳ ಆಟ. ಕಾನಲೂತಿ ಹೂವಾಳದಲ್ಲಿ ಮಂಕುತಿಮ್ಮ, ಇದಿದ್ದೇ ಇದೆಯಲ್ಲಪ್ಪ ಒಳಗಡೆ. ಅಂದರೆ ಆ ನಿಜವಾದ ಸನ್ಯಾಸ ಅಂದರೆ ಸ್ನೇಹಿತರೆ, ರೆಬೆಲಿಂಗ್ ಅಗೇನ್ಸ್ಟ್ ಅವರ್ ಓನ್ ಈಗೋ. ನೊಬೆಲ್ ಪುರಸ್ಕೃತ ಬರಹಗಾರರಾಗಿದ್ದ ಆಲ್ಬರ್ಟ್ ಕಮು ತಮ್ಮ ರೆಬೆಲ್ ಅನ್ನುವ ಅದ್ಭುತ ಪುಸ್ತಕದಲ್ಲಿ ಒಂದು ಮಾತು ಹೇಳ್ತಾರೆ, ರೆಬೆಲಿಯನ್ ಈಸ್ ಅ ಗ್ರೇಟೆಸ್ಟ್ ಅಸೆಟಿಸಮ್ ಅಂತ. ಸಮಾಜ ಹಿಂಗೆ ನಡ್ಕೊಳ್ಳುತ್ತೆ, ಯಾವುದೋ ಒಂದು ಶೋಷಣೆಯನ್ನು ಮಾಡ್ತಿದೆ, ಅತಿಯಾದ ಸ್ಟೀರಿಯೋಟಿಪಿಕಲ್ ಎಕ್ಸ್ಪೆಕ್ಟೇಷನ್ಸ್ನ ನಮ್ಮ ಮೇಲೆ ಇಟ್ಕೊಂಡಿದೆ ಅಂದರೆ ಅದರ ವಿರುದ್ಧ ತಿರುಗಿ ಬೀಳೋದು ದೊಡ್ಡ ಸನ್ಯಾಸತ್ವ ಅಂತ. ಯಾಕಂದರೆ ಎಲ್ಲರೂ ಹಿಂಗೆ ನಡ್ಕೋತಿದ್ದಾಗ ನಾನು ಬದುಕಲ್ಲ ಅಂತ ಎದೆ ಸೆಟದು ನಿಲ್ತೀವಲ್ಲ,
ಅದು ಎಲ್ಲ ಸನ್ಯಾಸಕ್ಕಿಂತ ದೊಡ್ಡ ಸನ್ಯಾಸ. ಅಂದರೆ ನಿಜವಾದ ಸನ್ಯಾಸ ಇರೋದು ಧೈರ್ಯದಲ್ಲಿ, ಹೋರಾಟದಲ್ಲೇ ಹೊರತು, ಪ್ರಶ್ನಿಸುವ ಅಭೀಪ್ಸೆಯಲ್ಲೇ ಹೊರತು ತಪ್ಪಿಸ್ಕೊಂಡು ಕಾಡಲ್ಲಿ ಓಡಾಡಿದ್ರಲ್ಲ. ಇದು ಶ್ರಮಿಕ ವರ್ಗದಲ್ಲಿ ಆ ಸನ್ಯಾಸತ್ವ ಅನ್ನೋದು ನಮ್ಗಿಂತ ಹೆಚ್ಚಿರುತ್ತೆ. ಅಂದರೆ ಪರಿಶ್ರಮವನ್ನು ಅಂಗೀಕರಿಸಿದ ಸನ್ಯಾಸತ್ವ. ಇಟ್ಕೆ ಇಟ್ಟು ಮನೆ ಕಟ್ತಿರ್ತಾರೆ, ಕಾಲಕ್ಕೆ ಸ್ವಲ್ಪ ರಕ್ತ ಬರುತ್ತೆ, ನನ್ನಂಥವ್ರಾಗಿದ್ರೆ ಹೋಗ್ಬಿಟ್ಟು ಒಂದು ಟೆಟಾನಸ್ ಇಂಜೆಕ್ಷನ್ ಹಾಕ್ಸ್ಕೊಂಡ್ ಬಂದ್ಬಿಡ್ತೀವಿ. ಅವರು ಏನೋ ಆಗತ್ತೆ ಬಿಡು, ತಲೆ ಕೆಡ್ಸ್ಕೋಬಾರ್ದು ಅಂತ, ಬಿಡು ಅದನ್ನ ಮರ್ತು ಬಿಡು ಅಂದ್ರೆ ಸರಿ ಹೋಗುತ್ತೆ ಅಂತ ಅಂತಿರ್ತಾರೆ. ಅಷ್ಟೇ ಯಾಕೆ, ನಾನು ಮೊನ್ನೆ ರಾತ್ರಿ ಬಸ್ಸಲ್ಲಿ ಬರ್ತಿದ್ದಾಗ BTM ಲೇಔಟ್ ಅಲ್ಲಿ ತುಂಬಾ ಹೊತ್ತು ರಶ್ ಇತ್ತು. ನಾನು ನಿಂತ್ಕೊಂಡಿದ್ದೆ. ಒಬ್ರು ವೃದ್ಧರು, ಶ್ರಮಿಕ ವರ್ಗದ ವೃದ್ಧರು ಪಂಜೆ ಉಟ್ಕೊಂಡಿದ್ರು. ಅವ್ರಿಗೆ ನಿಂತ್ಕೊಳ್ಳಕ್ ಆಗ್ತಿರ್ಲಿಲ್ಲ. ಆದ್ರೆ ನಿಂತ್ಕೊಳ್ಳೇಬೇಕು, ಯಾಕಂದ್ರೆ ಸೀಟ್ ಇರ್ಲಿಲ್ಲ. ಹಂಗಾಗಿ ಅಂದ್ರೆ ಸೀನಿಯರ್ ಸಿಟಿಸನ್ ಸೀಟ್ಗಳೆಲ್ಲ ತುಂಬಿದ್ವು. ಸಿಕ್ಕಾಪಟ್ಟೆ ರಶ್ ಇದ್ದಾಗ ಅವರು ಏನ್ ಮಾಡಿದ್ರು ಅಂದ್ರೆ, ಸುಸ್ತಾಗ್ತಿದ್ರಿಂದ ಎಲ್ಲೋ ಕೆಲಸ ಮಾಡಿ ಬಂದಿರ್ತಾರೆ ಕಷ್ಟಪಟ್ಟು, ಅಲ್ಲೇ ಬಸ್ಸಲ್ಲಿ ಕೂತ್ಕೊಂಡ್ಬಿಟ್ರು. ಹಂಗೇನೆ ಅಂದ್ರೆ ಬಸ್ಸಿನ ಫ್ಲೋರ್ ಮೇಲೆನೆ ಕೂತ್ಕೊಂಡಿದ್ರು. ಕ್ರಮೇಣ ಬಸ್ಸು ಒಂದು 10-15 ಸ್ಟಾಪ್ ಮುಂದೆ ಹೋದ್ಮೇಲೆ ಖಾಲಿ ಆಗ್ತಾ ಹೋಯ್ತು. ನಾನು ಓಡೋಕ್ ಕೂತ್ಕೊಂಡ್ಬಿಡ್ಬೇಕು ಅನಿಸ್ತಿತ್ತು, ಒಂದ್ ಸೀಟ್ ಖಾಲಿ ಆಗ್ತಿದ್ದಂಗೆನೆ. ಆದ್ರೆ ಅವ್ರಷ್ಟು ಹೊತ್ತಿಂದ ನೆಲದ ಮೇಲೆ ಕೂತಿದಾರಲ್ಲ, ಯಾಕೋ ಅದು ಪಾಪ ಅವ್ರು ಕೂತ್ಕೋಬೋದೇನೋ ಅಂತ ಅನಿಸ್ತು. ಅಷ್ಟೇನು ಒಳ್ಳೆತನ ನನ್ನಲ್ಲಿ ಇಲ್ದಿದ್ರು ಆ ಕಾರಣಕ್ಕೆ ಯಾಕೋ ಅನಿಸ್ತು. ಅದಕ್ಕೆ, ಅಂಕಲ್ ನೀವು ಅಲ್ಲಿ ಹೋಗಿ ಕೂತ್ಕೊಳ್ಳಿ, ನೋಡಿ ಸೀಟ್ ಖಾಲಿ ಆಯ್ತು, ನಿಮ್ಮ ಹತ್ರನೇ ಇದೆ ಅಂದ್ರೆ, ಅವರು ನೋಡಿ ಶ್ರಮಿಕ ವರ್ಗದ ಒಳ್ಳೆತನ ಹೆಂಗಿರುತ್ತೆ ಅಂದ್ರೆ, ಪೊಳ್ಳು ಗೌರವಗಳಿರಲ್ಲ ಅಲ್ಲಿ, ಅರೆ ಗುಡ್ ಒಳ್ಳೆತನ ಇರುತ್ತೆ. ನೀನ್ ಕೂತ್ಕೋಯ, ಅವಾಗ್ಲಿಂದ ನಿಂತ್ಕೊಂಡಿದ್ಯಾ, ನಾನು ನೋಡಿ ಎಷ್ಟು ಆರಾಮಾಗಿ ಕೂತಿದ್ದೀನಿ ಅಂತ ಹೇಳಿದ್ರು. ಅಂದ್ರೆ ಅದು ನಿಜವಾದ ಸನ್ಯಾಸ. ಇದು ಎಂತೆಂಥ ಪುಸ್ತಕವನ್ನ, ಎಂತೆಂಥ ನೊಬೆಲ್ ಪುರಸ್ಕೃತ ಕಾದಂಬರಿಗಳನ್ನ ಓದಿದ್ರು ನಮಗೇನೂ ಬರಲ್ಲ. ಯಾಕೆ? ಆ ಸನ್ಯಾಸತ್ವ ಅನ್ನೋದು ಜೀವನವನ್ನ ಅಂಗೀಕರಿಸಿಕೊಂಡಾಗ ವಿತ್ ಸಮ್ ಲೆವೆಲ್ ಆಫ್ ಗ್ರಾಟಿಟ್ಯೂಡ್. ಅವ್ರು ಹೇಳ್ತಿರಲ್ಲ, ನಾನು ಎಷ್ಟು ಆರಾಮಾಗಿ ಕೂತಿದ್ದೀನಿ ನೋಡು ಅಂತ. ಆ ಗ್ರಾಟಿಟ್ಯೂಡ್ ಗಿವ್ಸ್ ಯು ಅ ರಿಯಲ್ ಡಿಟ್ಯಾಚ್ಮೆಂಟ್ ಅಂಡ್ ಇಟ್ ಹೆಲ್ಪ್ಸ್ ಯು ಟು ಡ್ರಾಪ್ ಆಂಗ್ಸೈಟಿ. ಇಲ್ಲಾಂದ್ರೆ ನಾವು ಇನ್ನೊಬ್ರು ಎಲ್ಲರೂ ಎಜುಕೇಟೆಡ್ಗಳು ಕಷ್ಟಪಟ್ಟು ಅಲ್ಲಿ ಕೂತ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ, ಹೋರಾಡ್ತೀವಿ, ಯು ಶುಡಂಟ್ ಬಿ ಡೂಯಿಂಗ್ ದಿಸ್ ಅಂತೆಲ್ಲ ಜಗಳ ಆಡ್ತೀವಿ. ಅದಿಲ್ವಲ್ಲ. ಅಂದರೆ ನಿಜವಾದ ಸನ್ಯಾಸ ಆ ವೃದ್ಧರಿಗೆ ಇದೆಯೇ ಹೊರತು ನಮಗಿಲ್ಲ. ಆ ವೃದ್ಧರು ಹಿಮಾಲಯಕ್ಕೆ ಹೋಗಲಿಲ್ಲ, ಕಾಡಲ್ಲಿ ಕೂತ್ಕೊಳ್ಳಿಲ್ಲ, ಕಣ್ಣು ಮುಚ್ಚಲಿಲ್ಲ, ಬೆಳೆಸ್ಕೊಂಡ್ರು. ಆ ರೀತಿಯ ಸನ್ಯಾಸತ್ವ DVG ಅವರಿಗೆ 1 ಲಕ್ಷ ರೂಪಾಯಿ ಅನುದಾನವನ್ನ 1970ನೇ ಇಸ್ವಿಲಿ ಕೊಟ್ಟಾಗ, ಅಂದ್ರೆ ಬೆಂಗಳೂರಲ್ಲಿ ಅವಾಗ ಒಂದು ಸೈಟ್ ಬೆಲೆನೆ 2,000-3,000 ಇತ್ತಂತೆ. ಅದನ್ನ ಅವ್ರು ಇನ್ವೆಸ್ಟ್ ಮಾಡಿದ್ರೆ, ನಮ್ಮಂಥವ್ರಾಗಿದ್ರೆ ಇನ್ವೆಸ್ಟ್ ಮಾಡಿ ಚೆನ್ನಾಗಿ ದುಡಿಬೋದು ಅನ್ಕೋತಿದ್ರು. ಅವ್ರು 1 ಪೈಸಾನ ಇಸ್ಕೊಳ್ದೆ ಸಮಾಜಕ್ಕೆ ಕೊಟ್ಟು ಹೋದ್ರು. ಅದು ನಿಜವಾದ ಸನ್ಯಾಸವೇ ಹೊರತು ಎಲ್ಲವನ್ನ ತಪ್ಪಿಸಿಕೊಂಡು ಪಲಾಯನ ಮಾಡ್ಕೊಳ್ಳೋದಲ್ಲ. ಹಂಗಾಗಿ ಈ ಕಗ್ಗದ ಮುಖ್ಯ ಸಂದೇಶ ಇರೋದು, ನಾವು ನಮ್ಮ ಅಹಂಕಾರವನ್ನ ಪ್ರಶ್ನಿಸಿಕೊಳ್ಳೋದು ದೊಡ್ಡ ಸನ್ಯಾಸ, ಪ್ರತಿಫಲದಿಂದ ದೂರ ನಿಲ್ಲೋದು ದೊಡ್ಡ ಸನ್ಯಾಸ, ಪರಿಶ್ರಮದಲ್ಲಿ ತೊಡಗಿಕೊಂಡು ಪ್ರತಿಫಲದಿಂದ ವಿಮುಖರಾಗೋದು ದೊಡ್ಡ ಸನ್ಯಾಸ. ಆಮೇಲೆ ಸಮಾಜ ಯಾವುದೋ ಒಂದು ರೀತಿ ಬದುಕ್ತಿದೆ ಅಂದರೆ ನಾವು ಹಂಗೆ ಬದುಕಲ್ಲ, ಯಾರಿಗೂ ಕೆಟ್ಟದ್ದು ಮಾಡ್ತಿಲ್ಲ ಅನ್ನೋದಾದರೆ ನಾನು ಹಿಂಗೆ ಬದುಕೋದು ಏನು ತಪ್ಪಿಲ್ಲ ಅನ್ನುವ ಧೋರಣೆ ಇದೆಯಲ್ಲ, ಅದೊಂದು ರೀತಿ ಸನ್ಯಾಸ. ಅವೆಲ್ಲವೂ ಸಹ ಜೀವನದ ಮಧ್ಯೆಯೇ ಸಿಗಬೇಕು ಹೊರತು ಜೀವನದ ಹೊರಗೆ ಎಲ್ಲೋ ನಮ್ಮ ನಂತರ ಎಲ್ಲವೂ ಮುಗಿದಾಗ ಸಿಗೋದು ಅಲ್ಲ. ಎಲ್ಲವೂ ದೊರಕೋದು, ಆ ಮುಕ್ತಿ ದೊರಕೋದು ಜೀವನದಲ್ಲೇ ದೊರಕಿದಾಗ. ದಟ್ ಈಸ್ ನೋನ್ ಆಸ್ ಹೈಯೆಸ್ಟ್ ಮುಕ್ತಿ, ದಟ್ ಈಸ್ ಜೀವನ್ ಮುಕ್ತಿ. ಅದು DVG ಅವರ ಸಂದೇಶ ಅಂತ ಹೇಳ್ತಾ ಈ ಕಗ್ಗವನ್ನ ಮತ್ತೋದೋಣ. ವನದಿ ನಿರ್ಜನದಿ ಮೌನದಿ ತಪವೆಸಗುವನ ನೆನಪಿನಲಿ ಪಿಂತಿನ ಅನುಭವಗಳುಳಿಯದೇನು ಇನಿನೋಟ ಸವಿಯೂಟ ಕಿನಿಸು ಕರಬುಗಳಾಟ ಕನಲುತಿಹುವಾಳದಲ್ಲಿ ಮಂಕುತಿಮ್ಮ. ಅದೇ ಚಿಂತನಾ ಲಹರಿಯನ್ನ ಮುಂದಿನ ಕಗ್ಗದಲ್ಲಿ DVG ಅವರು ಮುಂದುವರಿಸ್ತಾ, ಮನೆಯ ತೊರೆದು ಓಡಲೇಂ ವನಗುಹೆಯ ಸಾರಲೇಂ ತನುವನು ಉಗ್ರ ವ್ರತಗಳಿಂದೆ ದಂಡಿಸಲೇಂ ಬಿನದಗಳ ನರಸಿ ನೀನು ಊರೂರ ಅಲೆದೊಡೇಂ ಮನವ ತೊರೆದಿರಲಹುದೇ ಮಂಕುತಿಮ್ಮ. ಮನೆಯ ತೊರೆದೊಡಲೇಂ, ಮನೆ ಬಿಟ್ಟು ಓಡೋಗ್ಬಿಡ್ತಾರೆ. ಇಂದಿನ ಕಗ್ಗದಲ್ಲಿ ಭೈರಪ್ಪನವರ ಉದಾಹರಣೆ ಕೊಟ್ಟರೆ ಅದಕ್ಕಿಂತ ಅದ್ಭುತವಾದಂತಹ ಮಹಾನ್ ಕಾದಂಬರಿಕಾರರಾಗಿದ್ದ ಶಿವರಾಮ್ ಕಾರಂತರ ಸನ್ಯಾಸಿಯ ಬದುಕು ಮತ್ತು ಅದೇ ಚಿಂತನಾಲಹರಿಯಲ್ಲಿ ನಡೆಯುವ ಕನ್ನಡಿಯಲ್ಲಿ ಕಂಡಾತ. ಈ ಕಾದಂಬರಿಯಲ್ಲಿ ಕಾರಂತರು ಜೀವನವನ್ನ ತಪ್ಪಿಸಿಕೊಳ್ಳಲು ಪ್ರಯತ್ನ ಪಡುವ ಇಬ್ಬರು ಅಸಮರ್ಥ ಸನ್ಯಾಸಿಗಳ ಕಥೆಗಳನ್ನ ಹೇಳ್ತಾರೆ. ಸನ್ಯಾಸಿಯ ಬದುಕಿನಲ್ಲಿ ಒಬ್ಬ ಯಾವುದೋ ಒಂದು ಚಿಕ್ಕ ಫ್ರಾಡಲ್ಲಿ ಸಿಗಾಕೋತೀನಿ ಅಂತ ಭಯ ಆಗಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಹಿಮಾಲಯಕ್ಕೆ ಹೋಗಿ ಸನ್ಯಾಸಿ ಆಗಿ ಮುಂದೆ 20 ವರ್ಷದಲ್ಲಿ ದೊಡ್ಡ ಸ್ವಾಮೀಜಿಯಾಗಿ ಎಷ್ಟೆಷ್ಟೋ ದುಡ್ಡು ಮಾಡಿ ಎಷ್ಟೆಷ್ಟೋ ಭಕ್ತರನ್ನ ಸಂಪಾದಿಸಿ ಪಾಪ್ಯುಲರ್ ಸನ್ಯಾಸಿ ಆಗ್ಬಿಡ್ತಾನೆ. ಆದ್ರೆ ಇವನು
ಯಾವಾಗ ಹೆಂಡತಿ ಮಕ್ಕಳನ್ನ ಬಿಟ್ಟು ಹೋಗಿರ್ತಾನೋ, ಆ 25-26 ವರ್ಷದ ಹೆಂಡತಿ ಅವಳನ್ನ ಒಂದು ಚಿಕ್ಕ ಮಗು ಅದ್ರ ಜೊತೆ ಬಿಟ್ಟು ಹೋದಾಗ ಆ ಹಳ್ಳಿಯಲ್ಲೇ ಇದ್ದ ರುಕ್ಮಾಯಿ ಅನ್ನುವ ಅಜ್ಜಿ ಅವರನ್ನ ಮುಂದಿನ 20 ವರ್ಷ 30 ವರ್ಷ ಸಾಕಿ ಅವ್ರನ್ನ ದೊಡ್ಡವ್ರು ಮಾಡಿ ಅವ್ರನ್ನ ಮದುವೆ ಮಾಡುತ್ತೆ. ಇವನ ಮಗ ಇರ್ತಾನಲ್ಲ, ಇವನ್ ದೊಡ್ಡವನಾಗಿರ್ತಾನೆ, ಯಾರನ್ನ ಹುಡುಗಿನ ಲವ್ ಮಾಡ್ತಿರ್ತಾನೆ, ಲವ್ ಬ್ರೇಕಪ್ ಆಗುತ್ತೆ. ಆ ಬ್ರೇಕಪ್ಪಿಂದ ತಪ್ಪಿಸ್ಕೊಳ್ಳೋಕ್ಕೆ ಅದೇ ಆಶ್ರಮಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ತಾನೆ, ಸ್ವಾಮೀಜಿ ಆಶ್ರಮ, ಗುರುಗಳ ಆಶ್ರಮ ಅಂತ. ಆಮೇಲೆ ಅವ್ರ ಅಮ್ಮಂಗೂ ಹೇಳ್ತಾನೆ, ಅಮ್ಮ ನೀ ಗುರುಗಳು ನೋಡಬೇಕು ಅಂತ. ಅಲ್ಲಿವರೆಗೂ ಅವನೇ ಅವರು ಒಂದು ಗೊತ್ತು ಕೂಡ ಇರಲಾಗೇನು. ಇದು 50ನೇ ಇಸ್ವಿಲಿ ಬರೆದಿರೋ ಕಾದಂಬರಿ, ಅಂದರೆ ಅವ್ರು ಊಹಿಸ್ಕೊಂಡಿರೋ ಕತೆ ಸುಮಾರು 30ನೇ ಇಸ್ವಿ 20ನೇ ಇಸ್ವಿಲಿ ನಡೆದಿರ್ಬೋದು ಅಂತ. ಹಂಗಾಗಿ ಅವಾಗೇನು ಫೋಟೋ ಇರಲಿಲ್ಲ, ಏನಿಲ್ಲ. ಅಮ್ಮನೂ ನೋಡಕ್ಕೆ ಹೋಗ್ತಾಳೆ, ಗೋಪು ಅಂತ ಆ ಮಗನ ಹೆಸರು. ಲವ್ ಬ್ರೇಕಪ್ ಆಗಿ ಮನಸ್ಸಿಗೆ ಶಾಂತಿ ಸಿಕ್ಕಿದೆ ಹಿಂಗೆಲ್ಲ ಹೇಳಿಬಿಟ್ಟು ಅಮ್ಮನ ಕರ್ಕೊಂಡೋದಾಗ ಅಮ್ಮಂಗೆ ಅವ್ರ ಮುಖ ನೋಡ್ತಿದ್ದಂಗೆ ಗೊತ್ತಾಗತ್ತೆ 20 ವರ್ಷದಿಂದ ತನ್ನ ಬಿಟ್ಟು ಹೋದ ಗಂಡ ಇವನೇ ಅಂತ. ಮನೆಗೆ ಬರ್ತಿದ್ದಂಗೆ ಮಗನೂ ಕರ್ಕೊಂಬಂದು ಕತೆ ಹೇಳ್ತಾಳೆ. ಆಗ ಒಂದು ಮೈನವಿರಳಿಸುವಂತಹ ಸಂದರ್ಭ ಬರುತ್ತೆ. ಅವನಿಗೆ ಗೊತ್ತಾಗತ್ತೆ ನಿಜವಾದ ಸನ್ಯಾಸ ಯಾವುದು. ಇವನು ಎಲ್ಲವೂ ಇದ್ದಾಗ ಬಿಟ್ಟು ಓಡೋಗಿ ಅಷ್ಟೆಲ್ಲ ಕಾಸ್ಟ್ಲಿ ಕಾರಲ್ಲಿ ಓಡಾಡ್ತಿದ್ದಾನಲ್ಲ, ಅವನು ಒಂದು ಸನ್ಯಾಸಿ. ಆದರೆ ಇನ್ನೊಂದು ರೀತಿಯ ಸನ್ಯಾಸತ್ವ, ಯಾರೂ ತನಗೆ ಇಲ್ಲದಿದ್ದ ಒಬ್ಬ, ಅಂದರೆ ಆ ಅಜ್ಜಿಗೆ ಯಾರೂ ಸಂಬಂಧಿಕರೇ ಇರಲ್ಲ, ಆದರೆ ಇವರನ್ನ ಮೊಮ್ಮಕ್ಕಳ ಥರ ಮಗಳ ಥರ ನೋಡಿಕೊಂಡು ಬೆಳೆಸಿ ದೊಡ್ಡವ್ರು ಮಾಡುತ್ತೆ. ತುಂಬ ಕಷ್ಟಪಟ್ಟು ಅದನ್ನು ನೆನೆಸ್ಕೊಂಡಿರೋ ಥರ ಕಾನಂತರು ಬರೆದಿರೋ ಆಳ ಎಲ್ಲರನ್ನೂ ಸಾಫ್ಟ್ ಮಾಡುತ್ತೆ. ಆಗ ಒಂದು ಲೆಟ್ರ್ ಬರೀತಾನೆ ಗೋಪು, ನಿಜವಾದ ಸನ್ಯಾಸಿ ಯಾರು ಅಂತ. ನಮ್ಮ ಮನೆಯಲ್ಲೇ ನಿಮಗಿಂತ ದೊಡ್ಡ ಸನ್ಯಾಸಿನಿ ಇದ್ದಾಳೆ ಅಂತ. ಮುಂದೆ ಆಕೆ ಹೋದಾಗ ಒಂಥರ ಆರ್ದ್ರವಾದ ಭಾವ ಎಲ್ಲರಲ್ಲೂ ಮೂಡುತ್ತೆ. ಇದು ಸನ್ಯಾಸಿಯ ಬದುಕು, ಅಂದರೆ ಅದು ನಿಜವಾದ ಸನ್ಯಾಸ. ಮನೆಯ ತೊರೆದೋಡಲೇಂ, ಅವನು ಮಾಡಿದ್ದೇನು, ಮನೆಯ ತೊರೆದು ಓಡಲೇಂ. ಈ ಚಿಂತನೆಯನ್ನು ಕಾರಂತರು ಕೇವಲ 1-2 ಕಾದಂಬರಿಗಳಲ್ಲಿ ಅಲ್ಲ, ಎಷ್ಟೋ ಕಾದಂಬರಿಗಳಲ್ಲಿ ಹೇಳಿದ್ರು. ಇನ್ನೊಂದು ಕಾದಂಬರಿ ಕನ್ನಡಿಯಲ್ಲಿ ಕಂಡಾತ, ಹೆಂಡತಿ ಜೊತೆ ಸಿಕ್ಕಾಪಟ್ಟೆ ಜಗಳ ಆಗ್ತಿರುತ್ತೆ ಅವನಿಗೆ, ಅದಕ್ಕೆ ಸನ್ಯಾಸ ಬೇಕು ಅಂತ ಹೋಗ್ತಾನೆ. ಅದು ಸಹ ಅದ್ಭುತವಾದಂತಹ ಕತೆ. ಅದು ಒನ್ ಆಫ್ ದ ಫೈನೆಸ್ಟ್ ನಾವೆಲ್ಸ್ ಆಫ್ ಕಡಲ ತೀರದ ಭಾರ್ಗವ ಅಂತ ಹೇಳ್ಬೋದು. ಅದರಲ್ಲಿ ಅವನಿಗೆ ಇನ್ನೊಂದು ಕಡೆ ಹೋಗ್ತಾನೆ, ಗೊತ್ತಾಗತ್ತೆ ಕಷ್ಟ, ತುಂಬ ಮಿರಾಕಲ್ಸ್ ಆಗುತ್ತೆ, ಇವನೇನೋ ಮಾಡ್ದ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಅಸಹ್ಯ ಬಂದ್ಬಿಡುತ್ತೆ, ನಾಚಿಕೆ ಆಗುತ್ತೆ. ಯಾಕಂದ್ರೆ ಗೊತ್ತು ನನ್ನಲ್ಲಿ ಯಾವುದೇ ರೀತಿಯ ಮಿರಾಕ್ಯುಲಸ್ ಪವರ್ಸ್ ಇಲ್ಲ ಅಂತ. TVG ಅವ್ರ ಹಿಂದೆ ಹೇಳ್ದಂಗೆ ಗ್ರಹಗತಿ ಎತ್ತಿದ್ದುವನೇ ಜೋಯಿಸನು ಜಾತಕದ ಅಷ್ಟೊತ್ತಿಗಾಗಲೇ ಅವನಿಗೆ ಡಿಟ್ಯಾಚ್ಮೆಂಟ್ ಬರ್ತಿರುತ್ತೆ. ಯಾವುದೋ ಒಂದು ಮಗುಗೆ, ಸಾಯ್ತಿರೋ ಮಗುಗೆ ಏನೋ ಒಂದು ಚಿಕ್ಕ ಔಷಧಿ ಥರ ಮಾಡಿಬಿಟ್ಟು ಕೊಡಿ ಅಂದ್ಬಿಡ್ತಾನೆ. ಅದು ಬದುಕಿದ್ರೆ ಏನು ಭಯ ಆಗ್ಬಿಡುತ್ತೆ, ಅಂದರೆ ಬದುಕಲಿ ಅಂತಿರುತ್ತೆ ಹೊರತು, ಆದರೆ ಬದುಕಿ ತನ್ನನ್ನು ದೊಡ್ಡ ಪವಾಡ ಪುರುಷ ಅಂದ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ತಪ್ಪಿಸ್ಕೊಂಡು ಓಡ್ತಿರ್ತಾನೆ. ಅದೊಂದು ಅದ್ಭುತವಾದಂಥ ಕಾರಂತರ ಮಟ್ಟದ ದಾರ್ಶನಿಕತೆ ತುಂಬ ಸುಲಭ ಸಾಧ್ಯ ಅಲ್ಲ. ಎಷ್ಟೋ ಜನ ಪ್ರಯತ್ನಪಟ್ಟರು ಆ ದಾರ್ಶನಿಕತೆಯನ್ನು, ಆ ಮಟ್ಟವನ್ನು ಮುಟ್ಟಕ್ಕೆ ಸಾಧ್ಯವಿಲ್ಲ. ಆಗ ತಪ್ಪಿಸ್ಕೊಂಡು ಓಡ್ತಿದ್ದಾಗ ಅವನಿಗೆ ಯಾವುದೋ ಒಂದು ಇನ್ನೊಂದು ದೂರಲ್ಲಿ ಮನೆಯಲ್ಲಿ ಇರುವಂಥ ಜಾಗ ಕೊಡ್ತಾರೆ. ಇವನು ಸ್ಕೂಲ್ ಟೀಚರ್ ಆಗಿರ್ತಾನೆ. ಆಮೇಲೆ ಅವರೇ ಅವನಿಗೆ ಸ್ಕೂಲಲ್ಲಿ ಒಂದು ಕಟ್ಟಿಸ್ಕೊಟ್ಬಿಟ್ಟು ಆ ಊರಿಗೆ ಕೆಲಸ ಮಾಡು, ಇಲ್ಲಿ ಮಕ್ಕಳಿಗೆ ಪಾಠ ಮಾಡು ಅಂತೆಲ್ಲ ಹೇಳ್ತಿದ್ದಾಗ ಗೊತ್ತಾಗತ್ತೆ ಯಾವ ಕೆಲಸದಿಂದ ತಪ್ಪಿಸ್ಕೊಂಡು ಬನ್ನೋ ಇಲ್ಲಿ ಅದೇ ಕೆಲಸವನ್ನು ಮಾಡ್ತಿದ್ದೀನಿ ಅಂತ. ಅಷ್ಟೊಂದು 5-10 ವರ್ಷ ಆಗಿರುತ್ತೆ. ಕಾರಂತರ ದಾರ್ಶನಿಕತೆ ಗೊತ್ತಾಗತ್ತೆ ನಮಗೇನು ಅಂತ. ಅಂದರೆ ಕನ್ನಡಿಯಲ್ಲಿ ಕಂಡಾತ, ಕೊನೆಗೆ ನಾವು ನಮ್ಮ ಪ್ರತಿಬಿಂಬವನ್ನು ಕಂಡುಕೊಂಡಾಗ ನಾವು ಹೆಮ್ಮೆ ಪಡ್ತೀವ, ಅವಮಾನ ಪಡ್ತೀವ. ದಟ್ಸ್ ದ ಓನ್ಲಿ ಥಿಂಗ್ ವಿಚ್ ಮ್ಯಾಟರ್ಸ್. ದಟ್ ಮ್ಯಾನ್ ಇನ್ ದ ಮಿರರ್, ಆರ್ ಯು ಕಾನ್ಫಿಡೆಂಟ್ ಆಫ್ ಹಿಮ್ ಆರ್ ಆರ್ ಯು ಇನ್ಸೆಕ್ಯೂರ್ ಆಫ್ ಹಿಮ್? ದಟ್ಸ್ ದ ಓನ್ಲಿ ಥಿಂಗ್ ವಿಚ್ ಮ್ಯಾಟರ್ಸ್. ಅದನ್ನು ಕನ್ನಡಿಯಲ್ಲಿ ಕಂಡಾತ ಕಾದಂಬರಿಯಲ್ಲಿ ಹೇಳ್ತಾರೆ. ಇವೆರಡರಲ್ಲೂ ನಮಗೆ ಕಾಣೋದು ಮನೆಯ ತೊರೆದೋಡಲೇಂ ವನಗುಹೆಯ ಸಾರಲೇಂ. ಕಾಡಲ್ಲಿ ಯಾವುದೋ ಒಂದು ಗುಹೆ ಇದೆಯಂತೆ, ಅಲ್ಲಿ ಯಾವುದೋ ಒಂದು ಶಕ್ತಿ ಇದೆಯಂತೆ, ಅದು ನಮಗೆ ಒಳ್ಳೇದು ಮಾಡತ್ತಂತೆ. ಈ ವಿಷಯವನ್ನು ಕಾರಂತರ ಮೂಕಜ್ಜಿಯ ಕನಸುಗಳಲ್ಲೂ ಸಿಗತ್ತೆ, ಇದ್ದರೂ ಚಿಂತೆ ಕಾದಂಬರಿಯಲ್ಲೂ ಸಿಗತ್ತೆ. ಆದರೆ ಮುಂದೆ ಯಾವತ್ತಾದರೂ ಬಂದಾಗ ಅವುಗಳನ್ನ ದೀರ್ಘವಾಗಿ ಹೇಳೋಣ. ಮುಂದೆ ಒಂದು ಅದ್ಭುತವಾದ ಸಾಲಿದೆ ನೋಡಿ. ತನುವನು ಉಗ್ರ ವ್ರತಗಳಿಂದೆ ದಂಡಿಸಲೇಂ. ದೇಹವನ್ನು, ತನು ಅಂದರೆ ದೇಹ, ಮನ ಅಂದರೆ ಮನಸ್ಸು, ತನುವನ್ನ ದೇಹವನ್ನ ಉಗ್ರ ವ್ರತಗಳಿಂದ ದಂಡಿಸಲೇಂ. 3 ದಿನ ಎಲ್ಲ ಆಹಾರ ಬಿಟ್ಟು ಹಸಿದು ಬಿಟ್ರೆ ಸನ್ಯಾಸತ್ವದ ದೀಕ್ಷೆ ಬಂದ್ಬಿಡತ್ತೆ ನನ್ನ ಮೇಲೆ, ನಾನು ಸನ್ಯಾಸಿ ಆಗ್ತೀನಿ ಅಂತ ಅಂದ್ಕೊಂಡ್ರೆ. ಇವತ್ತಂತೂ ಡಾಕ್ಟರ್ಸು ಅದನ್ನು ಹುಷಾರು ಅಂತ ಎಷ್ಟೊಂದು ಜನಕ್ಕೆ ಹೇಳ್ತಿದ್ದಾರೆ. 2 ದಿನ ನಾನು ಊಟ ಬಿಟ್ಬಿಡ್ತೀನಿ ಅಂದರೆ ಎಕ್ಸೆಸಿವ್ ಅಸಿಡಿಟಿ ಬರುತ್ತೆ, ಬೈಲ್ ಜ್ಯೂಸ್ ಎಕ್ಸೆಸಿವ್ ಪ್ರೊಡಕ್ಷನ್ ಆಗುತ್ತೆ, ರೆಗ್ಯುಲರ್ ಸೈಕಲ್ಸು ಅಬ್ರಪ್ಟ್ ಆಗುತ್ತೆ. ಅದಾಗ್ತಿದ್ದಂಗೆ ಏನಾಗುತ್ತೆ ಅಂದರೆ ನಾವು ನೆಕ್ಸ್ಟ್ ಸಲ ಆಹಾರ ತಿಂದಾಗ ಅತಿಯಾದ ಫ್ಯಾಟ್ ಅಕ್ಯುಮುಲೇಷನ್, ಅತಿಯಾದ ಇನ್ಸುಲಿನ್ ರಿಲೀಸ್ ಆಗಿಬಿಡುತ್ತಂತೆ. ಅಂದರೆ ಇನ್ಸುಲಿನ್ ರಿಲೀಸ್ ಪ್ರಮಾಣವನ್ನು ಅತಿಯಾಗಿ ನಾವು ಏರುಪೇರು ಮಾಡೋದ್ರಿಂದ ಆರೋಗ್ಯಕ್ಕೆ ಧಕ್ಕೆ ಆಗುತ್ತೆ. ಹಾಗಾಗಿ ತುಂಬ ಉಪವಾಸ ಮಾಡೋದು, ಆಮೇಲೆ ತುಂಬ ತಿನ್ಬಿಡೋದು ಯಾವತ್ತೂ ಒಳ್ಳೆಯದಲ್ಲ. ಅದಕ್ಕೇ ದೊಡ್ಡ ದೊಡ್ಡ ತತ್ವಗಳು ಹೇಳೋದು ಮಾಡರೇಷನ್. ಭಗವದ್ಗೀತೆಯಲ್ಲಿ
ವ್ಯಾಸರು ಅದೇ ತತ್ವವನ್ನ ಹೇಳ್ತಾರಲ್ವಾ, ಏನು? ಕುದುರೆಗಳ ರೀತಿ ರಥ ಅನ್ನೋದು ದೇಹವಾದರೆ ಇಂದ್ರಿಯಗಳು ಕುದುರೆಗಳ ರೀತಿ. ಅವುಗಳ ಮೂಮೆಂಟ್ನ ನೀನು ನಾಶಪಡಿಸೋದಲ್ಲ. ಕುದುರೆಗಳನ್ನ ಸಾಯಿಸ್ಬಿಟ್ರೆ ರಥ ನಿಂತೋಗುತ್ತೆ. ಕುದುರೆಗಳು ಬೇಕು, ರಥ ಮುಂದೆ ಹೋಗ್ಬೇಕು. ಆದರೆ ಕುದುರೆಗಳು ಕೃಷ್ಣ ಅನ್ನುವ ಬುದ್ಧ ಶಕ್ತಿಯ ಹತೋಟಿಯಲ್ಲಿರಬೇಕು. ಅದೇ ಥರ ನೀನು ತನುವನ್ನು ಉಗ್ರ ವ್ರತಗಳಿಂದ ದಂಡಿಸಲಿ. ಎಷ್ಟೆಷ್ಟೋ ಹೊತ್ತು ಉಪವಾಸ ಹಾಕ್ಬಿಟ್ರೆ ಅಥವಾ ಏನೋ ನೋವು ಮಾಡ್ಕೊಳ್ಳೋದು, ಚುಚ್ಕೊಳ್ಳೋದು, ಸುಟ್ಕೊಳ್ಳೋದು, ಅದರಿಂದ ಮಾಡೋದ್ರಿಂದ ಸನ್ಯಾಸತ್ವ ಸಿಗತ್ತಾ? ಬಿನದಗಳ ನರೆಸಿ ನೀನೂರೂರ ಅಲೆದೊಡೆ. ಇಷ್ಟೆಲ್ಲ ಕಷ್ಟ ಇದೆಯಪ್ಪ, ಈ ಕಂಪ್ನಿ ಬೇಡ. ಅಯ್ಯೋ ಅಲ್ಲಿ ಸಮಸ್ಯೆ, ಅಹಮದಾಬಾದಲ್ಲಿ ಕೆಲಸ ಸಮಸ್ಯೆ, ಅದಕ್ಕೆ ಚೆನ್ನೈಗೆ ಹೋದೆ. ಚೆನ್ನೈಯಲ್ಲಿ ಕೆಲಸ ಸಮಸ್ಯೆ, ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲಿ ಸಮಸ್ಯೆ, ಸ್ಯಾನ್ ಫ್ರಾನ್ಸಿಸ್ಕೋ ಹೋದೆ. ಎಲ್ಲೋದ್ರೂ ನೀ ಕೆಲಸ ಮಾಡಬೇಕು. ಅದಿಲ್ಲದೆ ಅಂತೂ ಸಂಬಳ ಕೊಡಲ್ಲ ಅನ್ನೋದನ್ನ ಮರಿತಾ ಇರ್ತೀವಿ. ಬಿನದಗಳ ನರಿಸಿ ಅಂದರೆ ಆರಾಮಾಗಿರೋದು, ವಿನೋದ. ಇಲ್ಲಿ ಆಫೀಸ್ ಕಲ್ಚರ್ ಚೆನ್ನಾಗಿದೆ ಅಂತ ಹೋಗ್ತಿದ್ದಂಗೆ ಅನ್ಸುತ್ತೆ. ಹರಟೆ ಹೊಡೆಯೋದು, ಅಲ್ಲಿ ಅವ್ರ ಫೇಸ್ಬುಕ್ ಇದರಲ್ಲೆಲ್ಲ ಫೋಟೋ ಹಾಕಿರ್ತಾರೆ, ಎಲ್ಲ ಆಟ ಆಡ್ತಿರೋದು, ರೆಸಾರ್ಟ್ಗೆ ಹೋಗಿದ್ದು, ಓ ಎಷ್ಟು ಚೆನ್ನಾಗಿದೆ ಅಂತ ಸೇರ್ಕೋತೀವಿ. ಬಿನದಗಳ ನರೆಸಿ ನೀನು ಊರೂರ ಅಲೆದೊಡೆ. ಈ ಕಂಪ್ನಿ ಬೇಡ, ಆ ಕಂಪ್ನಿ, ಇವ್ರು ಬೇಡ, ಆ ಊರು ಅಂತ ಅಲೆದೊಡೆ. ಅದನ್ನು ರಿಲೇಷನ್ಶಿಪ್ಗೂ ಅಪ್ಲೈ ಮಾಡ್ಕೋಬೋದು. ಇವ್ರು ಸರಿ ಹೋಗಲಿಲ್ಲ ಇನ್ನೊಬ್ರು, ಅವ್ರು ಸರಿ ಹೋಗಲಿಲ್ಲ ಇನ್ನೊಬ್ರು. ವಿ ಆರ್ ನಾಟ್ ಏಬಲ್ ಟು ಡೆವಲಪ್ ರೂಟ್ಸ್, ವಿ ಆರ್ ಜಸ್ಟ್ ಹಾಪಿಂಗ್ ಇನ್ ಟು ಪ್ಲೆಷರ್ಸ್. ಮಾನವ ತೊರೆದಿರಲಹುದೇ ಮಂಕುತಿಮ್ಮ. ಮನಸ್ಸನ್ನ ತೊರೆದಿರಕ್ಕೆ ಸಾಧ್ಯವಾ ಮಂಕುತಿಮ್ಮ? ಅಂದರೆ ನೀ ಎಲ್ಲೇ ಹೋಗ್ಬೋದು, ಹೊರಗಿನ ಜಗತ್ತು ಎಷ್ಟೇ ಬದಲಾಗ್ಬೋದು, ನಿನ್ನಲ್ಲಿರುವ ಅತೃಪ್ತ ಮನಸ್ಸು ಅದೇ ಇದೆಯಲ್ಲ. ನೂರಾರು ಒಳ್ಳೊಳ್ಳೆಯ ಹಣ್ಣುಗಳಿರ್ಬೋದು, ಆದರೆ ಒಂದು ಕೊಳೆತ ಹಣ್ಣನ್ನು ಅದರೊಳಗಡೆ ಇಡ್ತಾ ಹೋದರೆ ಅದು ನಮ್ಮ ಮನಸ್ಸು ಅಂತ ತಿಳ್ಕೊಂಡ್ರೆ ಅದು ಎಷ್ಟೇ ಒಳ್ಳೆಯ ಹಣ್ಣುಗಳಿದ್ರೂ ಅದನ್ನು ಕೆಡಿಸ್ತಾ ಹೋಗುತ್ತೆ. ಹಾಗೆ ನಮ್ಮ ಮನಸ್ಸು ಕಲುಷಿತವಾಗಿ ಬಿಟ್ಟಿದ್ರೆ, ಮನಸ್ಸಿನಲ್ಲೇ ನಿಜವಾದ ಡಿಟ್ಯಾಚ್ಮೆಂಟ್ ಇಲ್ಲ ಅಂದರೆ ಎಷ್ಟೇ ಊರು ಅಲೆದೊಡೆ. ತನುವನು ಉಗ್ರ ವ್ರತಗಳಿಂದ ದಂಡಿಸಲೇಂ. ಎಷ್ಟೆಷ್ಟೋ ಪನಿಷ್ ಮಾಡಿ ದೇಹಕ್ಕೆ ನೋವು ಕೊಟ್ಟರೆ ಡಿಟ್ಯಾಚ್ಮೆಂಟ್ ಬರುತ್ತಾ? ಮಾನವ ತೊರೆದಿರಲಹುದೇ ಮಂಕುತಿಮ್ಮ. ಕಠೋರ ಜೀವನಕ್ಕಿಂತ ಸ್ನೇಹಿತರೆ, ಡಿ.ವಿ.ಜಿ ಅವರು ಕ್ಲಿಯರಾಗಿ ಹೇಳ್ತಿದ್ದಾರೆ, ಬುದ್ಧನೂ ಇದನ್ನು ಹೇಳಿದ್ದಾರೆ. ಮಾಧ್ಯಮಿಕ ತತ್ವ ಏನು? ಮಾಡರೇಷನ್. ಸ್ವಲ್ಪ ಪ್ಲೆಷರ್ಸ್ನು ನಾವು ಕೊಟ್ಟಾಗ ಮನಸ್ಸು ಸ್ವಲ್ಪ ಮಟ್ಟಕ್ಕೆ ಶಾಂತವಾಗುತ್ತೆ. ಅದರಿಂದ ಆ ಹಾಹಾಕಾರ ಕಡಿಮೆ ಆಗುತ್ತೆ. ಈಗ ನೀವೇ ಊಹಿಸ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಆಹಾರ ಬೇಕು. ಸ್ವಲ್ಪ ಲೋ ಕಾರ್ಬ್ಸು, ಝೀರೋ ಶುಗರು, ಹೈ ಪ್ರೋಟೀನು, ಹೈ ಫೈಬರ್ ಇರೋ ಆಹಾರವನ್ನು ನಾವು ತಿಂತಾ ಹೋದರೆ ನಿದ್ದೆ ಕಡಿಮೆ ಬರುತ್ತೆ. ಅಂದರೆ ನೀವು ಗಮನಿಸಿರ್ಬೋದು, ನಾವು ರಾಗಿ ಮುದ್ದೆ ತಿಂದರೆ ಮಧ್ಯಾಹ್ನದ ಹೊತ್ತು ನಿದ್ದೆ ಬರಲ್ಲ. ಆದರೆ ಅನ್ನ ಫಾಸ್ಟ್ ಕಾರ್ಬ್ ಅಲ್ಲ, ಬೇಗ ನಿದ್ದೆ ಬರುತ್ತೆ ಮಧ್ಯಾಹ್ನದ ಹೊತ್ತು. ಅದಕ್ಕೆ ಕಾರಣ ಏನಂದರೆ ಅನ್ನ 3-4 ತಾಸಲ್ಲೇ, ಎಷ್ಟೇ ನಾವು ಹೊಟ್ಟೆ ತುಂಬಿಕೊಂಡಿದ್ರು ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ಗೆ ಹೋಗಿ 3-4 ತಾಸಲ್ಲೇ ಫುಲ್ ಡೈಜೆಸ್ಟ್ ಆಗತ್ತಂತೆ. ಆ ಪ್ರಾಸೆಸ್ಸು, ಆ ಡೈಜೆಸ್ಟ್ ಮಾಡೋಕ್ಕೆ ಎಷ್ಟು ಶಕ್ತಿ ಖರ್ಚಾಗತ್ತೆ ಅಂದರೆ 30% ಶಕ್ತಿ ಉದ್ಭವ ಆಗಿದ್ದು ಅಥವಾ ಉತ್ಪತ್ತಿ ಆಗಿದ್ದ ಶಕ್ತಿ ಅದಕ್ಕೆ ಖರ್ಚಾಗುತ್ತೆ. ಯಾಕಂದರೆ ಇಟ್ಸ್ ಅ ಫಾಸ್ಟ್ ಕಾರ್ಬ್. ಅದೇ ಕಾರಣಕ್ಕೆ ನಾವು ಅನ್ನ ತಿನ್ನೋದು ಸಹ ಅಂದರೆ ಅದು ಡೈಜೆಷನ್ ಕಂಫರ್ಟೇಬಲ್ ಆಗುತ್ತೆ, ನಾವು ಮೂವ್ ಆಗದಿದ್ದು ನಡೆಯುತ್ತೆ. ಆದರೆ ಸಮಸ್ಯೆ ಆಗ್ತಿರೋದೇನು? ಇನ್ಸುಲಿನ್ ರಿಲೀಸು ಜಾಸ್ತಿ ಏರ್ಪೇರ್ ಆಗ್ತಿರುತ್ತೆ, ಫ್ಯಾಟ್ ಅಕ್ಯುಮುಲೇಷನ್ಗೆ ಏಡ್ ಮಾಡ್ತಿರುತ್ತೆ. ಅದೇ ನಾವು ಮುದ್ದೆ ತಿಂದರೆ ಅದು ಸ್ಲೋ ಕಾರ್ಬು, ಯಾಕಂದರೆ ಹೈ ಫೈಬರ್. ಜೋಳನೂ ಅಷ್ಟೇ. ಹಾಗಾಗಿ ನಿಧಾನವಾಗಿ ಅದು ಎನರ್ಜಿ ರಿಲೀಸ್ ಮಾಡ್ತಿರುತ್ತೆ. ಹಾಗಾಗ್ತಿದ್ದಾಗ ಒಳಗಡೆ ದೇಹದಲ್ಲಿ ಫಾಸ್ಟ್ ಡೈಜೆಷನ್ ಆಗದಿದ್ರೆ ನಿದ್ದೆ ಆಗಬೇಕು ಅಂತ ಅನ್ಸಲ್ಲ, ನಿದ್ದೆ ಬರಲ್ಲ. ಅದಕ್ಕೆ ಅಲ್ವಾ ಶ್ರಮಿಕ ವರ್ಗದವರು ಈ ರೀತಿಯ ಆಹಾರವನ್ನು ತಿನ್ನೋದು. ಯಾಕಿಂದ ಹೇಳಿದೆ ಅಂದರೆ, ಈ ಥರ ಆಹಾರವನ್ನು ನಾವು ತೆಗೆದುಕೊಂಡು ಹೋದರೆ ಯಾವುದೇ ಸಮಸ್ಯೆಗಳಾಗಲ್ಲ. ಅದನ್ನು ಬಿಟ್ಬಿಟ್ಟು ನನಗೆ ಶುಗರ್ ಇದೆ, ಅದಕ್ಕೆ ನಾನು ಆಹಾರನೇ ತಿನ್ನಲ್ಲ, ಫ್ಯಾಟ್ ಇದೆ, ಅದಕ್ಕೆ ಆಹಾರನೇ ತಿನ್ನಲ್ಲ 2 ದಿನ ಅಂದ್ಬಿಟ್ರೆ ಮಾಡೋ ಕೆಲಸ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಆರೋಗ್ಯ ಕೆಡುತ್ತೆ. ಆರೋಗ್ಯ ಕೆಡ್ತಿದ್ದಂಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತೀವಿ. ಅವರು ಇನ್ನೂ ಒಂದಿಷ್ಟು ಮೆಡಿಕೇಶನ್ ಕೊಟ್ಟು ಡಬಲ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಯಾಕಂದರೆ ನನ್ನ ಜೀವನ ಶೈಲಿಯಲ್ಲೇ ನಾನು ಸಮಸ್ಯೆ ಮಾಡಿಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಆಗಿ ನಾವು ಆಸ್ಪತ್ರೆಗೆ ಅಡ್ಮಿಟ್ ಆದರೂ ಸಹ ಡಾಕ್ಟರ್ ಹೇಳೋದೇನು? ನೀವು ಆಹಾರವನ್ನು ಸರಿಗೆ ಸೇವಿಸಬೇಕು. ಹಂಗಾಗಿ ನೀನು ಅತಿಯಾದ ಕಠೋರ ಜೀವನಕ್ಕಿಂತ ಹೆಚ್ಚು ಮಾಡರೇಷನ್ ಜೀವನವನ್ನು ಪಾಲಿಸಿದ್ರೆ ಮನಸ್ಸು ಶಾಂತವಾಗುತ್ತೆ. ಆ ಶಾಂತಿಯಿಂದ ನೀನು ನಿನ್ನ ಕೆಲಸವನ್ನು ಮಾಡ್ಕೋಬೋದು. ಹಾಗಾಗಿ ಅದಕ್ಕೆ ಈ ಡಯಟಿಷಿಯನ್ಗಳು, ಫಿಟ್ನೆಸ್ ಎಕ್ಸ್ಪರ್ಟ್ಗಳು ಹೇಳ್ತಾರಲ್ಲ, ಪ್ರೋಟೀನ್ ಸೇಟಿಯಿಟಿ ಅಂತ ಮಾತಾಡ್ತಿದ್ದಾರೆ. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕಾರ್ಬ್ಸು, ಆದರೆ ಹೈ ಪ್ರೋಟೀನ್ ಇರೋ ಆಹಾರವನ್ನು ನಾವು ತಿಂದುಬಿಟ್ಟಿದ್ರೆ ಏನಾಗುತ್ತೆ ಅಂದರೆ, ಅದು ನಮ್ಮ ಹೊಟ್ಟೆ ಪೂರ್ತಿ ತುಂಬಿಲ್ದಿದ್ರೂ ಸಹ, ಈಗ ಸರಿಗೆ ನಾನು ಒಂದು 8 ಇಡ್ಲಿ ತಿಂದರೆ ಹೊಟ್ಟೆ ಉಬ್ಕೊಳ್ಳುತ್ತಲ್ಲ, ಹಂಗೆ ಊದಿದ್ರು ಸಹ ಸೇಟಿಯಿಟಿನ ಸಿಗ್ನಲ್ ಮಾಡ್ತಿರತ್ತಂತೆ ಪ್ರೋಟೀನ್. ಹಸಿವು ಆಗಿದೆ ಅನ್ನೋದನ್ನು ಅನಿಸ್ತಿರಲ್ವಂತೆ. ಆಗ ಎಷ್ಟೊಂದು ಸಲ ದಟ್ ಹೆಲ್ಪ್ಸ್ ಫ್ಯಾಟ್ ಬರ್ನಿಂಗ್ ಆಲ್ಸೋ ಅಂತೆಲ್ಲ ತಿಳಿದವ್ರು ಹೇಳ್ತಿದ್ದಾರೆ. ನಾನು ಅಲ್ಲಿ ತಿಳಿದವ್ರನ್ನ ಕನ್ಸಲ್ಟ್ ಮಾಡಿನೇ ತಿಳ್ಕೊಂಡಿರೋದು. ಹಾಗಾಗಿ ಮಾಡರೇಷನ್ ಅನ್ನೋದು ಬೇಕೇ ಬೇಕಾಗತ್ತೆ. ಆಗ ಮನಸ್ಸು ಶಾಂತವಾಗುತ್ತೆ. ಅದನ್ನು ಬಿಟ್ಟು ನೀನು ಇದು ಬೇಡ, ಅದು ಬೇಕು, ಅದು ಬೇಕು, ಇದು ಬೇಡ ಅಂತ ಅಲಿತಾನೇ ಹೋದರೆ ಮನೆ ಬಿಟ್ಟು ಹೋಗು, ಗುಹೆ ಸೇರ್ಕೋ,
25th ಫ್ಲೋರಲ್ಲಿ ಧ್ಯಾನ ಮಾಡು, ಯಾವುದಾದ್ರೂ ರೀತಿ ದೇಹಕ್ಕೆ ನೋವನ್ನ ಮಾಡು, ಏನು ಮಾಡಿದ್ರು ಅದು ಡಿಟ್ಯಾಚ್ಮೆಂಟ್ನ ಕೊಡೋಕ್ಕೆ ಸಾಧ್ಯವಿಲ್ಲ. ಆ ಡಿಟ್ಯಾಚ್ಮೆಂಟ್ ಅಲ್ಲ, ಇಲ್ಯೂಷನ್ ಆಫ್ ಡಿಟ್ಯಾಚ್ಮೆಂಟ್, ಛಾಯೆಗಳು ಅಷ್ಟೇ ಅಂತ ಹೇಳ್ತಾ ಈ ಕಗ್ಗವನ್ನು ಮತ್ತೆ ಓದೋಣ. ಮನೆಯ ತೊರೆದೋಡಲೇಂ ವನಗುಹೆಯ ಸಾರಲೇಂ ತನುವನುಗ್ರ ವ್ರತಗಳಿಂದೆ ದಂಡಿಸಲೇಂ ಬಿನದಗಳ ನರೆಸಿ ನೀನೂರೂರ ಅಲೆದೊಡೆಂ ಮನವ ತೊರೆದಿರಲಹುದೇ ಮಂಕುತಿಮ್ಮ. ನಾವು ತುಂಬ ಹಸಿದು ಬಿಟ್ಟಿರ್ತೀವಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿಲ್ಲ, ತುಂಬ ಹಸಿವಾಗಿರುತ್ತೆ. ಆಗ ಸ್ನೇಹಿತರೆ ನಮಗೆ ಆಹಾರದ ವಾಸನೆ ಮೂಕಿಗೆ ಬಡಿದಾಗ ತಿನ್ಬೇಕು ಅನ್ಸತ್ತೋ ತಿನ್ನಬಾರ್ದು ಅನ್ಸತ್ತೋ, ಆಗ ಸಾಮಾನ್ಯಕ್ಕಿಂತ ಹೆಚ್ಚು ಹಸಿವು ಹೆಚ್ಚಾಗತ್ತಲ್ವಾ. ಅದಕ್ಕೆ ಡಿ.ವಿ.ಜಿ ಹೇಳ್ತಿರೋದು, ಈ ಜಗದ ಗಂಧ ಪರಿಪರಿ ಹಸಿವ ಕೆಣಕುತಿರೆ ಭೋಜನವ ನೀಡೆನೆನೆ ಮನ ಸುಮ್ಮನಿಹುದೆ ಸಾಜಗಳ ಕೊಲ್ಲೆನ್ನುವ ಹಠಯೋಗಕ್ಕಿಂತ ಸರಿ ರಾಜಯೋಗ ದುಪಾಯ ಮಂಕುತಿಮ್ಮ. ಈ ಚಿಂತನೆಯನ್ನ ಶ್ರೀ ಅರವಿಂದರು ದ ಸಿಂಥಸಿಸ್ ಆಫ್ ಯೋಗ ಅನ್ನುವ ಅದ್ಭುತ ಶ್ರೇಷ್ಠ ಪುಸ್ತಕದಲ್ಲಿ ಹೇಳ್ತಾರೆ. ಅವರು ಹೇಳಿದ ತತ್ವ ದ ಇಂಟಿಗ್ರಲ್ ಯೋಗ ಅಂತ. ಅಂದ್ರೆ ದೇಹವನ್ನ ತೀರವಾಗಿ ಪ್ರೆಸ್ ಮಾಡಿದಾಗ, ಅಂದ್ರೆ ಒತ್ತಡಕ್ಕೆ ಈಡು ಮಾಡಿದಾಗ ಅದು ಸ್ವಲ್ಪ ಹೊತ್ತು ತನ್ನ ಹತೋಟಿಲಿರುತ್ತೆ. ಆದರೆ ಆ ಪ್ರಜ್ಞೆಯನ್ನ ಮನಸ್ಸಿಗೆ ನಾವು ತಂದು ಕೊಟ್ಬಿಟ್ರೆ ದೇಹಕ್ಕೆ ಯಾವುದೇ ಸುಸ್ತಿಲ್ಲದೆ ಇಟ್ ಬಿಕಮ್ಸ್ ಎ ಗ್ರೇಟ್ ಪ್ರಾಸೆಸ್ ಆಫ್ ಅಚೀವ್ಮೆಂಟ್. ಅದಕ್ಕೆ ಹಿಂಗ್ ಹೋಗೋದು ಅದನ್ನ ನೋಡೋಣ. ಈ ಜಗದ ಗಂಧ ಪರಿಪರಿ ಹಸಿವ ಕೆಣಕುತ್ತಿರೆ. ಈ ಜಗತ್ತಿನ ಗಂಧ ಕೇವಲ ನಾವು ತಿನ್ನೋದರ ಗಂಧವಲ್ಲ, ಎಲ್ಲದರ ಗಂಧವು ನಮ್ಮ ಇಂದ್ರಿಯಗಳಿಗೆ ಪರಿಪರಿ ಹಸಿವನ್ನ ಕೆಣಕುತ್ತಿದೆ. ರೂಪದರ್ಶಿಗಳನ್ನ ನೋಡಿದ್ರೆ ನನ್ನ ಸಂಗಾತಿ ಹಂಗೇ ಇರಬೇಕು ಅನ್ಸುತ್ತೆ. ಈ ಜಗದ ಗಂಧ ಪರಿಪರಿ ಹಸಿವ ಕೆಣಕುತ್ತಿದೆ. ಏರ್ಪೋರ್ಟ್ ರೋಡಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ ಆಡ್ ನೋಡ್ಬಿಟ್ರೆ ನಾನು ಅದೇ ರೀತಿ ಅಪಾರ್ಟ್ಮೆಂಟ್ ಅಲ್ಲಿ ಫ್ಲಾಟ್ ಅಲ್ಲಿ ಇರ್ಬೇಕು ಅನ್ಸುತ್ತೆ. ತುಂಬಾ ಹಸದ್ ಬಿಟ್ಟಿದೀನಿ ಅನ್ಕೊಳ್ಳಿ, ನಾ ಎಲ್ಲಾ ಬಿಟ್ಟಿದೀನಿ, ನಾ ಏನು ತಿನ್ನಲ್ಲ ಅಂತ ರೆಸ್ಟೋರೆಂಟ್ ಮುಂದೆ ಹೋಗ್ತಿದ್ರೆ ಶವರ್ಮಾದ ವಾಸನೆ ಮೂಗಿಗೆ ಬಡಿತಿದ್ದ ಹಾಗೇನೆ ಬೇಕು ಅನ್ಸತ್ತೆ, ಅತಿ ಬೇಕನ್ಸತ್ತೆ. ಭೋಜನವ ನೀಡೆನೆನೆ ಮನಸ್ಸಿಮ್ಮನಿಹುದೆ. ಅದಕ್ಕೆ ನೋಡಿ ಹಿಂದಿನ ಕಗ್ಗದಲ್ಲಿ ಹೇಳಿದ್ವಲ್ಲ, ಪ್ರೋಟೀನ್ ಸೇಟಿಟಿ. ನಮ್ಮ ಹೊಟ್ಟೆಯಲ್ಲಿ ಹೆಚ್ಚು ಪ್ರೋಟೀನ್ ಮತ್ತೆ ಫೈಬರ್ ಇರುವಂತಹ ಆಹಾರ ಅಂದ್ರೆ ಹಸಿ ತರಕಾರಿಗಳು ಅಥವಾ ಯಾವುದೇ ತರಕಾರಿಗಳು ಮತ್ತೆ ಪ್ರೋಟೀನ್ ವಸ್ತುಗಳು, ಆಹಾರ ಪದಾರ್ಥಗಳು ನಮ್ಮೊಳಗೆ ಇದ್ದಾಗ ತೃಪ್ತಿಯ ಭಾವ ನಮ್ಮ ದೇಹಕ್ಕೆ ಬಂದಿರುತ್ತೆ. ಆಗ ನಮಗೆ ಎಷ್ಟೊಂದ್ಸಲ ನೀವು ಗಮನಿಸಿ ಸ್ನೇಹಿತರೆ, ಈ ಜಂಕ್ ಫುಡ್ಸ್, ಕೇಕ್ ಇರ್ಬೋದು, ವಾಲ್ನಟ್ ಬ್ರೌನಿ ಇರ್ಬೋದು, ಡೋನಟ್ಸ್ ಇರ್ಬೋದು, ಅವುಗಳ ವಾಸನೆ ಮೂಗಿಗೆ ಬಡಿದ್ರೆ ಅಷ್ಟು ನಮಗೆ ಅಟ್ರಾಕ್ಷನ್ ಬರೋದೇ ಇಲ್ಲ, ಆಸೆ ಉದ್ಭವ ಆಗೋದೇ ಇಲ್ಲ. ಇದನ್ನ ಉದಾಹರಿಸಿ ನೋಡೋಣ. ಈಗ ನಾನು ತುಂಬ ಹಸದಿದ್ದೀನಿ, ಬೆಳಗ್ಗೆಯಿಂದ ಏನು ತಿಂದಿಲ್ಲ, 3 ಗಂಟೆ ಆಗೋಗಿದೆ, ಯಾವುದೋ ಬೇಕರಿ ಮುಂದೆ ಓಡಾಡ್ತಿದ್ದೀನಿ. ಆಗ ಒಳ್ಳೆ ಎಸೆನ್ಸ್ ಹಾಕಿರ್ತಾರೆ, ಜಂಕ್ ಫುಡ್ ತಗೊಂಡು ಒಂದು ವೆಜ್ ಪಫ್, ಒಂದು ಕ್ರೀಮ್ ಬನ್ನು ತಿನ್ಬೇಕನ್ಸುತ್ತೆ. ಅದರಲ್ಲಿರೋದು ಹೈ ಕಾರ್ಬ್, ಹೈ ಶುಗರ್, ಟ್ರಾನ್ಸ್ ಫ್ಯಾಟ್. ಅದೇ ನಾನು ಇದು ನಂಗೆ ವೈಯಕ್ತಿಕವಾಗಿ ಆಗಿದೆ. ನಂಗೆ ಯಾವ್ದಾದ್ರು ಒಂದು ಅನ್ಲಿಮಿಟೆಡ್ ಮುದ್ದೆ ಅಂಗಡಿ ಹೋದಾಗ ಒಂದು ಚೆನ್ನಾಗಿ 3 ಮುದ್ದೆ, ಒಂದಿಷ್ಟು ಚೆನ್ನಾಗಿ ಕಾಳು, ಒಂದಿಷ್ಟು ಮಜ್ಜಿಗೆ ಕುಡಿದಿದ್ರೆ ಅದು ಎಂಥದ್ದೇ ಆಹಾರ ಇರಲಿ ನನಗೆ ಅದರಿಂದ ಡಿಸ್ಟ್ರಾಕ್ಟ್ ಆಗಲ್ಲ. ಯಾಕಂತ ಹೇಳ್ತಾ ಇದೀವಿ ಅಂದ್ರೆ, ಒಳ್ಳೆಯ ಗುಡ್ ಆಹಾರವನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ಳೋದು ಒಳ್ಳೇದೇ ಹೊರತು ಏನೂ ಇಲ್ಲದೆ ಇದ್ದಾಗ ಹಸಿವು ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಹಸಿವಿನಲ್ಲಿ ನಾವು ಮನಸ್ಸು ಡಿಸ್ಟ್ರಾಕ್ಟೆಡ್ ಆಗುತ್ತೆ. ಜಿಡ್ಡು ಕೃಷ್ಣಮೂರ್ತಿಗಳು ಹೇಳ್ದಂಗೆ ದಟ್ ಬಿಕಮ್ಸ್ ಎ ಕ್ರೂಸಿಬಲ್ ಆಫ್ ಆಂಗ್ಸೈಟಿ ಅಂಡ್ ಕ್ರೇವಿಂಗ್. ಎ ಡಿಸ್ಟರ್ಬ್ಡ್ ಮೈಂಡ್ ಈಸ್ ಎ ಕ್ರೂಸಿಬಲ್ ಆಫ್ ಕ್ರೇವಿಂಗ್. ಆಸೆಗಳು ಅತಿ ಆಸೆಗಳಾಗಿ ಹೊರಹೊಮ್ಮೋದೆ ಅಜಿಟೇಟೆಡ್ ಮೈಂಡ್ ಇದ್ದಾಗ, ಡಿಸ್ಟರ್ಬ್ಡ್ ಮೈಂಡ್ ಬರೋದೆ ಅತಿ ಹಸಿವುಗಳನ್ನ ನಾವು ಉಲ್ಬಣಿಸುವಂತೆ ಮಾಡಿದಾಗ. ಅದು ಯಾವಾಗ ಅತಿಯಾಗಿ ದೇಹಕ್ಕೆ ಏನು ಪೋಷಣೆಯನ್ನು ಕೊಡದಿದ್ದಾಗ ಅದು ಸಮಸ್ಯೆ ಆಗುತ್ತೆ. ಭೋಜನವ ನೀಡೆನೇ ಮನಸ್ಸುಮ್ಮನಿಹುದೆ. ಭೋಜನನೇ ಕೊಡಲ್ಲಪ್ಪ ಅಂದರೆ ಮನಸ್ಸು ಸುಮ್ಮನೆ ಇರೋಕ್ಕೆ ಸಾಧ್ಯವಾ? ಇಲ್ಲವೇ ಇಲ್ಲ. ಯಾಕೆ? ಮನಸ್ಸು ನಡಿಬೇಕು ಅಂದರೆ ಬ್ರೈನ್ ಇರಬೇಕು, ಬ್ರೈನ್ ಬದುಕಬೇಕು ಅಂದರೆ ಬ್ರೈನ್ ಇಸ್ ಪಾರ್ಟ್ ಆಫ್ ಬಾಡಿ ಫಂಕ್ಷನ್ ಆಗಬೇಕು ಅಂದರೆ ಆಹಾರ ಬೇಕೇ ಬೇಕು. ಮನುಷ್ಯನ ಬ್ರೈನು ಎಲ್ಲ ಬೇರೆ ಪ್ರಾಣಿಗಳ ಬ್ರೈನ್ಗಿಂತ ದೊಡ್ಡದು ಅಂತ ಅಂತಾರೆ. ಅಂದರೆ ನಾವು ತೂಕದಲ್ಲಿ ತಗೊಂಡ್ರೆ ಆನೆ ಮೆದುಳು ಅಥವಾ ಬೇರೆ ದೊಡ್ಡ ಪ್ರಾಣಿಗಳ ಮೆದುಳು ದೊಡ್ಡದಿರುತ್ತೆ, ಆದರೆ ಅವುಗಳ ತೂಕಕ್ಕೆ ಪ್ರಪೋರ್ಷನೇಟ್ ಆಗಿ ಹೋಲಿಸಿದ್ರೆ ಅವು ತುಂಬಾ ಚಿಕ್ಕ ಮೆದುಳುಗಳಂತೆ. ಆದರೆ ಮನುಷ್ಯನ ಮೆದುಳು ಶಕ್ತಿ ಉದ್ಭವ ಆಗತ್ತಲ್ಲ ಆಹಾರದಿಂದ, ಅದರ 20% ಶಕ್ತಿನ ಕನ್ಸ್ಯೂಮ್ ಮಾಡುತ್ತಂತೆ. ಆನೆಯ ದೇಹ ಉತ್ಪತ್ತಿ ಮಾಡೋ 3% ಶಕ್ತಿಯನ್ನು ಮಾತ್ರ ಅದರ ಮೆದುಳು ಕನ್ಸ್ಯೂಮ್ ಮಾಡುತ್ತೆ. ಹಾಗಾಗಿ ಅವರ್ ಬ್ರೈನ್ ಈಸ್ ಎಕ್ಸ್ಟ್ರೀಮ್ಲಿ ಎನರ್ಜಿ ಹಂಗ್ರಿ, ತುಂಬಾ ಎನರ್ಜಿನ ತಗೊಳತ್ತೆ. ಹಂಗಿದ್ದಾಗ ನಾವು ಆಹಾರವನ್ನೇ ಕೊಡದಿದ್ರೆ ಭೋಜನವ ನೀಡನೆನೆ ಮನಸ್ಸುಮ್ಮನಿಹುದೆ ಸಾಜಗಳ ಕೊಲ್ಲೆನ್ನುವ ಹಠಯೋಗಕ್ಕಿಂತ ಸರಿ ರಾಜಯೋಗದ ಉಪಾಯ ಮಂಕುತಿಮ್ಮ. ಸಹಜ ಅಂದ್ರೆ ಸಹಜ,
ಯಾವುದು ಸಹಜವೋ, ಯಾವುದು ಪ್ರಕೃತಿ ದತ್ತವೋ ಅದನ್ನು ಕೊಂದು ಬಿಡ್ತೀನಪ್ಪ. ಹಸಿವು ಅನ್ನೋ ಪ್ರಕೃತಿ ದತ್ತ. ಎಲ್ಲ ರೀತಿಯ ಕಾಮನೆಗಳು ಒಂದು ಯಾವುದೋ ಪ್ರಕೃತಿ ದತ್ತ ವ್ಯವಸ್ಥೆಯ ಅತಿ ಮಟ್ಟದಲ್ಲಿ, ಅಂದರೆ ಓವರ್ ಎಕ್ಸ್ಪ್ಲಾಯಿಟೇಷನ್ ನಮಗೆ ಕ್ರೇವಿಂಗ್ ಆಗಿರುತ್ತೆ. ಈಗ ಆಹಾರ ತಿನ್ನೋದು ಪ್ರಾಕೃತಿಕ ನಿಯಮ, ಆದರೆ ಜಂಕ್ ಫುಡ್ಸ್ನ ಆಹಾರವಾಗಿ ಸೇವಿಸೋದು ಪ್ರಕೃತಿ ನಿಯಮವಲ್ಲ, ಅದು ನಮ್ಮ ಕ್ರೇವಿಂಗ್, ಆಸೆಗಳು, ದುರಾಸೆಗಳು. ಆದರೆ ಸಹಜಗಳನ್ನ ನೀನು ಅಂಗೀಕರಿಸೋ, ಸಹಜಗಳ ಕೊಲ್ಲೆನ್ನುವ ಹಠಯೋಗಕ್ಕಿಂತ ಸರಿ. ಅಂದರೆ ಹಠಯೋಗ ಅನ್ನೋ ಒಂದು ಯೋಗದ ಲೀನಿಯೇಜ್ ಸ್ಕೂಲ್ ಆಫ್ ಥಾಟ್ ಇದೆ ಅಲ್ಲ, ಅದರಲ್ಲಿ ಏನು ಅಂದರೆ ಉಸಿರನ್ನ ಜಾಸ್ತಿ ಬಿಗಿ ಹಿಡಿಬೇಕು, ಹೊಟ್ಟೆನ ಒಳಗೆಳ್ಕೋಬೇಕು, ದೇಹಕ್ಕೆ ಸ್ವಲ್ಪ ಲಿಮಿಟ್ಸ್ನ ಜಾಸ್ತಿನೇ ಹಾಕಿದಾಗ ದೇಹ ಹತೋಟಿಗೆ ಬರುತ್ತೆ ಅನ್ನೋದು ಒಂದು ಹಠಯೋಗದ ಇದು. ಅದನ್ನು ಅರವಿಂದ್ ಹೇಳೋದು ಯೋಗ ಆಫ್ ಗ್ರಿಟ್ ಆ್ಯಂಡ್ ಯೋಗ ಆಫ್ ವರ್ಕ್ಸ್ ಅಂತ. ವರ್ಕ್ಸ್ ಅಂದರೆ ಕರ್ಮಯೋಗ, ಇದರ ಬಗ್ಗೆ ಎಲ್ಲ ಹೇಳ್ತಾರೆ. ಆದರೆ ಹೈಯೆಸ್ಟ್ ಈಸ್ ರಾಜಯೋಗ. ರಾಜಯೋಗ ಅಂದರೆ ಏನು ಅಂದರೆ ಯು ಶುಡ್ ಎಂಜಾಯ್ ಎವ್ರಿ ಪ್ಲೆಷರ್ ಇನ್ ಲೈಫ್ ವಿತ್ ಸಮ್ ಲೆವೆಲ್ ಆಫ್ ಅವೇರ್ನೆಸ್. ನಾನು ಮುದ್ದೆನ ತಿಂತಿದ್ದೀನಿ ಅಂದರೆ ಅದನ್ನು ಪ್ರಜ್ಞೆಯಿಂದ ನುಂಗ್ತಾ ಹೋದರೆ, ಕಾಳು, ಸೊಪ್ಸಾರು ಎಷ್ಟು ಚೆನ್ನಾಗಿದೆ ರುಚಿ, ಚಟ್ನಿ ತಗೊಳ್ತಾ ಹೋದ್ರೆ ಅದು ದೇಹದಲ್ಲಿ ಇಟ್ ಬಿಕಮ್ಸ್ ಎ ಪ್ರಜ್ಞೆ. ನಾ ಇದನ್ನು ತಿಂದಿದ್ದೀನಿ ಅನ್ನೋದು ನನ್ನ ಸಬ್ ಕಾನ್ಷಿಯಸ್ಗೆ, ಸುಪ್ತ ಮನಸ್ಸಿಗೂ ನೆನಪುಳಿಯುತ್ತೆ. ಆ ಸುಪ್ತ ಮನಸ್ಸಿಗೆ ಯಾವತ್ತು ನೆನಪುಳಿಯತ್ತೋ ಆಗ ಮತ್ತೆ 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 ತಿನ್ಬೇಕು ಅನ್ನಿಸ್ತಿರಲ್ಲ. ದಟ್ ಈಸ್ ಆಲ್ಸೋ ರಾಜಯೋಗ. ಅದಷ್ಟೇ ಅಲ್ಲ, ನಾನು ಇಷ್ಟು ಫೋನ್ ನೋಡಿಬಿಟ್ಟಿದ್ದೀನಿ ಅಂದಾಗ ಬಿ ಅವೇರ್ ಆಫ್ ಇಟ್. ಇನ್ ಯು ಆರ್ ಅವೇರ್ ಆಫ್ ಯುವರ್ ಹೋಲ್ ಪ್ರಾಸೆಸ್ ಆಫ್ ಯುವರ್ ಎಕ್ಸ್ಟರ್ನಲ್ ಫಂಕ್ಷನಿಂಗ್, ದ ಅವೇರ್ನೆಸ್ ಗೋಸ್ ಇನ್ ಟು ಯುವರ್ ಸೆಲ್ಫ್ ಆಲ್ಸೋ. ಅಂದರೆ ಇಷ್ಟು ಯಾಕೆ ಇಂಗ್ಲೀಷಲ್ಲಿ ಹೇಳಿದಾರೆ, ಅದು ಇಷ್ಟೊಂದು ಸಲ ನನಗೆ ಪಾಠದಲ್ಲಿ ಹೇಳ್ತಿರ್ತೀನಿ ಹಂಗೆ ಅಂತ. ಅಂದರೆ ನಾವು ಹೊರ ಜಗತ್ತಿನ ಚಟುವಟಿಕೆಗಳ ಮೇಲೆ ಪ್ರಜ್ಞೆಯನ್ನು ವಹಿಸ್ತಾ 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 ಆ ಪ್ರಜ್ಞೆ ಸುಪ್ತ ಪ್ರಜ್ಞೆಗೆ ಮುಟ್ಟಿ ನಮ್ಮ ಮನಸ್ಸಿನ ಮೇಲೆ ನಮಗೆ ಪ್ರಜ್ಞೆ ಹೆಚ್ಚಾಗ್ತಾ ಹೋಗುತ್ತೆ. ನೋಡು, ಈಗ ನನಗೆ ಯಾವುದೋ ಒಂದು ಜಂಕ್ ಫುಡ್ ತಿನ್ಬೇಕು ಅನ್ನಿಸ್ತಾ ಇದೆ, ಅಥವಾ ಯಾವುದೋ ರೀತಿ ಕಾಮನೆ ಕಡೆ ನಾನು ತಿರ್ಕೋತಾ ಇದ್ದೀನಿ ಅನ್ನೋದು ಪ್ರಜ್ಞೆಯಲ್ಲಿ ಗೊತ್ತಾದಾಗ, ವೆನ್ ಯು ಅಂಡರ್ಸ್ಟ್ಯಾಂಡ್ ಇಟ್, ಇಟ್ ಬಿಕಮ್ಸ್ ಮಚ್ ಮೋರ್ ಸಾಲ್ವೇಬಲ್. ಇದಾಗ್ತಿದೆ ಅನ್ನೋದು ಬೀಜದ ಮಟ್ಟದಲ್ಲೇ, ಮೊಳಕೆಯ ಮಟ್ಟದಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ನಾನು ಮತ್ತಷ್ಟು ಪ್ರಜ್ಞೆಯಿಂದ ಅದಕ್ಕೆ ಸಹಜಗಳ ಕೊಲ್ಲೆನ್ನುವ ಹಠಯೋಗಕ್ಕಿಂತ, ಸಹಜಗಳನ್ನ ಕೊಲ್ಲುವುದಕ್ಕಿಂತ ರಾಜಯೋಗದ ಉಪಾಯವನ್ನ, ಅಂದ್ರೆ ಆ ಪ್ರಜ್ಞೆಯಲ್ಲಿ ಐ ನೋ ಹೌ ಮಚ್ ಐ ಹ್ಯಾವ್ ಟು ಕನ್ಸ್ಯೂಮ್ ಇನ್ ಮಾಡರೇಷನ್. ಶಿವರಾಮ್ ಕಾರಂತರು ಅಳಿದ ಮೇಲೆ ಕಾದಂಬರಿಯಲ್ಲಿ ಅದನ್ನ ಹೇಳ್ತಾರೆ. ಪ್ರಕೃತಿ ಕಾಮನೆಗಳನ್ನ ನಮ್ಮಲ್ಲಿ ಇಟ್ಟಿದೆ, ಹೌದಾ? ನಮಗೆ ಬೇಕು ಅನ್ಸೋದು, ಆಹಾರ ಬೇಕು ಅನ್ಸೋದು, ಸಂಗಾತಿ ಬೇಕು ಅನ್ಸೋದೆಲ್ಲ ಪ್ರಕೃತಿ ದತ್ತ ವ್ಯವಸ್ಥೆ. ಆದ್ರೆ ಅದರ ಮೇಲೆ ನಮ್ಮ ಕಥೆಗಳು ಡೆವಲಪ್ ಮಾಡ್ಕೊಂಡಿದೀವಲ್ಲ, ಡೋನಟೇ ತಿನ್ಬೇಕು, ಇದೇ ತರ ಕಾಮನೆಗಳೇ ಕ್ವೆಂಚ್ ಆಗ್ಬೇಕು ಅನ್ನೋದು, ಅದು ನಮ್ಮ ಅಹಂಕಾರದಿಂದ ಹುಟ್ಟಿದ್ದು. ಅದಕ್ಕೆ ಕಾರಂತ ಹೇಳೋದು, ಪ್ರಕೃತಿ ನಮ್ಮಲ್ಲಿ ಕಾಮನೆಗಳನ್ನ ಬೇರೆ ಮಿನಿಮಮ್ ಲೆವೆಲ್ ಅಲ್ಲಿ ಇಟ್ಟಿರೋದು ನಮ್ಮ ಸಲುವಾಗಿ ಅಲ್ವಂತೆ, ಪ್ರಕೃತಿ ತನ್ನ ಸಲುವಾಗಿ ಇಟ್ಕೊಂಡಿದೆ. ಪ್ರಕೃತಿ ಈ ಜೀನ್ ಉಳಿಲಿ, ಮನುಷ್ಯ ಜೀನ್ ಉಳಿಲಿ, ಮೆಮೇಲಿಯನ್ ಜೀನ್ ಉಳಿಲಿ, ರೆಪ್ಟೀಲಿಯನ್ ಅಂದ್ರೆ ಹಲ್ಲಿಗಳು ಉಳ್ಕೊಳ್ಳಿ, ಹಲ್ಲಿಗಳು ಉಳಿಬೇಕು ಅಂದ್ರೆ ಹಲ್ಲಿಗಳು ಮೇಟ್ ಮಾಡಬೇಕು, ಅದಕ್ಕೆ ಆ ಕಾಮನೆಯನ್ನ ಅದರಲ್ಲಿ ಇಟ್ಟಿದೆ. ಅದು ಆ ಸೆಲ್ಫಿಶ್ ಜೀನ್, ಆ ಜೀನ್ಗೆ ಸೆಲ್ಫಿಶ್ನೆಸ್ ಇದೆ. ಇದನ್ನ ಸೆಲ್ಫಿಶ್ ಜೀನ್ ಅನ್ನುವ ಜಗತ್ತಿನ ಶ್ರೇಷ್ಠ ವೈಜ್ಞಾನಿಕ ಪುಸ್ತಕಗಳಲ್ಲಿ ಒಂದು ಅಂತ ಹೇಳ್ಬೋದಾದಂತಹ ಈ ಪುಸ್ತಕವನ್ನ ರಿಚರ್ಡ್ ಡಾಕಿನ್ಸ್ ಬರೆದಿದ್ರು 70ನೇ ಇಸ್ವಿಲಿ. ಈ ಪುಸ್ತಕದಲ್ಲಿ ಅವ್ರು ಅದನ್ನೇ ಹೇಳೋದು, ವ್ಯಕ್ತಿ ಆಲ್ಟ್ರುಯಿಸ್ಟಿಕ್ ಅಂತೆ. ವ್ಯಕ್ತಿ ಮುಖ್ಯನೇ ಅಲ್ಲ ಅಸ್ತಿತ್ವಕ್ಕೆ, ಆ ವ್ಯಕ್ತಿಯಲ್ಲಿ ಹರಿಯುವ ಜೀನ್ ಮುಖ್ಯ ಅಂತೆ. ಒಂದು ಪ್ರಾಣಿ ಆಹಾರವನ್ನ ಸೇವಿಸ್ತಿರೋದು ತಾನು ಉಳಿಲಿ ಅಂತ ಅಲ್ವಂತೆ, ತನ್ನ ಮೂಲಕ ತನ್ನ ಜೀನ್ ಉಳಿಲಿ ಅಂತ ಜೀನೇ ಡಿಸೈಡ್ ಮಾಡಿಬಿಟ್ಟಿದೆ. ಅಂದ್ರೆ ಪ್ರಕೃತಿ ದತ್ತ ವ್ಯವಸ್ಥೆಯನ್ನ ನೀನು ರಿಜೆಕ್ಟ್ ಮಾಡ್ತೀಯ. ಅದಕ್ಕೆ ಸಹಜಗಳ ಕೊಲ್ಲೆನ್ನುವ ಆಟಯೋಗಕ್ಕಿಂತ ಸರಿ ರಾಜಯೋಗದ ಉಪಾಯ ಮಂಕುತಿಮ್ಮ. ಎಂಜಾಯ್ ಎವ್ರಿ ಪ್ರೆಷರ್ಸ್ ಆಫ್ ಲೈಫ್ ಲೈಕ್ ಕೃಷ್ಣ ಎಂಜಾಯ್ಡ್ ಹಿಸ್ ಲೈಫ್ ಇನ್ ಭಗವದ್ಗೀತಾ ಅಂಡ್ ಮಹಾಭಾರತ. ಯಾವುದನ್ನು ತಪ್ಪಿಸ್ಕೊಳ್ಳಲ್ಲ, ಆದರೆ ಯಾವುದನ್ನು ಅತಿಯಾಗಿ ಮಾಡಲ್ಲ. ದುರ್ಯೋಧನನ ಕೊಲ್ತಿದ್ದಂಗೆ ಕೊಂದು ಸಾಯಿಸಿ ಅಂತ ಏನಿಲ್ಲ, ಮುಗಿದ ಮೇಲೆ ಮುಗೀತು ಅಷ್ಟೇ. ದಟ್ ಲೆವೆಲ್ ಆಫ್ ಅವೇರ್ನೆಸ್ ಈಸ್ ದ ಹೈಯೆಸ್ಟ್ ಸ್ಟೇಟ್ ಆಫ್ ಮೆಡಿಟೇಷನ್ ಅಂತ ಶ್ರೀ ಅರವಿಂದ್ರ ಹೇಳ್ತಾರೆ. ಇದನ್ನ ಬೌದ್ಧ ತತ್ವದ ನಾಗಾರ್ಜುನರು ಸಹ ಹೇಳ್ತಾರೆ. ಅಂದರೆ ಪ್ರಕೃತಿ ದತ್ತ ವ್ಯವಸ್ಥೆಯ ಕಾಮನೆಗಳನ್ನು ರಿಜೆಕ್ಟ್ ಮಾಡೋದಕ್ಕಿಂತ ಅವುಗಳನ್ನ ಸ್ವಲ್ಪನೇ ನಾವು ಅಂಗೀಕರಿಸಿ ಸ್ವಲ್ಪನೇ ಕೊಡ್ತಾ ಹೋದರೆ ನಮಗೆ ವಿ ಅಟೈನ್ ಎ ಮಾಡರೇಷನ್, ವಿ ಅಟೈನ್ ಹೈಯೆಸ್ಟ್ ಲೆವೆಲ್ ಆಫ್ ಅವೇರ್ನೆಸ್ ಅನ್ನುವುದು DVG ಅವರ ಚಿಂತನೆ. ಈ ಕಗ್ಗವನ್ನು ಮತ್ತೋದೋಣ. ಈ ಜಗದ ಗಂಧ ಪರಿಪರಿ ಹಸಿವ ಕೆಣಕುತ್ತಿರೆ, ಭೋಜನವ ನೀಡೆನೆನೆ ಮನಸುಮ್ಮನಿಹುದೆ, ಸಾಜಗಳ ಕೊಲ್ಲೆನ್ನುವ ಹಠಯೋಗಕ್ಕಿಂತ ಸರಿ ರಾಜಯೋಗದುಪಾಯ ಮಂಕುತಿಮ್ಮ. ಮುಂದಿನ ಕಗ್ಗವೂ ಸಹ ಅದೇ ಚಿಂತನೆಯನ್ನ ಮುಂದುವರಿಸುತ್ತೆ. ಮನವನಾಳುವುದು ಹಠದ ಮಗುವನಾಳುವ ನಯದೆ, ಇನಿತನಿತು ಸವಿಯುಣಿಸು ಸವಿಕತೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು, ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಎಷ್ಟು ಅದ್ಭುತವಾಗಿದೆ ನೋಡಿ. ಮನವನಾಳುವುದು ಹಠದ ಮಗುವನಾಳುವ ನಯದೆ. ಮನವನ್ನ ಆಳೋದು ಹೆಂಗೆ? ಹಿಂದಿನ ಕಗ್ಗದಲ್ಲಿ ಮನಸ್ಸಿನ ಅವೇರ್ನೆಸ್ನಿಂದ ಗಮನಿಸಿ ಅಂತ ಯೋಚನೆ ಮಾಡಿದ್ವಿ. ಇದನ್ನು ಹೇಗೆ ಆ್ಯಕ್ಷನೇಬಲ್ ಮಾಡೋದು ಅನ್ನೋದನ್ನು DVG ಹೇಳ್ತಿದ್ದಾರೆ. ಮನಸ್ಸನ್ನು ಆಳೋದು ಹಠದ ಮಗುವನಾಳುವ ನಯದೆ. ಹಠ ಮಾಡ್ತಿರತ್ತಲ್ಲ ಮಗು, ನಂಗೆ ಅದೇ ಬೇಕು, ನಂಗೆ ಇದೇ ಬೇಕು, ಹಂಗೆ ಬೇಕು ಅಂತ, ಅದೇ ರೀತಿ ಅದನ್ನು ಆಳಬೇಕು. ಮಗುವನ್ನು ಹೇಗೆ ನೀವು ರಮಿಸ್ತೀರೋ ಹಾಗೆ ಅದನ್ನು ಹಠವಾರಿ
ಮಗು ಇರುತ್ತಲ್ಲ, ಅದನ್ನು ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ? ಮಗು ಅನ್ನುವ ಸಂಕೇತ ಇಲ್ಲಿ ಟಿ ವಿ ಜಿಯವರು ಉಪಯೋಗಿಸ್ತಿರೋದು. ಇಷ್ಟೊತ್ತಿಗಾಗಲೇ ಕಗ್ಗ ಬರೆಯೋಷ್ಟೊತ್ತಿಗೆ ಮಹಾನ್ ಮನಃಶಾಸ್ತ್ರಜ್ಞ ಸಿಗ್ಮಂಡ್ ಫ್ರಾಯ್ಡಿಯನ್ ಸೈಕೋಡೈನಮಿಕ್ಸ್ ಅನ್ನುವ ತತ್ವವನ್ನು ಹೇಳಿದರು. ನಮ್ಮಲ್ಲಿ 3 ಅಂಶಗಳಿರುತ್ತೆ. ಏನು? ಫ್ರಾಯ್ಡ್ ಹೇಳಿದ್ದು ಇಡ್ ಅಂತ ಒಂದಿರುತ್ತೆ, ಅದು ನಮ್ಮ ಮಗುವಿನ ಮನಸ್ಥಿತಿ. ಏನೋ ಬೇಕು ಅಂದರೆ ತಕ್ಷಣ ಅದು ತೊಗೊಬೇಕು ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಏನೋ ಒಂದು ಕಾರ್ ಬೇಕು ಅಂದರೆ ತೊಗೋಬೇಕನ್ಸುತ್ತೆ, ಯಾವುದೋ ಒಂದು ಸ್ವೀಟ್ ಅಂಗಡಿಲಿ ಬೇಕು ಅಂದರೆ ಕೈ ಹಾಕಿ ತೊಗೋಬೇಕನ್ಸುತ್ತೆ. ಆದರೆ ನಾವು ಬೆಳೀತಾ 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 ನಮ್ಮ ಅಹಂಕಾರ ಬೆಳೆಯುತ್ತೆ. ದಟ್ ಈಸ್ ಸೆಕೆಂಡ್ ಲೆವೆಲ್ ಆಫ್ ಡೆವಲಪ್ಮೆಂಟ್. ಏನು? ಈಗೋ ಅಂತ. ಫ್ರಾಯ್ಡಿಯನ್ ಈಗೋ ಅಂದರೆ ಏನು? ನೋಡು, ಸ್ವೀಟ್ ಬೇಕು ಈಗೋಗೂ, ಆದರೆ ನೀನು ಮಗುವಿನ ರೀತಿ ಕೈ ಹಾಕಿ ತೊಗೊಳಕ್ಕಾಗಲ್ಲ, ಕಷ್ಟಪಟ್ಟು ದುಡಿ, ಆಗ ನಿನಗೆ ಅದಾಗಿ ಅದೇ ಸಿಗತ್ತೆ, ಅಥವಾ ಕೊಂಡುಕೊಳ್ಳೋ ಶಕ್ತಿಯನ್ನು ನೀನು ಭರಿಸ್ಕೋತೀಯ ಅನ್ನೋದು. ಇದು ಕೇವಲ ಆಹಾರಕ್ಕಲ್ಲ, ಎಲ್ಲ ಕಾಮನೆಗಳನ್ನು ಅನ್ವಯಿಸ್ಕೋಬೋದು. ಸೂಪರ್ ಈಗೋ ಅಂತ, ಅದು ದಟ್ ಈಸ್ ನೋನ್ ಆಸ್ ಪೇರೆಂಟಲ್ ಸೂಪರ್ ಈಗೋ. ಅಂದರೆ ನಮ್ಮಲ್ಲಿರುವ ಪೋಷಕ ರೀತಿಯ ಒಂದು ಪ್ರಜ್ಞೆ ಅದು. ಅದು ನನ್ನನ್ನು ನೋಡು, ಬರೀ ಸ್ವೀಟ್ ತಿಂತಿದ್ಯಾ, ಬರೀ ಕಾಮನೆಗಳ ಹಿಂದೆ ಹೋಗ್ತಿದ್ಯಾ, ಜೀವನದಲ್ಲಿ ಏನಾದ್ರು ದೊಡ್ಡ ತತ್ವಕ್ಕೆ ನಿನಗೆ ನೀನು ಒಗ್ಗಿಸ್ಕೋ, ಈ ಥರ ಎಲ್ಲ ಹೇಳ್ತಿರತ್ತೆ. ಇವು 3 ನಮ್ಮಲ್ಲಿ ಒಂದಕ್ಕೊಂದು ಹೋರಾಡ್ತಿರುತ್ತೆ. ಅದಕ್ಕೆ ಸೈಕೋಡೈನಮಿಕ್ಸ್, ಒಂದು ಮೇಲೆ ಹೋಗ್ತಿರುತ್ತೆ, ಒಂದು ಕೆಳಗೆ ಬರ್ತಿರುತ್ತೆ. ಯಾವಾಗ ನಮ್ಮ ಸೂಪರ್ ಈಗೋ ಜಾಗೃತವಾಗಿರುತ್ತೋ ಆಗ ನಮ್ಮ ಜೀವನ ಸಂತೋಷವಾಗಿರುತ್ತೆ. ಅದಕ್ಕೆ ಮನವನಾಳುವುದು ಹಠದ ಮಗುವನಾಳುವನ ಎದೆ. ಮನವನಾಳುವುದು ಆ ಮಗು ಇದೆಯಲ್ಲ, ನಮ್ಮಲ್ಲಿರೋ ಮಗು, ಫ್ರಾಯ್ಡಿಯನ್ ಇಡ್, ತಕ್ಷಣ ಬೇಕು 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 ಅಂತ ಅಳ್ತಿರತ್ತಲ್ಲ, ಹಠ. ಅದಕ್ಕೆ ಅಯ್ಯೋ ಬೇಕು, ಅದೇ ಬೇಕು, ನಂಗೆ ಸ್ವೀಟೇ ಬೇಕು, ನಂಗೆ ಚಂಪಾಕಲೇ ಬೇಕು, ನಂಗೆ ಚಮಚಮೇ ಬೇಕು ಅಂತಿರುತ್ತಲ್ಲ, ಅದು ನೀನು ಹಠಯೋಗದಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ದೇ ಆರ್ ರೆಪ್ಟೀಲಿಯನ್ ಟೆಂಡೆನ್ಸೀಸ್ ಅಂತಾರೆ ಎವಲ್ಯೂಷನರಿ ಬಯಾಲಜಿಸ್ಟ್. ಅಂದರೆ ಆ ಕಾಮನೆಗಳು ನಮ್ಮ ಪೂರ್ವಜರು ಪ್ರೈಮೇಟ್ಸ್, ಚಿಂಪಾಂಜಿಗಳು, ಅವುಗಳಿಂದ ಬಂದಿದ್ದಲ್ಲ. ಅದರ ಪೂರ್ವಜರು ಮ್ಯಾಮೆಲ್ಸ್, ಅಂದರೆ ನಾಯಿ, ಹಂದಿ, ಅವುಗಳು ನಮ್ಮ ಪೂರ್ವಜರುಗಳು, ಅದರಿಂದಾನೂ ಬಂದಿದ್ದಲ್ವಂತೆ. ಅದರ ಹಿಂದೆ ಇದ್ದ ರೆಪ್ಟೈಲಿಯನ್ ಟೆಂಡೆನ್ಸೀಸ್, ಅಂದರೆ ಹಲ್ಲಿ, ಹಾವುಗಳು, ರೆಪ್ಟೈಲ್ಸ್, ಅವುಗಳಿಂದನೇ ಬಂದ್ಬಿಟ್ಟಿದೆ. ಅದು ತುಂಬ ಹಳೆ ಟೆಂಡೆನ್ಸೀಸು. ನಮ್ಮಲ್ಲಿರೋ ಮಗು ಚಿಂತನೆ ತಕ್ಷಣ ಬೇಕಂದರೆ ಓಡೋಗುತ್ತೆ. ಈಗ ಹಲ್ಲಿ ಮುಂದೆ ನೀನು ಆಹಾರ ಇಟ್ಬಿಟ್ಟು ಇನ್ನೊಂದಿನ ನೀನು ತಡ್ಕೊಂಡ್ರೆ ನಿಂಗೆ 2 ಪಟ್ಟು ಆಹಾರ ಕೊಡ್ತೀನಿ ಅಂದರೆ ಹಲ್ಲಿ ತಡ್ಕೊಳ್ಳಲ್ಲ. ಯಾಕಂದರೆ ಅದರಲ್ಲಿ ಮಗುವಿನ ಮನಸ್ಥಿತಿ ಇದೆ. ಅದನ್ನು ಮಾರ್ಷ್ಮಲೋ ಟೆಸ್ಟ್ ಅನ್ನುವ ಅದ್ಭುತ ಪುಸ್ತಕದಲ್ಲಿ ವಾಲ್ಟರ್ ಮಿಶೆಲ್ ಹೇಳಿದ್ರು. ಡಿಲೇಡ್ ಗ್ರಾಟಿಫಿಕೇಶನ್ ಅಂತ ತುಂಬ ದೊಡ್ಡ ಚಿಂತನೆ ಅದು. ಹಾಗಾಗಿ ಆ ರೆಪ್ಟೀಲಿಯನ್ ಟೆಂಡೆನ್ಸೀಸ್ನ ನೀನು ತುಂಬ ಓವರ್ಕಮ್ ಮಾಡೋಕ್ಕಾಗಲ್ಲ. ಆದರೆ ಯು ಶುಡ್ ಹ್ಯಾವ್ ಸಮನ್ವಯ ಟೆಕ್ನಿಕ್ಸ್. ಹೆಂಗೆ? ಇನಿತನಿತು ಸವಿಯುಣಿಸು ಸವಿಕತೆಗಳಿಂದೆ. ಯು ಶುಡ್ ಟೆಲ್ ಗುಡ್ ಸ್ಟೋರೀಸ್. ಅಂದರೆ ಯುವರ್ ಲೈಫ್ ಈಸ್ ಆಲ್ ಅಬೌಟ್ ದ ಸ್ಟೋರಿ ಯು ಟೆಲ್ ಫಾರ್ ಯುವರ್ ಸೆಲ್ಫ್. ನನಗೆ ಕೆಲಸದಿಂದ ತೆಗೆದ್ರು, ನಾ ಚೆನ್ನಾಗಿ ಕೆಲಸ ಮಾಡ್ತಿದ್ದೆ, ಆಫೀಸ್ ಪೊಲಿಟಿಕ್ಸು ಅಂತ ನೀ ಹೇಳ್ಕೊಬೋದು. ಅಥವಾ ನನಗೆ ಕೆಲಸ ಮಾಡೋಕ್ಕೆ ಯಾಕೋ ಆಗಲಿಲ್ಲ ಅಂತ ತೆಗೆದ್ರು, ಹೊಂದಿಕೆ ಆಗಲಿಲ್ಲ, ಇನ್ನೂ ಕಷ್ಟಪಡ್ತೀನಿ, ಕೆಲಸ ಹುಡುಕ್ತೀನಿ, ಅದು ನಿನ್ನ ಕಥೆನೇ. ಅದನ್ನು ಆಹಾರಕ್ಕೆ ಅನ್ವಯ ಮಾಡ್ಕೊ, ಕಾಮನೆಗೆ ಅನ್ವಯ ಮಾಡ್ಕೊ. ನೋಡು, ನಂಗೆ ತುಂಬ ಹಸ್ತಿದೆ, ಜೀವನದಲ್ಲಿ ಯಾವತ್ತ ನಾವು ಚೆನ್ನಾಗಿರಬೇಕು, ಇವತ್ತೇ ತಿನ್ಬಿಡ್ಬೇಕು, ನಾಳೆ ಯಾರಿಗೇನೋ ಗೊತ್ತಿಲ್ಲ, ಸಿಕ್ಕಂಗೆ ಕೆಟ್ಟ ಆಹಾರ ತಿಂದರೆ ಆರೋಗ್ಯ ಕೆಡಿಸ್ಕೋತೀಯ. ಅದೇ ನೀನು ಸವಿಕತೆಗಳನ್ನ ನೀನು ಹೇಳ್ಬೋದಲ್ವಾ. ಯು ಕ್ಯಾನ್ ಟೆಲ್ ಬೆಟರ್ ಸ್ಟೋರಿ ಫಾರ್ ಯುವರ್ ಸೆಲ್ಫ್. ನೋಡು, ಇಷ್ಟು ದಿನ ನಿಂಗೆ ಎಷ್ಟು ಬೇಕೋ ಅಷ್ಟು ತಿಂದಿದ್ಯಾ, ನನಗೆ ಉಪಯೋಗ ಆಗಿದೆ ಅದು. ಇಷ್ಟು ದಿನ ಎಷ್ಟು ಬೇಕೋ ಅಷ್ಟು ತಿಂದಿದ್ಯಾ, ಯಾರು ತಿನ್ನೋಕ್ಕಾಗದೇ ಅಷ್ಟು ತಿಂದಿದ್ಯಾ. ಹಂಗಿದಾಗ ಸ್ವಲ್ಪ ಮಟ್ಟಿಗೆ ಮಾಡ್ರೇಷನ್ ವಹಿಸ್ಕೋ ಅಂತ ಮಾಡ್ತಾ ಮಾಡ್ತಾ ಮಾಡ್ರೇಷನ್ ಬಿಗಿ ಆಗ್ತಾ ಹೋಗುತ್ತೆ. ಇನಿತನಿತು ಸವಿಯುಣಿಸು ಸವಿಕತೆಗಳಿಂದ. ಸ್ವಲ್ಪ ಸ್ವೀಟ್ ಕೊಡು ಸ್ಟಾರ್ಟಿಂಗು. ದಿನ ಬೆಂಗಾಲಿ ಸ್ವೀಟ್ ತಿಂತಿದ್ರೆ ವಾರಕ್ಕೆ 3 ದಿನಕ್ಕೆ ಮಾಡು, ವಾರಕ್ಕೆ 2 ದಿನ ಮಾಡು, ಆಮೇಲೆ ವಾರಕ್ಕೆ 1 ದಿನ ಮಾಡು, ಆಮೇಲೆ ಅದು ನಿಂತೆ ಹೋಗುತ್ತೆ. ಅಥವಾ ಸಹಜವಾಗಿ ಯಾವಾಗೋ ಸಿಕ್ಕಾಗ ಯಾರೋ ಕೊಡಿಸ್ದಾಗ ತಿನ್ನಬೇಕು ಅನಿಸುತ್ತೆ ಹೊರತು ಅದರಿಂದ ಹೋಗಬೇಕು ಅನ್ಸಲ್ಲ. ಇನಿತನಿತು ಸವಿಯುಣಿಸು ಸವಿಕತೆಗಳಿಂದ. ಒಳ್ಳೆ ಕತೆಗಳಿಂದ ಮಗುನ ರಮಿಸ್ಬೇಕೇ ಹೊರತು ನೀನು ಹೊಡೆದು ಬಡ್ದು ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಹೊಡೆದು ಆ ಕಡೆ ಹೋಗ್ತಿದ್ದಾಗ ಮಗು ಮತ್ತೆ ಅದೇ ಕೆಲಸ ಮಾಡುತ್ತೆ. ಯಾಕಂದರೆ ಹಠಮಾರಿ ಮಗು ಅದು. ನಮ್ಮ ರೆಪ್ಟೀಲಿಯನ್ ಮೈಂಡ್ ಅನ್ನೋದು, ಸರೀಸೃಪ ಮನಸ್ಸು ಅನ್ನೋದು ಅನ್ಕಂಟ್ರೋಲೇಬಲ್. ಯಾಕೆ? ಅದು ತುಂಬಾ ಹಳೆಯ ಮನಸ್ಸು. ಈ ಕಾನ್ಷಿಯಸ್ ಮನಸ್ಸು, ಮನುಷ್ಯನ ಮನಸ್ಸು ಹುಟ್ಟಕ್ಕಿಂತ ಮೊದಲೇನೆ ನಮ್ಮಲ್ಲಿ ಹುಟ್ಟುಬಿಟ್ಟಿದೆ. ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು. ಅನುಕೂಲಿಸೋದು, ನೀನು ಕೂಗು, ಏಯ್ ಮಗು ತಿನ್ಬೇಡ, ಕುಡಿಬೇಡ, ಗಲಾಟೆ ಮಾಡಬೇಡ ಅನ್ನೋರ ಬದಲು, ನೋಡು, ನೀನು ಗಲಾಟೆ ಮಾಡದಿದ್ರೆ ನೀನು ಒಳ್ಳೆ ಹುಡುಗ ಅಂತಾರೆ, ಗುಡ್ ಬಾಯ್ ಅಂತಾರೆ. ಯಾರು ಗುಡ್ ಬಾಯಿ? ಬನ್ನಿ ಗುಡ್ ಬಾಯ್, ಅವರೇ ಗುಡ್ ಬಾಯ್. ಯಾರು? ಇವ್ರೀಗ ಒಂಚೂರು ಗಲಾಟೆ ಮಾಡಲ್ಲ ನೋಡು ಅಂತ ಹೇಳ್ತಾ ಹೋದ್ರೆ, ಇಫ್ ಯು ಯೂಸ್ ಯುವರ್ ಸೂಪರ್ ಈಗೋ, ಇಟ್ ಸ್ಟಾರ್ಟ್ಸ್ ಟು ಫರ್ಗೆಟ್ ಇಸ್ ಪ್ರೈಮಲ್ ಟೆಂಡೆನ್ಸಿ ಫಾರ್ ಸಮ್ ಟೈಮ್. ದೆನ್ ಯು ಕ್ಯಾನ್ ಅಟೈನ್ ಸಮನ್ವಯ. ಇನಿತಿತ್ತು ಮರಸಿನಿತ ಮಂಕುತಿಮ್ಮ. ಹಂಗಾಗಿ ಮಾಡರೇಷನ್ನಲ್ಲಿ ಇರಬೇಕು. ತುಂಬ ಹಸಿದ ಮನಸ್ಸು, ಸ್ನೇಹಿತರೆ ಹಿಂದೆ ಹೇಳ್ತಿದ್ವಿ, ಈಗ ಸ್ವಲ್ಪ ಆಳವಾಗಿ ಹೋಗೋಣ. ತುಂಬ ಹಸಿದ ಮನಸ್ಸು ಡಿಸ್ಟರ್ಬ್ ಮೈಂಡ್ ಆಗುತ್ತೆ. ಆಗ ಜಂಕ್ ಕಂಟೆಂಟ್ನ ಕನ್ಸ್ಯೂಮ್ ಮಾಡುತ್ತೆ. ಹೇಗೆ? ಆಹಾರ ಹೇಗೋ ಹಾಗೇನೆ ಮನಸ್ಸಿಗೆ ಕಂಟೆಂಟ್ ಸಹ ವಿಷಯವೂ ಹೌದು. ಈಗ ಉದಾಹರಣೆ ತೆಗೆದುಕೊಳ್ಳೋಣ. ತುಂಬ ಹಸಿದ ದೇಹಕ್ಕೆ ತುಂಬ ಹಸು ಆಗ್ತಿದೆ ಅಂದರೆ, ಹಿಂದೆ ಹೇಳ್ದಂಗೆ ಯಾವುದೋ ಜಂಕ್ ಫುಡ್ಡು, ಟ್ರಾನ್ಸ್ ಫ್ಯಾಟ್ ತಿಂದರೂ ಸಾಕು ಅನ್ಸುತ್ತೆ. ಬಿಕಾಸ್ ದ ನೇಚರ್ ಈಸ್ ಜಸ್ಟ್ ಟು ಸರ್ವೈವ್ ಯು ಶುಡ್ ಫಿಲ್ ಸಮಥಿಂಗ್ ಇನ್ ಯುವರ್ ಸ್ಟಮಕ್. ಅದೇ ಸ್ವಲ್ಪ ನೀ ಏನಾದ್ರು ಕೊಟ್ಬಿಟ್ಟಿದ್ದೆ ಒಳ್ಳೆ ಆಹಾರನ ಆಗಲೇ ಅಂದರೆ ಹಸಿವು ಹೆಚ್ಚಾಗಿರಲ್ಲ, ಡಿಸ್ಟರ್ಬೆನ್ಸ್ ಕಡಿಮೆ ಇರುತ್ತೆ. ಜಂಕ್ ಫುಡ್ಡು
ತಿಂದ್ರೂ ಸ್ವಲ್ಪ ತಿನ್ಬೇಕಾಗ್ಬೋದು ಹೊರತು ಅಥವಾ ತಿನ್ನೋದೇ ಇಲ್ಲ. ಆದರೆ ಜಂಕ್ ಫುಡ್ನೇ ತಿನ್ನೋಕ್ಕಾದ್ರೆ ಅಂದರೆ ಹಸಿವಾದಾಗ ಜಂಕ್ ಫುಡ್ ಒಂಥರ ಫೇಕ್ ಎನರ್ಜಿ ಕೊಡುತ್ತೆ ಅಂತಾರೆ. ಶುಗರ್ ತಿಂದ ತಕ್ಷಣ ನಮಗೇನೋ ತುಂಬ ಖುಷಿ ಆಯಿತು ಅಂತಾರೆ. ವಿ ಆಲ್ ನೋ ದಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಶುಗರ್ ಸ್ಪೈಕ್ ಆ್ಯಂಡ್ ಶುಗರ್ ಡಿಪ್. ಸ್ಪೈಕ್ ಆಗಿ ಡಿಪ್ ಆಗ್ತಿದ್ದಂಗೆ ಇದ್ದಿದ್ದು ಸ್ಟ್ರೆಸ್ ಆಗುತ್ತೆ, ಮತ್ತೆ ಶುಗರ್ ತಿನ್ಬೇಕನ್ಸುತ್ತೆ. ದಟ್ ವಿಶಿಯಸ್ ಲೂಪ್ ಕಂಟಿನ್ಯೂಸ್. ಅದೇ ರೀತಿ ನಮ್ಮ ಮನಸ್ಸಿಗೂ ಸಹ ಈಗ ದಿನಕ್ಕೆ ಒಂದು 10 ನಿಮಿಷ ಯಾವುದೋ ಒಂದು ಒಳ್ಳೆ ಹಾಡು ಕೇಳೋದು, ನಮ್ಗೆ ಇಷ್ಟ ಇರೋ 1-2-3 ಹಾಡುಗಳನ್ನ ಪ್ಲೇ ಲಿಸ್ಟ್ಗೆ ಹಾಕಿ ಆ ಹಾಡುಗಳು ಮುಗಿತಿದ್ದಂಗೆ ಟೈಮರ್ ಇಟ್ಟು ಮುಗಿಸ್ಬಿಟ್ರೆ ಏನಾಗುತ್ತೆ, ಮನಸ್ಸು ಶಾಂತವಾಗಿರುತ್ತೆ. ಒಂದು ಮಟ್ಟಿಗೆ ಏನಿತ್ತು ಸವಿಯುಣಿಸು ಸವಿ ಕಥೆಗಳಿಂದ ಯಾವುದೋ ಹಳೆ ಹಾಡು ಕೇಳ್ತೀವಿ ಅಂದರೆ ನಾವು ಕಾಲೇಜ್ಗೆ ಹೋಗ್ತಿದ್ದಾಗಿದ್ದು, ನಾವು ಡೇಟ್ ಮಾಡ್ತಾಗಿದ್ದವು, ನಾವು ಹಾರ್ಮೋನಲ್ ಚೇಂಜಸ್ ಆಗ್ತಿದ್ದಾಗಿಂದು ಹಾಡುಗಳು ಕೇಳಿದಾಗ ಮನಸ್ಸೊಂಥರ ಆಹ್ಲಾದಕರ ಅನಿಸುತ್ತೆ. ಆದರೆ ಅದನ್ನ ಅಲ್ಲಿಗೆ ಬಿಟ್ಟು 15 ನಿಮಿಷ ಕೇಳಿ ನಮ್ಮ ಕೆಲಸಕ್ಕೆ ವಾಪಸ್ ಬಂದ್ಬಿಡ್ಬೋದು. ಅದೇ ತುಂಬ ಇಂಪಾವರಿಶ್ ಆಗಿಬಿಟ್ಟಿದ್ರೆ ಮನಸ್ಸು, ಯಾವುದೇ ರೀತಿಯ ಒಳ್ಳೆಯ ಮನೋರಂಜನೆಯೂ ಇಲ್ಲದಂತೆ ಆಗಿಬಿಟ್ಟಿದ್ರೆ ಕೆಟ್ಟ ಮನೋರಂಜನೆ ಬೇಕನ್ಸುತ್ತೆ. ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಯಾರಿಗೋ ಹೊಡಿತಿರೋದು, ಇನ್ನೊಬ್ರು ಯಾರೋ ಡ್ಯಾನ್ಸ್ ಮಾಡ್ತಿರೋದು, ಬಿಲ್ಡಿಂಗ್ ಮೇಲಿಂದ ಜಂಪ್ ಮಾಡ್ತಿರೋದು, ನಾಯಿ ಗ್ಲಾಸಿಗೆ ಡಿಕ್ಕಿ ಹೊಡೆಯೋದು, ಇಂಥ ವೀಡಿಯೋಗಳನ್ನೇ ನೋಡೋಕ್ಕೆ ಶುರು ಮಾಡಿಬಿಡ್ತೀವಿ. ಹಾಗಾಗಿ ದೇಹ ಮತ್ತು ಮನಸ್ಸನ್ನು ತುಂಬ ಹಸಿಯಲು ಬಿಡಬೇಡ. ಅದಕ್ಕೆ ನನ್ನ ಗುರುಗಳು ಒಂದು ಅದ್ಭುತವಾದ ಉದಾಹರಣೆ ಕೊಡ್ತಿದ್ರು. ಮಗುವಿಗೆ ಸಿರಪ್ ಕೊಡಿಸದಂತೆ ನಮ್ಮ ಅವಶ್ಯಕತೆಗಳನ್ನ ನೀಗಿಸ್ಕೋಬೇಕು ಅಂತ. ಸಿರಪ್ ಮಗುವಿನ ಸಿರಪ್ ಯಾಕೆ ಸ್ವೀಟ್ ಇರುತ್ತೆ? ಮಕ್ಕಳು ಜಗಳ ಆಡ್ತಾರೆ, ನಮ್ಮ ಥರ ಕಹಿಯಾಗಿರೋ ಮಾತ್ರೆನೋ ಕಹಿಯಾಗಿರೋ ಔಷಧಿನೋ ಕುಡಿಯೋಕೆ ಇಷ್ಟಪಡಲ್ಲ. ಹಾಗಾಗಿ ನಾವು ಮಗುವಿಗೆ ಸ್ವೀಟ್ ಸಿರಪ್ ಮಾಡ್ಕೊಡ್ತೀವಿ. ಆದರೆ ದಟ್ಸ್ ಎ ಮೆಡಿಸನ್. ಅದಕ್ಕೆ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು. ನಿಮ್ಮ ಮಗುಗೆ ಹೊಡೆದೋ ಬಡ್ದು ಮೂಗು ಗಟ್ಟಿ ಹಿಡಿದು ಬಾಯಿ ತೆಗೆಸಿ ಕಹಿ ಔಷಧಿ ಹಾಕೋದ್ರ ಬದಲು ಸಿರಪ್ ರೀತಿ ಅದನ್ನು ಕೊಟ್ಟು ಬಿಡು, ಸ್ವಲ್ಪ ಸ್ವೀಟ್ ಹಾಕಿ. ಅಂದರೆ ಯು ಶುಡ್ ನೋ ಹೌ ಟು ಸ್ಟ್ರೈಕ್ ದಟ್ ಬ್ಯಾಲೆನ್ಸ್. ಹಸಿವಾದಾಗ ಅದಕ್ಕೆ ಹೇಳಿದ್ದು ಮಾಡ್ರೇಟ್ ಕಾರ್ಬ್ಸ್ ಹೈ ಪ್ರೋಟೀನ್ ಫುಡ್ನ ಆಗಾಗ ಕೊಡ್ತಿರ್ಬೇಕು. ಅದನ್ನ ಅಟಾಮಿಕ್ ಹ್ಯಾಬಿಟ್ಸ್ ಪುಸ್ತಕದಲ್ಲೂ ಜೇಮ್ಸ್ ಕ್ಲಿಯರ್ ಹೇಳ್ತಾರೆ. ಆಗೇನಾಗುತ್ತೆ, ಸೇಟಿಯೇಟಿ ಫೀಲ್ ಆಗ್ತಿರುತ್ತೆ. ಹಾಹಾಕಾರ ಕಡಿಮೆ ಇದ್ದಾಗ ಮನಸ್ಸು ಡಿಸ್ಟರ್ಬ್ ಆಗಲ್ಲ, ಆಗ ಜಂಕ್ ಫುಡ್ಸ್ನ ತಿನ್ನಬೇಕು ಅನ್ಸಲ್ಲ. ಆದಷ್ಟು ಆರೋಗ್ಯ ಉಳಿಯುತ್ತೆ, ಮನಸ್ಸಿನ ಸ್ವಸ್ಥತೆ ಉಳಿಯುತ್ತೆ. ಹಾಗಾಗಿ ಇವತ್ತು ನಾವೇನು ಕಲ್ತ್ಕೊಂಡ್ವಿ ಅಂದರೆ ಈ ಕೊನೆ 4 ಕಗ್ಗಗಳಲ್ಲಿ ವಿ ಶುಡ್ ಹ್ಯಾವ್ ಸಮ್ ಮಾಡರೇಷನ್. ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಮಟ್ಟಿಗೆ ಅಟ್ ಸಮ್ ಲೆವೆಲ್ ಆಫ್ ಕಂಟ್ರೋಲ್ ವಿ ಶುಡ್ ಕನ್ಸ್ಯೂಮ್ ಗುಡ್ ಥಿಂಗ್ಸ್, ಬಿ ಇಟ್ ಮೈಂಡ್ ಆರ್ ಬಾಡಿ. ದೇಹಕ್ಕೆ ಮತ್ತು ಮನಸ್ಸಿಗೆ ಮುದಗಳು ಬೇಕಿವೆ, ಹಾಗಾಗಿ ಅವುಗಳನ್ನ ಕೊಂದು ಬಿಡಬೇಡ. ಸಹಜ ಅಂತ ಡಿ.ವಿ.ಜಿ ಹೇಳಿದ್ದು, ಅದನ್ನು ಕಂದ್ಕೊಂಡ್ವಿ. ಆಮೇಲೆ ನಾವು ಜೀವನದಲ್ಲಿ ಗೆಲ್ಲಬೇಕು ಅಂದರೆ ಹೈ ಟಾಲರೆನ್ಸ್ ಆಫ್ ಪೇಯ್ನ್ ಅದನ್ನು ಕಲ್ತ್ಕೊಳ್ಳೇಬೇಕೇ ಹೊರತು ನಮ್ಮ ಜಾತಕ ಹಿಡ್ಕೊಂಡು 100 ಜನ ಜೊತೆ ಅಲಿಬೇಡ ಅನ್ನೋದು ಡಿ.ವಿ.ಜಿ ಅವರ ಸಂದೇಶ. ಆಮೇಲೆ ಯಾವುದಕ್ಕೂ ಅವಸರ ಬೇಡ, ಪರಿಶ್ರಮ ಹಾಕ್ತಾ ಇರು, ಆದರೆ ಅವಸರ ಬೇಡ. ಯಾಕಂದರೆ ವಿಧಿಯಂತ್ರ ಚಲನೆ ವಿಲ್ ಡಿಸೈಡ್ ವೆನ್ ಯು ಆರ್ ರೆಡಿ ಫಾರ್ ರಿಸಲ್ಟ್ ಅಂತ. ಎಲ್ಲರ ಜೊತೆ ಹತಾಶೆಗಳು ಬೇಡ, ಯಾಕಂದರೆ ವಿಧಿಯ ಮೇಸ್ತ್ರಿ ನೀನು ಅಷ್ಟೇ. ಯು ಆರ್ ಜಸ್ಟ್ ಎ ಡೂವರ್, ಯು ಆರ್ ನಾಟ್ ಎನಿಥಿಂಗ್ ಮೋರ್ ದ್ಯಾನ್ ದಟ್. ಈ ತತ್ವಗಳನ್ನು ನಮ್ಮ ಜೀವನದಲ್ಲಿ ಅನ್ವಯ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವ ಸಂದರ್ಭ ಬಂದಿದೆ. ಸ್ನೇಹಿತರೆ, ನಮ್ಮ ಎಂದಿನ ಮನವಿ, ಸಾಧ್ಯವಾದಷ್ಟು ಕನ್ನಡ ಪುಸ್ತಕಗಳನ್ನು ಡಿ.ವಿ.ಜಿ, ಕಾರಂತ ಲಂಕೇಶ್, ಕುವೆಂಪು, ದೇವನೂರು ಮಹಾದೇವ ಇವರ ಕಾದಂಬರಿಗಳನ್ನು ಪುಸ್ತಕಗಳನ್ನು ಕೊಂಡು ಓದುವ ಹವ್ಯಾಸವನ್ನು ಮಾಡಿಕೊಳ್ಳೋಣ. ಇದರಿಂದ ನಮ್ಮ ಜೀವನದಲ್ಲಿ ವೈಯಕ್ತಿಕ ಬದಲಾವಣೆಗಳು ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ತಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ನಮ್ಮ ಚಾನೆಲ್ನ ಅಬೌಟ್ ಸೆಕ್ಷನ್ನಲ್ಲಿರೋ ಇಮೇಲ್ ಐಡಿಗೆ ಬರೆದು ಕಳುಹಿಸಬಹುದು. ಧನ್ಯವಾದ.